ಹಾಯ್ ಗೈಸ್, ಲಾಸ್ಟ್ ಕ್ಲಾಸಲ್ಲಿ ನಾವು 10th ಸ್ಟ್ಯಾಂಡರ್ಡ್ ಸೋಷಲ್ನ ಎರೋ ಆಫ್ ಗಾಂಧೀಜಿ ಲೆಸನ್ ಅರ್ಧಕ್ಕೆ ಮಾತ್ರ ಆಗಿತ್ತು. ಪಾರ್ಟ್ 1 ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದೆ, ಅದನ್ನು ನೋಡ್ಬೋದು. ಈಗ ಅದರದ್ದು ಕಂಟಿನ್ಯೂಯೇಷನ್ನ ಮಾಡೋಣ. ನೋಡಿ, ಲಾಸ್ಟ್ ಕ್ಲಾಸಲ್ಲಿ ದಂಡಿ ಮಾರ್ಚ್ವರೆಗೂ ಆಗಿತ್ತು. ಈಗ ಬಂದು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ನ ಸ್ಟಡಿ ಮಾಡೋಣ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ 1942. The Stratford Cripps Commission, which was sent by the British government, proposed some suggestions in front of Indians. ನೋಡಿ, ಬ್ರಿಟಿಷ್ ಅವರು ಕ್ರಿಪ್ಸ್ ಕಮಿಷನ್ ಅನ್ನೋದನ್ನ ಒಂದು ಕಳಿಸಿರ್ತಾರೆ. ಇಂಡಿಯಾದಲ್ಲಿ ಏನೇನು ಬೇಕು ಇವರಿಗೆ, ಹೊಸ ಕಾನ್ಸ್ಟಿಟ್ಯೂಷನ್ ಕೇಳ್ತಾ ಇದ್ದಾರೆ ಮತ್ತು ಎಷ್ಟೊಂದು ಡಿಮ್ಯಾಂಡ್ಸ್ ಇದೆ, ಏನಕ್ಕೆ ಅಂತ ಇವರು ತಿಳ್ಕೊಂಬನ್ನಿ ಅಂತ ಕಳಿಸಿರ್ತಾರೆ. ಅವರು ಒಂದು ಪ್ರಪೋಸಲ್ ಕೊಡ್ತಾರೆ. ಏನಂತ, ಪ್ರಪೋಸಲ್ಸ್ ಲೈಕ್ ಅಕಾರ್ಡಿಂಗ್ ಡೊಮಿನಿಯನ್ ಸ್ಟೇಟಸ್ ಟು ಇಂಡಿಯಾ ಆ್ಯಂಡ್ ಕಾಲಿಂಗ್ ಎ ಮೀಟಿಂಗ್ ಟು ಡ್ರಾಫ್ಟ್ ನ್ಯೂ ಕಾನ್ಸ್ಟಿಟ್ಯೂಷನ್ ವೇರ್ ಟೇಬಲ್ಡ್. ಇವರೇನು ಹೇಳ್ತಾರೆ, ಡೊಮಿನಿಯನ್ ಸ್ಟೇಟಸ್ ಕೊಡ್ತೀವಿ ಅಂದರೆ ಇಂಡಿಯಾಗೆ ಒಂಥರ ಸೆಮಿ ಇಂಡಿಪೆಂಡೆಂಟ್ ಅಂದ್ಕೊಳ್ಳಿ, ಆ ಟೈಪ್ ಸ್ಟೇಟಸ್ ಕೊಡ್ತೀವಿ. ಜೊತೆಗೆ ನಿಮ್ಮ ಒಂದು ಕಾನ್ಸ್ಟಿಟ್ಯೂಷನ್ನ ನೀವು ಫ್ರೇಮ್ ಮಾಡ್ಕೊಳ್ಳೋದಕ್ಕೆ ಒಂದು ಮೀಟಿಂಗ್ ಕರೆದುಬಿಟ್ಟು ಒಬ್ಬರಿಗೆ ಯಾರಿಗಾದರೂ ವಹಿಸೋಣ ಅಂತ ಹೇಳ್ತಾರೆ. ಇಟ್ ವಾಸ್ ಪ್ರಪೋಸ್ಡ್ ದಟ್ ಆಲ್ ಸ್ಟೇಟ್ಸ್ ವಿಲ್ ಹ್ಯಾವ್ ಲಿಬರ್ಟಿ ಟು ಬಿ ಪಾರ್ಟ್ ಆಫ್ ದಿ ನ್ಯೂ ಫೆಡರೇಷನ್ ಆರ್ ನಾಟ್. ಏನು ಹೇಳಿದ್ರು ಅಂದರೆ, ಈಗ ಒಂದು ಎಂಟಿಟಿ ಕ್ರಿಯೇಟ್ ಮಾಡ್ತೀವಿ ಇಂಡಿಯಾ ಅಂತ. ಇದರಲ್ಲಿ ಎಷ್ಟೊಂದು ಸ್ಟೇಟ್ಸ್ ಇದೆಯಲ್ಲ, ಅಂದರೆ ರಾಜ ಮನೆತನಗಳು ಎಷ್ಟೊಂದು, ಸುಮಾರು ಒಂದು 500 ಚಿಲ್ಲರೆ ರಾಜರು ಇರ್ತಾರೆ, ರೂಲ್ ಮಾಡ್ತಾ ಇರ್ತಾರೆ ಚಿಕ್ಕ ಚಿಕ್ಕ ಏರಿಯಾಗಳನ್ನ. ಇವರೆಲ್ಲರಿಗೂ ಕೂಡ ಇಂಡಿಪೆಂಡೆನ್ಸ್ ಕೊಡ್ತೀವಿ. ಅವರಿಗೆ 2 ಆಪ್ಷನ್ ಕೊಡ್ತೀವಿ. ಒಂದು, ಇಂಡಿಯಾಗೆ ಬೇಕು ಅಂತ ಹೇಳಿದ್ರೆ ನೀವು ಇಂಡಿಯಾಗೆ ಜಾಯ್ನ್ ಆಗ್ಬೋದು, ಅಥವಾ ನೀವು ಸಪ್ರೇಟ್ ರಾಜರ ಥರ ಇರ್ತೀರಾ ಅಂದರೆ ಸಪ್ರೇಟ್ ರಾಜರ ಥರ ಇರ್ಬೋದು ಅಂತ. ಈಗ ಯಾವುದೇ ಒಬ್ಬ ರಾಜ ಆದರೂ ಕೂಡ ಅವನ ರಾಜ್ಯನ ತೊಗೊಂಡು ಒಂದು ದೇಶದಲ್ಲಿ ಕಂಬೈನ್ ಮಾಡೋದಕ್ಕೆ ಇಷ್ಟಪಡಲ್ಲ. ಅದರಿಂದ ಈ ಥರ ಆಗಲ್ಲ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಅವರು ಅದನ್ನು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂತ ಶುರು ಮಾಡ್ತಾರೆ. ಅಂದರೆ ನೀವು ಏನಕ್ಕೆ ಈ ಥರ ಮಾಡ್ತಾ ಇದ್ದೀರಾ, ನಮ್ಮ ರೂಲ್ ನಾವು ಮಾಡ್ಕೊತೀವಿ, ನೀವು ಹೋಗ್ರಿ ಅಂತ ಹೇಳ್ಬಿಟ್ಟು. ಓಕೆ, ದಿ ಕಾಂಗ್ರೆಸ್ ಅಪೋಸ್ ದಿಸ್. ದಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಡಿಕ್ಲೇರ್ಡ್ ಬ್ರಿಟಿಷ್ ಯು ಕ್ವಿಟ್ ಇಂಡಿಯಾ, ಅಂದರೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತ ಹೇಳ್ಬಿಟ್ಟು ಕರೀತಾರೆ. ಗಾಂಧಿ ಗೇವ್ ಕಾಲ್ ಟು ದಿ ಫೆಲೋ ಇಂಡಿಯನ್ಸ್ ಟು ಡೂ ಆರ್ ಡೈ. ಗಾಂಧೀಜಿ ಏನು ಹೇಳಿದ್ರು ಎಲ್ಲ ಇಂಡಿಯನ್ಸ್ಗೆ, ಮಾಡು ಇಲ್ಲವೇ ಮಾಡಿ, ಡೂ ಆರ್ ಡೈ. ಇವಾಗ ನಾವು ಸಾಧನೆ ಮಾಡಿ ಬ್ರಿಟಿಷ್ ಅವ್ರನ್ನ ಕಳಿಸ್ಲಿಲ್ಲ ಅಂತ ಹೇಳಿದ್ರೆ, ಅದು World War II ಎಲ್ಲ ನಡೀತಾ ಇರುತ್ತೆ ಆ ಟೈಮಲ್ಲಿ. ಇವಾಗ ಕಳಿಸ್ಲಿಲ್ಲ ಅಂದರೆ ಇನ್ಯಾವಾಗೂ ಕಳ್ಸೋಕ್ಕಾಗಲ್ಲ ಅಂತೇಳಿ ಹೇಳ್ತಾರೆ. ಆ್ಯಸ್ ಎ ರಿಸಲ್ಟ್, ಲೀಡರ್ಸ್ ಲೈಕ್ ಗಾಂಧೀಜಿ, ನೆಹರು, ರಾಜೇಂದ್ರ ಪ್ರಸಾದ್, ಅಬ್ದುಲ್ ಕಲಾಂ ಆಜಾದ್, ಸರ್ದಾರ್ ವಲ್ಲಭಾಯ್ ಪಟೇಲ್, ಆಚಾರ್ಯ ಕೃಪಲಾನಿ ಆ್ಯಂಡ್ ಕಸ್ತೂರಬಾ ವೇರ್ ಅರೆಸ್ಟೆಡ್ ಆ್ಯಂಡ್ ಇಂಪ್ರಿಸನ್ಡ್. ಇದರಿಂದ ಏನಾಯಿತು, ಇವರು ಡೂ ಆರ್ ಡೈ ಮಾಡಿ, ಬ್ರಿಟಿಷ್ ಕ್ವಿಟ್ ಇಂಡಿಯಾ ಈ ಥರ ಎಲ್ಲ ಪ್ರೋಗ್ರಾಮ್ಸ್ ಮಾಡಿದ್ರಿಂದ ಗಾಂಧೀಜಿ, ನೆಹರು ಈ ಥರ ಸುಮಾರು ಜನ ಲೀಡರ್ಸ್ನೆಲ್ಲ ಕೂಡ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕ್ತಾರೆ. ಸಿನ್ಸ್ ಮೋಸ್ಟ್ ಆಫ್ ದಿ ಕಾಂಗ್ರೆಸ್ ಲೀಡರ್ಸ್ ವೇರ್ ಜೈಲ್ಡ್, ನಾನ್ ಕಾಂಗ್ರೆಸ್ ಆರ್ಗನೈಸೇಷನ್ ಟುಕ್ ದಿ ಲೀಡ್ ಇನ್ ದಿಸ್ ಮೂವ್ಮೆಂಟ್. ನೋಡಿರಿ, ಈ ಟೈಮಲ್ಲಿ ಏನಾಗಿರುತ್ತೆ ಅಂದರೆ, ಕಾಂಗ್ರೆಸ್ ತುಂಬ ದೊಡ್ಡ ಸಂಘಟನೆ ಆಗಿರುತ್ತೆ. ಅವರು ಎಲ್ಲ ಕಾಂಗ್ರೆಸ್ ಲೀಡರ್ಗಳನ್ನೆಲ್ಲ ತೊಗೊಂಡೋಗಿ ಜೈಲಿಗೆ ಹಾಕಿದ್ರಿಂದ ಈ ಕಾಂಗ್ರೆಸ್ ಬಿದ್ದೋಗುತ್ತೆ ಮತ್ತು ಇಂಡಿಯನ್ ಫ್ರೀಡಮ್ ಮೂವ್ಮೆಂಟ್ ಕೂಡ ಬಿದ್ದೋಗುತ್ತೆ ಅಂದ್ಕೊಳ್ತಾರೆ. ಆದರೆ ಎಷ್ಟೊಂದು ಜನ ನಾನ್ ಕಾಂಗ್ರೆಸ್ ಪೀಪಲ್ ಇರ್ತಾರಲ್ಲ, ಅಂದರೆ ಇನ್ನೂ ಸ್ವರಾಜ್ ಪಾರ್ಟಿ ಇರ್ಬೋದು, ಬೇರೆ ಬೇರೆ ಚಿಕ್ಕ ಪುಟ್ಟ ಪಾರ್ಟಿ ಎಲ್ಲ, ಇವರೆಲ್ಲ ಬಂದು ಈ ಮೂವ್ಮೆಂಟ್ನ ಲೀಡ್ ಮಾಡ್ತಾರೆ. ದಿಸ್ ಮೂವ್ಮೆಂಟ್ ಕ್ರಿಯೇಟೆಡ್ ನ್ಯೂ ಲೀಡರ್ಸ್. ಈ ಮೂವ್ಮೆಂಟಿಂದ ಏನಾಯಿತು, ಹೊಸ ಜನ್ರೇಷನ್ ಲೀಡರ್ಸ್ ಎಲ್ಲ ಕೂಡ ಹೊರಗೆ ಬರ್ತಾರೆ. ಅಲ್ಲಿವರೆಗೂ ಕಾಂಗ್ರೆಸ್ಸಲ್ಲಿರೋರು ಮಾತ್ರ ಲೀಡರ್ಸ್ ಆಗಿದ್ರು. ಈಗ ಬೇರೆ ಪಾರ್ಟಿ ಲೀಡರ್ಸ್ಗಳು ಕೂಡ ಲೈಮ್ಲೈಟಿಗೆ ಬರ್ತಾರೆ. ಅದರಲ್ಲಿ ಇಂಪಾರ್ಟೆಂಟ್ ಬಂದು ಜಯಪ್ರಕಾಶ್ ನಾರಾಯಣ್ ಅಂತ, JP ನಾರಾಯಣ್ ಅಂತ ಕೂಡ ಕರೀತಾರೆ. ಈ ಪ್ರೊವೈಡೆಡ್ ಲೀಡರ್ಶಿಪ್ ಟು ದಿಸ್ ಮೂವ್ಮೆಂಟ್. ಈ ವಾಸ್ ದಿ ಲೀಡರ್ ಆಫ್ ಸೋಷಲಿಸ್ಟ್ ವಿಂಗ್ ಆಫ್ ಕಾಂಗ್ರೆಸ್. ಇವರು ಯಾವ ಪಾರ್ಟಿಯಲ್ಲಿ ಇರ್ತಾರೆ, ಇವರು ಕಾಂಗ್ರೆಸ್ಸಲ್ಲೇ ಇರ್ತಾರೆ, ಆದರೆ ಸೋಷಲಿಸ್ಟ್ ವಿಂಗ್ ಒಂದಿರುತ್ತೆ, ಅಂದರೆ ಬ್ರ್ಯಾಂಚ್ ಇರುತ್ತೆ, ಆ ಬ್ರ್ಯಾಂಚ್ಗೆ ಲೀಡರ್ ಆಗಿರ್ತಾರೆ. ಈ ಅಲಾಂಗ್ ವಿತ್ ದಿ ಸಪೋರ್ಟರ್ಸ್ ಎಂಗೇಜ್ಡ್ ಇನ್ ರೆವಲ್ಯೂಷನರಿ ವರ್ಕ್ಸ್. ಇವರು ಮತ್ತು ಇವ್ರ ಸಪೋರ್ಟರ್ಸ್ ಎಲ್ಲ ಕೂಡ ರೆವಲ್ಯೂಷನರಿ ವರ್ಕ್ಸಲ್ಲಿ ಇನ್ವಾಲ್ವ್ ಆಗ್ತಾರೆ. ದಿ ಸೋಷಲಿಸ್ಟ್ ಬ್ರಾಟ್ ಔಟ್ ಎ ಡಾಕ್ಯುಮೆಂಟ್ ಟೈಟಲ್ಡ್ ದಿ ಫ್ರೀಡಮ್ ಸ್ಟ್ರಗಲ್ ಫ್ರಂಟ್ ಆ್ಯಂಡ್ ಔಟ್ಲೈನ್ ದೇರ್ ಸ್ಟ್ರಾಟಜೀಸ್. ಈ ಸೋಷಲಿಸ್ಟ್ಸ್ ಜಯಪ್ರಕಾಶ್ ನಾರಾಯಣ್ ಇರ್ತಾರಲ್ಲ, ಅವರು ಅವರ ಜೊತೆಲಿರೋರೆಲ್ಲ ಸೇರಿಬಿಟ್ಟು ಒಂದು ಫ್ರೀಡಮ್ ಸ್ಟ್ರಗಲ್ ಫ್ರಂಟ್ ಅಂತ ಒಂದು ಕ್ರಿಯೇಟ್ ಮಾಡ್ತಾರೆ. ಮತ್ತು ಅದರಲ್ಲಿ ಏನೇನು ಸ್ಟ್ರಾಟಜೀಸ್, ಯಾವ ರೀತಿ ಇಂಡಿಪೆಂಡೆನ್ಸ್ ತೊಗೊಳ್ಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡೋಕ್ಕೆ ಶುರು ಮಾಡ್ತಾರೆ. ದೇ ಟ್ರೈನ್ಡ್ ಫ್ಯಾಕ್ಟ್ರಿ ವರ್ಕರ್ಸ್. ಇವರು ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಾರಲ್ಲ ವರ್ಕರ್ಸ್, ಅವ್ರಿಗೆಲ್ಲ ಕೂಡ ಟ್ರೈನಿಂಗ್ ಕೊಡ್ತಾರೆ ಇವರ ಒಂದು ಸ್ಟ್ರಾಟಜಿ ಪ್ರಕಾರ. ದೇ ಕಾಲ್ಡ್ ಫಾರ್ ದಿ ಸಪೋರ್ಟ್ ಆಫ್ ಕಾಮನ್ ಪೀಪಲ್. ಇವರು ಕಾಮನ್ ಪೀಪಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕರೀತಾರೆ. ದೇ ಕಲೆಕ್ಟೆಡ್ ಮನಿ, ಅಂದರೆ ದುಡ್ಡು ಕಲೆಕ್ಟ್ ಮಾಡ್ತಾರೆ. ದೀಸ್ ಪೀಪಲ್ ಪ್ರೊವೈಡೆಡ್ ಹೋಪ್ ಟು ಇಂಡಿಯಾ ಇನ್ ಇಟ್ಸ್ ಡಿಫಿಕಲ್ಟ್ ಟೈಮ್ಸ್. ನೋಡಿರಿ, ಇದು ಒಂದು ತುಂಬ ಡಿಫಿಕಲ್ಟ್ ಟೈಮ್ ಆಗಿರುತ್ತೆ. ಯಾಕಂದರೆ ಗಾಂಧೀಜಿ ಸಮೇತ, ನೆಹರು ಸಮೇತ ಎಷ್ಟೊಂದು ಲೀಡರ್ಗಳನ್ನೆಲ್ಲ ಜೈಲಿಗೆ ಹಾಕ್ಬಿಟ್ಟಿರ್ತಾರೆ. ಯಾರ್ಯಾರು ಸ್ವಲ್ಪ ಲೀಡರ್ ಇದ್ದಾರೆ ಅಂದರೆ ಅವ್ರನ್ನೆಲ್ಲ ಜೈಲಿಗೆ ಹಾಕ್ಬಿಟ್ಟಿರ್ತಾರೆ ಕಾಂಗ್ರೆಸ್ಸಲ್ಲಿ. ಆಗ ಇವರೆಲ್ಲ ಮುಂದೆ ಬಂದು ಈ ಮೂಮೆಂಟ್ ಹಾಳಾಗದೇ ಇರೋ ಥರ ನೋಡಿಕೊಂಡು ಮುಂದೆ ತೊಗೊಂಡು ಹೋಗ್ತಾರೆ. ಮೀನ್ ವೈಲ್ ಎಫರ್ಟ್ಸ್ ವೇರ್ ಮೇಡ್ ಔಟ್ಸೈಡ್ ದಿ ಬಾರ್ಡರ್ ಆಫ್ ಇಂಡಿಯಾ ಟು. ಅಂದರೆ ಬರೀ ಇಂಡಿಯಾದಲ್ಲಿ ಮಾತ್ರ ಸ್ಟ್ರಗಲ್ ಆಗ್ತಾರಲ್ಲ. ನೋಡಿ, ಇಂಡಿಯಾಗೆ ಫ್ರೀಡಮ್ ಬೇಕು ಅಂತ ಹೇಳ್ಬಿಟ್ಟು ಬೇರೆ ದೇಶಗಳಲ್ಲೂ ಕೂಡ ಕೆಲವರು ಟ್ರೈ ಮಾಡ್ತಾ ಇರ್ತಾರೆ. ಅದರಲ್ಲಿ ಒಬ್ಬರು ಸುಭಾಷ್ ಚಂದ್ರ ಬೋಸ್. ದಿ ಎಫರ್ಟ್ಸ್ ಆಫ್ ಸುಭಾಷ್ ಚಂದ್ರ ಬೋಸ್ ಆರ್ ರಿಯಲಿ ಕಮೆಂಡಬಲ್ ಇನ್ ದಿಸ್ ಡೈರೆಕ್ಷನ್. ಈ ರೀತಿ ಇಂಡಿಯಾ ಹೊರಗಡೆಯಿಂದ ಯಾವ ರೀತಿ ಸಪೋರ್ಟ್ ತರಬೇಕು ಅನ್ನೋದರಲ್ಲಿ
ಸುಭಾಷ್ ಚಂದ್ರ ಬೋಸ್ ಅವರು ತುಂಬ ಐಡಿಯಾ ಮಾಡಿರ್ತಾರೆ. ಆಫ್ಟರ್ ದಿ ಎಲೆಕ್ಷನ್ಸ್ ಆಫ್ 1937 ದ ಮುಸ್ಲಿಂ ಲೀಗ್ ವಾಸ್ ಕೆಪ್ಟ್ ಔಟ್ ಆಫ್ ದಿ ಗವರ್ಮೆಂಟ್ ಫಾರ್ಮೇಷನ್. ನೋಡಿ, ಎಲೆಕ್ಷನ್ಸ್ ನಡೆಯುತ್ತೆ ಅಂತ ಹೇಳಿದ್ನಲ್ಲ 1937ನಲ್ಲಿ, ಅದರಲ್ಲಿ ಕಾಂಗ್ರೆಸ್ಗೆ ಜಾಸ್ತಿ ಸೀಟ್ ಬಂದಿರುತ್ತೆ, ಅವ್ರು ಮಾತ್ರ ಗವರ್ಮೆಂಟ್ನ ಫಾರ್ಮ್ ಮಾಡ್ತಾರೆ. ಅದರ ಕಮ್ಮಿ ಸೀಟ್ ಬಂದಿರೋಂಥ ಮುಸ್ಲಿಂ ಲೀಗ್ಗೆ ಆ ಚಾನ್ಸ್ ಇರಲ್ಲ. When the Congress walked out of government in 1939 opposing the unilateral decision of Viceroy to participate in the World War II, Muslims celebrated this walkout as Vimukti Divas. ನೋಡಿ, 1939ನಲ್ಲಿ ಏನಾಗಿರುತ್ತೆ ನೋಡಿ, ಇದು ಬ್ಯಾಕ್ ಡ್ರಾಪ್ ಏನಂತ ಹೇಳಿದ್ರೆ 1937ನಲ್ಲಿ ಎಲೆಕ್ಷನ್ ನಡೆದಿರುತ್ತೆ. ಅದರಲ್ಲಿ ಕಾಂಗ್ರೆಸ್ ಮೆಜಾರಿಟಿ ಪಾರ್ಟಿಯಾಗಿ ಗೆದ್ದಿರುತ್ತೆ. ಮುಸ್ಲಿಂ ಲೀಗ್ ಬಂದು ಗೆದ್ದಿರಲ್ಲ, ಅವರು ಕಮ್ಮಿ ಜನ ಇರ್ತಾರೆ, ಎರಡೇ ಮೇನ್ ಪಾರ್ಟಿ ಅಂದ್ಕೊಳ್ಳಿ. ಆಗ 1939ನಲ್ಲಿ ಅಧಿಕಾರದಲ್ಲಿದ್ದಂಥ ಕಾಂಗ್ರೆಸ್, ಅಂದರೆ ಅಧಿಕಾರ ಅಂದರೆ ಈ ಥರ ಅಧಿಕಾರ ಅಲ್ಲ, ಆವಾಗ ಬ್ರಿಟಿಷ್ ಅಂಡರಲ್ಲಿ ಅಧಿಕಾರದಲ್ಲಿದ್ದಂಥ ಕಾಂಗ್ರೆಸ್ ಅವರು ಒಂದು ಸಭೆ ಬಿಟ್ಟು, ವಿಧಾನಸಭೆ ಟೈಪಲ್ಲಿ ಇರುತ್ತಲ್ವ ಒಂದು ಮೀಟಿಂಗ್, ಅದನ್ನು ಬಿಟ್ಟು ಹೊರಗಡೆ ಹೋಗ್ತಾರೆ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಪರ್ಮಿಷನ್ ತಗೊಳ್ದೇನೆ ಬ್ರಿಟಿಷ್ ಅವರು ಇಂಡಿಯಾನೂ ಕೂಡ ವರ್ಲ್ಡ್ ವಾರ್ 2 ಅಲ್ಲಿ ವಾರ್ ಮಾಡುತ್ತೆ, ಯುದ್ಧ ಮಾಡುತ್ತೆ ಅಂತ ಅಂದ್ಬಿಟ್ಟು ಡಿಕ್ಲೇರ್ ಮಾಡಿಬಿಡ್ತಾರೆ. ಅಂದರೆ ನಮ್ಮ ಪರ್ಮಿಷನ್ ಇಲ್ಲದೆ ನಾನು ಯಾರಿಗೋ ಹೋಗಿ ಹೊಡಿತೀನಿ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡಿಬಿಡೋದು. ಇದಕ್ಕೆ ಏನು ಮಾಡ್ತಾರೆ, 1939ನಲ್ಲಿ ಜಗಳಗಳಾಗುತ್ತೆ, ಇವರೆಲ್ಲ ವಿಧಾನಸಭೆ ಟೈಪ್ ಇರುತ್ತಾಗ ಅದನ್ನು ಬಿಟ್ಟು ಹೊರಗಡೆ ಬಂದುಬಿಡ್ತಾರೆ. ಆಗ ನೆಕ್ಸ್ಟ್ ಇನ್ ಲೈನ್ ಯಾರಿರ್ತಾರೆ ಅಂದರೆ ಜಾಸ್ತಿ ಸೀಟ್ ಇರೋವಂಥವ್ರು, ಅವರು ಮುಸ್ಲಿಂ ಲೀಗ್ ಅವರಾಗಿರ್ತಾರೆ. ಅವರು ಈ ದಿನನ ವಿಮುಕ್ತಿ ದಿವಸ್ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಯಾಕಂದರೆ ಇವ್ರು ಹೋದ್ರು ನಾವಿವಾಗ ಅಧಿಕಾರ ಮಾಡ್ಬೋದು ಅಂತ. ಹೆನ್ಸ್ ದ ಮುಸ್ಲಿಂ ಲೀಗ್ ಡಿಡ್ ನಾಟ್ ಪಾರ್ಟಿಸಿಪೇಟ್ ಇನ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಇದರಿಂದ ಮುಸ್ಲಿಂ ಲೀಗ್ ಅವರು ಕ್ವಿಟ್ ಇಂಡಿಯಾ ಮೂವ್ಮೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ. ಇಟ್ ಪ್ರಪೋಸ್ಡ್ ಫಾರ್ ದಿ ಡಿವಿಷನ್ ಆಫ್ ಇಂಡಿಯಾ. ಇವರೇನು ಹೇಳಿದ್ರು, ನಾವು ಮುಸ್ಲಿಮ್ಸ್ ಇಂಡಿಯಾ ಜೊತೆ ಇರೋಕ್ಕಾಗಲ್ಲ, ನಮಗೆ ಸಪ್ರೇಟ್ ದೇಶ ಬೇಕು, ನಮಗೆ ಸಪ್ರೇಟ್ ದೇಶ ಮಾಡಿರಿ, ಆವಾಗ ನಾವು ಅಲ್ಲಿರ್ತೀವಿ, ಇಲ್ಲಿದ್ದರೆ ನಮಗೆ ಅಧಿಕಾರ ಸಿಗಲ್ಲ, ಹಿಂದೂಗಳೆಲ್ಲ ಮೆಜಾರಿಟಿ ಎಲ್ಲರೂ ಅವ್ರಿಗೆ ಓಟ್ ಹಾಕ್ಕೊಳ್ತಾರೆ ಅಂತ ಕೇಳಕ್ಕೆ ಶುರು ಮಾಡ್ತಾರೆ. ಫಾರ್ಮರ್ಸ್ ಆ್ಯಂಡ್ ವರ್ಕರ್ಸ್ ಪ್ರೊಟೆಸ್ಟ್. ಫಾರ್ಮರ್ಸ್ ಅಂದರೆ ರೈತರು, ವರ್ಕರ್ಸ್ ಅಂದರೆ ಕೆಲಸ ಮಾಡೋರು ಅಂದರೆ ಎಲ್ಲ ಕೆಲಸ ಮಾಡೋರು ಇರ್ತಾರೆ, ಆ ಥರ ಅಲ್ಲ. ಯಾರ್ಯಾರು ಆಫೀಸ್ಗಳಲ್ಲಿ, ಫ್ಯಾಕ್ಟ್ರಿಗಳಲ್ಲಿ ಮತ್ತು ದೊಡ್ಡ ದೊಡ್ಡ ಇಂಡಸ್ಟ್ರಿಗಳಲ್ಲಿ ಆರ್ಗನೈಸ್ಡ್ ಲೇಬರ್ ಏನಿದೆ ಅವ್ರನ್ನ ವರ್ಕರ್ಸ್ ಅಂತೀವಿ. ಇವರು ಕೂಡ ಬ್ರಿಟಿಷ್ ಅವ್ರ ವಿರುದ್ಧ ನಾವು ಫೈಟ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡ್ತಾರೆ. ದಿ ಪ್ರೊಟೆಸ್ಟ್ ಆರ್ಗನೈಸ್ಡ್ ಬೈ ದಿ ಫಾರ್ಮರ್ಸ್ ಆ್ಯಂಡ್ ದಿ ವರ್ಕರ್ಸ್ ಆರ್ ಈಕ್ವಲಿ ಇಂಪಾರ್ಟೆಂಟ್ ಇನ್ ದಿ ಹಿಸ್ಟ್ರಿ ಆಫ್ ನ್ಯಾಷನಲ್ ಫ್ರೀಡಮ್ ಸ್ಟ್ರಗಲ್. ನಮ್ಮ ಫ್ರೀಡಮ್ ಮೂವ್ಮೆಂಟ್ ಏನಿದೆ, ಇದು ಸ್ಟ್ರಗಲಲ್ಲಿ ನಾವು ಏನು ದಂಡಿ ಮಾರ್ಚ್ ಹೇಳ್ತೀವಿ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಹೇಳ್ತೀವಿ, ಅದೆಲ್ಲ ಥರನೇ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ. ಸಮ್ ಆಫ್ ದೀಸ್ ಅಸೋಸಿಯೇಷನ್ಸ್ ವೇರ್ ಇನ್ಫ್ಲುಯೆನ್ಸ್ಡ್ ಬೈ ದಿ ಕಾಂಗ್ರೆಸ್ ಆ್ಯಂಡ್ ಸಮ್ ವೇರ್ ಇನ್ಫ್ಲುಯೆನ್ಸ್ಡ್ ಬೈ ಮಾರ್ಕ್ಸಿಸ್ಟ್ ಐಡಿಯಾಲಜೀಸ್. ನೋಡಿ, ಫಾರ್ಮರ್ಸ್ ಮತ್ತು ವರ್ಕರ್ಸಲ್ಲಿ ಅವ್ರವ್ರದ್ದೇ ಸಂಘಟನೆಗಳಿರುತ್ತೆ. ಅಂದರೆ ಈಗ ವರ್ಕರ್ಸ್ ಪಾರ್ಟಿ ಅಂತ ಅಥವಾ ವರ್ಕರ್ಸ್ ಅಸೋಸಿಯೇಷನ್ ಅಂತ ಆ ಟೈಪ್ ಸುಮಾರು ಇರುತ್ತೆ. ಅದರಲ್ಲಿ ಕೆಲವು ಅಸೋಸಿಯೇಷನ್ಗಳನ್ನ ಕಾಂಗ್ರೆಸ್ ಅವ್ರಿಗೆ ಸಪೋರ್ಟಿವ್ ಆಗಿರ್ತಾರೆ, ಕೆಲವು ಅಸೋಸಿಯೇಷನ್ಸ್ ಬಂದು ಮಾರ್ಕ್ಸಿಸ್ಟ್ ಐಡಿಯಾಲಜಿಗೆ ಸಪೋರ್ಟಿವ್ ಆಗಿರ್ತಾರೆ. ನೋಡಿ, ಕಾಂಗ್ರೆಸ್ ಅಂದರೆ ಪಾರ್ಟಿ, ಮಾರ್ಕ್ಸಿಸ್ಟ್ ಐಡಿಯಾಲಜಿ ಅಂದರೆ ಒಂದು ವೇ ಆಫ್ ಥಿಂಕಿಂಗ್, ಅದು ಪಾರ್ಟಿ ಅಲ್ಲ. ಇದು ಆಮೇಲೆ ಬಂದು CPI ಪಾರ್ಟಿ ಆಗುತ್ತೆ, ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಅಂತ ಚೇಂಜ್ ಆಗುತ್ತೆ. ಓಕೆ, ಇದು ಐಡಿಯಾಲಜಿ ಮಾತ್ರ, ಐಡಿಯಾ ಮಾತ್ರ ಇರುತ್ತೆ. ಆಮೇಲೆ ಇವರು ಕೂಡ ಒಂದು ಪಾರ್ಟಿ ಮಾಡ್ಕೊಳ್ತಾರೆ, CPI ಅಂತ. ಅದು ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ, ನಿಮ್ಗೆ ಕೇರಳದಲ್ಲಿ ಮತ್ತು ವೆಸ್ಟ್ ಬೆಂಗಾಲಲ್ಲಿ ಸಿಗುತ್ತೆ. ಒಂದು ಟೈಮಲ್ಲಿ ಇವರು ತುಂಬ ಸ್ಟ್ರಾಂಗ್ ಇದ್ದಾರೆ ಇಂಡಿಯಾದಲ್ಲಿ. ಈ ರೀತಿ ಡ್ಯೂರಿಂಗ್ ದಿ ಬ್ರಿಟಿಷ್ ಅಡ್ಮಿನಿಸ್ಟ್ರೇಷನ್ ಮೆನಿ ಫಾರ್ಮರ್ಸ್ ರಿಬೆಲ್ಡ್ ಅಗೇನ್ಸ್ಟ್ ದಿ ಬ್ರಿಟಿಷ್ ಪ್ಲಾಂಟರ್ಸ್ ಆ್ಯಂಡ್ ಜಮೀನ್ದಾರ್ಸ್. ನೋಡಿ, ಬ್ರಿಟಿಷ್ ಅವ್ರು ರೂಲ್ ಮಾಡ್ತಾ ಇದ್ದಾಗ ಎಷ್ಟೊಂದು ಫಾರ್ಮರ್ಸ್ ಎಲ್ಲ ಬ್ರಿಟಿಷ್ ಪ್ಲಾಂಟರ್ಸ್ ಅಂದರೆ ಅವ್ರು ಬಂದು ಪ್ಲಾಂಟೇಷನ್ಗಳೆಲ್ಲ ಮಾಡಿರ್ತಾರಲ್ಲ ಅವ್ರ ವಿರುದ್ಧ ಮತ್ತು ಜಮೀನ್ದಾರ್ಗಳ ವಿರುದ್ಧ ಎಲ್ಲ ತಿರುಗಿ ಬೀಳ್ತಾರೆ. ದೇ ಅಪೋಸ್ಡ್ ದಿ ಇಂಡಿಗೋ ಕ್ರಾಪಿಂಗ್ ಇನ್ ಚಂಪಾರಣ್ಯ ಡಿಸ್ಟ್ರಿಕ್ಟ್. ಈ ಚಂಪಾರಣ್ಯ ಡಿಸ್ಟ್ರಿಕ್ಟಲ್ಲಿ ಇಂಡಿಗೋ ಫಾರ್ಮಿಂಗ್ ಎಲ್ಲ ಏನು ಕ್ರಾಪಿಂಗ್ ಮಾಡ್ತಾ ಇರ್ತಾರೆ ಅದನ್ನೆಲ್ಲ ಕೂಡ ಅಪೋಸ್ ಮಾಡ್ತಾರೆ. ದೇ ಪ್ರೊಟೆಸ್ಟ್ ಅಗೇನ್ಸ್ಟ್ ಲ್ಯಾಂಡ್ ಟ್ಯಾಕ್ಸ್. ಲ್ಯಾಂಡ್ ಟ್ಯಾಕ್ಸ್ ಎಲ್ಲ ಏನಿರುತ್ತೆ, ಜಾಗಕ್ಕೆ ಅಂತ ಟ್ಯಾಕ್ಸ್ ಹಾಕಿರೋದು, ಅದ್ರ ಮೇಲೆ ಕೂಡ ಅವ್ರು ಪ್ರೊಟೆಸ್ಟ್ ಮಾಡ್ತಾರೆ. ಗಾಂಧೀಜಿ ಕನ್ವಿನ್ಸ್ಡ್ ದ ಬ್ರಿಟಿಷ್ ಆಫೀಸರ್ಸ್ ಥ್ರೂ ಸತ್ಯಾಗ್ರಹ ಟು ವಿತ್ಡ್ರಾ ಟ್ಯಾಕ್ಸ್. ಗಾಂಧೀಜಿ ಅವ್ರು ಏನು ಮಾಡಿದ್ರು ಈ ಟೈಮಲ್ಲಿ, ಬ್ರಿಟಿಷ್ ಆಫೀಸರ್ಸ್ ಹತ್ರ ಎಲ್ಲ ಮಾತಾಡಿಬಿಟ್ಟು ಸತ್ಯಾಗ್ರಹ ಮಾಡಿಬಿಟ್ಟು ನಾವು ವಿತ್ಡ್ರಾ ಮಾಡ್ಕೊಳ್ಳಿ ಟ್ಯಾಕ್ಸ್, ಇಲ್ಲಾಂದರೆ ಗಲಾಟೆಗಳಾಗುತ್ತೆ ಅಂತೆಲ್ಲ ಹೇಳ್ಬಿಟ್ಟು ಕನ್ವಿನ್ಸ್ ಮಾಡಿ ಅದನ್ನು ರಿಮೂವ್ ಮಾಡ್ತಾರೆ. ದಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಟ್ರೈ ಟು ಆರ್ಗನೈಸ್ ದಿ ಫಾರ್ಮರ್ಸ್ ಆ್ಯಸ್ ಎ ಪಾರ್ಟ್ ಆಫ್ ನ್ಯಾಷನಲ್ ಫ್ರೀಡಮ್ ಸ್ಟ್ರಗಲ್. ನೋಡಿರಿ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅವ್ರು ಏನು ಮಾಡ್ತಾರೆ, ಕಾಂಗ್ರೆಸ್ ಅವರು ಫಾರ್ಮರ್ಸ್ನೆಲ್ಲ ಯುನೈಟ್ ಮಾಡಿಬಿಟ್ಟು ಇವ್ರನ್ನೂ ಕೂಡ ಫ್ರೀಡಮ್ ಸ್ಟ್ರಗಲಲ್ಲಿ ಇನ್ವಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಗಾಂಧೀಜಿಸ್ ಇನ್ಫ್ಲುಯೆನ್ಸ್ ವಾಸ್ ವಿಸಿಬಲ್ ಇನ್ ಆಕ್ಟಿವಿಟೀಸ್ ಇನ್ ಚಂಪಾರಣ್ಯ, ಖೇಡಾ ಆ್ಯಂಡ್ ಅದರ್ ಪ್ಲೇಸಸ್ ವೆರ್ ದಿ ಫಾರ್ಮರ್ಸ್ ಆರ್ಗನೈಸ್ಡ್ ದೆಮ್ಸೆಲ್ಸ್ ಆ್ಯಂಡ್ ಪ್ರೊಟೆಸ್ಟೆಡ್. ನೋಡಿ, ಇಲ್ಲೆಲ್ಲ ಕೂಡ ನಾವು ಗಾಂಧೀಜಿಯವ್ರ ಇನ್ಫ್ಲುಯೆನ್ಸ್ ನೋಡ್ಬೋದು ಈ ಪ್ರೊಟೆಸ್ಟ್ಗಳಲ್ಲೆಲ್ಲ. ಈ ಚಂಪಾರಣ್ಯ ಇರ್ಬೋದು, ಖೇದಾ ಇರ್ಬೋದು, ನಾವು ಗಾಂಧೀಜಿ ಬಗ್ಗೆ ತಿಳ್ಕೊಳ್ಳೋಕೆ ಕೂಡ ನೋಡಿದ್ವಿ, ಅಲ್ಲಿ ಹೋಗಿ ಇವರು ಗಾಂಧೀಜಿಯವ್ರು ಸಪೋರ್ಟ್ ಮಾಡಿದ್ದೆಲ್ಲ. Farmers of Tebag, Malabar and other places revolted against the British and Zamindars under the influence of Congress.
ನೋಡಿ, ಮಲ್ಬಾರ್, ತೇಬಾಗ ಈ ಜಾಗದಲ್ಲಿರುವಂಥ ಫಾರ್ಮರ್ಸ್ ಕೂಡ ಏನು ಮಾಡಿದ್ರು, ಬ್ರಿಟಿಷ್ ಅವ್ರ ವಿರುದ್ಧ ಮತ್ತು ಜಮೀನ್ದಾರ್ಗಳ ವಿರುದ್ಧ ಫೈಟ್ ಮಾಡೋಕ್ಕೆ ಶುರು ಮಾಡಿದ್ರು. ದಿ ಇಶ್ಯೂಸ್ ದ ಫಾರ್ಮರ್ಸ್ ಫೌಂಡ್ ದೆಮ್ಸೆಲ್ಸ್ ಇಂಟರ್ಮಿಂಗಲ್ಡ್ ವಿತ್ ದ ಪ್ರಾಬ್ಲಮ್ಸ್ ಫೋಕಸ್ಡ್ ಇನ್ ಮೂಮೆಂಟ್ಸ್ ಲೈಕ್ ನಾನ್ ಕೋಆಪರೇಷನ್ ಮೂಮೆಂಟ್, ಟ್ಯಾಕ್ಸ್ ರೆಫ್ಯೂಸಲ್ ಆ್ಯಂಡ್ ಕ್ವಿಟ್ ಇಂಡಿಯಾ ಮೂಮೆಂಟ್ಸ್. ನೋಡಿರಿ, ಫಾರ್ಮರ್ಸ್ಗೆ ಬೇಕಾಗಿರೋದು ಇದರಲ್ಲೆಲ್ಲ ಇಂಟರ್ಟ್ವೇನ್ ಆಗಿತ್ತು. ಈಗ ನಾನ್ ಕೋಆಪರೇಷನ್ ಮೂಮೆಂಟು, ಟ್ಯಾಕ್ಸ್ ರಿಫ್ಯೂಸಲ್, ಕ್ವಿಟ್ ಇಂಡಿಯಾ ಮೂಮೆಂಟ್ ಈ ಥರ ಎಷ್ಟೊಂದು ನಡೀತಲ್ಲ, ಇದೆಲ್ಲದರಿಂದ ಇಂಡೈರೆಕ್ಟಾಗಿ ಫಾರ್ಮರ್ಸ್ಗೆ ಕೂಡ ಹೆಲ್ಪ್ ಆಗ್ತಾ ಇತ್ತು. ಅದರಿಂದ ಫಾರ್ಮರ್ಸ್ ಬಂದು ಸಪೋರ್ಟ್ ಮಾಡಿದ್ದು. ಮೆನಿ ಆಫ್ ದಿ ಪ್ರೊಟೆಸ್ಟ್ಸ್ ವೇರ್ ಆರ್ಗನೈಸ್ಡ್ ಅಂಡರ್ ದಿ ಬ್ಯಾನರ್ ಆಫ್ ಕಿಸಾನ್ ಸಭಾ ವಿಚ್ ವಾಸ್ ಇನ್ಫ್ಲುಯೆನ್ಸ್ಡ್ ಬೈ ಲೆಫ್ಟಿಸ್ಟ್ ಐಡಿಯಾಲಜೀಸ್. ನೋಡಿ, ಈ ಫಾರ್ಮರ್ ಪ್ರೊಟೆಸ್ಟ್ ಎಲ್ಲ ಯಾವುದರಿಂದ ಆಗ್ತಾ ಇತ್ತು ಅಂದರೆ, ಕಿಸಾನ್ ಸಭಾ ಅಂತ ಒಂದು ಆರ್ಗನೈಸೇಷನ್ ಇತ್ತು. ಇದು ತುಂಬ ಸ್ಟ್ರಾಂಗ್ ಇತ್ತು ಆ ಟೈಮಲ್ಲಿ. ಇವರು ಲೆಫ್ಟಿಸ್ಟ್ ಐಡಿಯಾಲಜಿ ಅಂತ ಹೇಳಿದ್ರೆ ಇದು ಕೂಡ ಒಂದು ಟೈಪಲ್ಲಿ, ಅಂದರೆ ಲೆಫ್ಟಿಸ್ಟ್ಗೂ ಮಾರ್ಕ್ಸಿಸ್ಟ್ಗೂ ಎಲ್ಲ ಸ್ವಲ್ಪ ಡಿಫ್ರೆನ್ಸ್ ಇದೆ ಸ್ವಲ್ಪ. ಆದರೆ ನಿಮ್ಮ ಸ್ಕೂಲ್ ಲೆವೆಲ್ಗೆಲ್ಲ ಲೆಫ್ಟಿಸ್ಟ್ ಐಡಿಯಾಲಜಿ ಒಂದೇ ಮತ್ತು ಮಾರ್ಕ್ಸಿಸ್ಟ್ ಐಡಿಯಾಲಜಿ ಅಂತ ಹೇಳಿದ್ರೆ ಮಾವೋಯಿಸ್ಟ್ ಐಡಿಯಾಲಜಿ ಇದೆಲ್ಲ ಒಂದೇ. ಅರ್ಥ ಆಯ್ತಾ? ಇದೇನು ಡಿಫ್ರೆನ್ಸ್ ಇರಲ್ಲ ನೀವು ಸ್ಕೂಲ್ ಲೆವೆಲಲ್ಲಿ. ಈ ರೀತಿ ಈ ಕಿಸಾನ್ ಸಭಾನ ಈ ಲೆಫ್ಟಿಸ್ಟ್ ಐಡಿಯಾಲಜಿ ಅಥವಾ ಈ ಕಮ್ಯುನಿಸ್ಟ್ಸ್ ಏನಿರ್ತಾರೆ ಇವರು ಇನ್ಫ್ಲುಯೆನ್ಸ್ ಮಾಡ್ತಾ ಇರ್ತಾರೆ. ದೀಸ್ ಪ್ರೊಟೆಸ್ಟ್ಸ್ ವೇರ್ ಆಫ್ಟನ್ ಇನ್ ಫೇವರ್ ಆಫ್ ಕಾಂಗ್ರೆಸ್ ಆ್ಯಂಡ್ ಮೆನಿ ಟೈಮ್ಸ್ ಸ್ಟುಡ್ ಅಪೋಸ್ ಟು ಕಾಂಗ್ರೆಸ್. ನೋಡಿರಿ, ಎಷ್ಟೊಂದು ಸರಿ ಈ ಪ್ರೊಟೆಸ್ಟ್ಗಳೆಲ್ಲ ಕಿಸಾನ್ ಸಭಾದವ್ರು ಮಾಡ್ತಾ ಇರ್ತಾರಲ್ಲ, ಇದೇನಾಗಿರುತ್ತೆ, ಕೆಲವು ಸರಿ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ಕೊಂಡು ಇವರು ಪ್ರೊಟೆಸ್ಟ್ ಮಾಡ್ತಾರೆ, ಕೆಲವು ಸರಿ ಕಾಂಗ್ರೆಸ್ಗೆ ಅಪೋಸಿಟಾಗಿ ನಿಂತು ಪ್ರೊಟೆಸ್ಟ್ ಮಾಡ್ತಾರೆ. ಇನ್ ತೆಲಂಗಾಣ, ಫಾರ್ಮರ್ಸ್ ಪ್ರೊಟೆಸ್ಟೆಡ್ ಅಗೇನ್ಸ್ಟ್ ದಿ ಜಮೀನ್ದಾರ್ಸ್ ಆ್ಯಂಡ್ ನಿಜಾಮ್ಸ್ ರಜಾಕಾರ್ ಅಂತಲೂ ಕರೀತಾರೆ, ರಜಾಕ್ಸ್ ಅಂತಲೂ ಕರೀತಾರೆ. ನೋಡಿ, ತೆಲಂಗಾಣ ಅಂತ ಹೇಳಿದ್ರೆ ಈಗ ಕೂಡ ಒಂದು ಸ್ಟೇಟ್ ಡಿವೈಡ್ ಆಗಿದೆ, ಆ ಸ್ಟೇಟ್ ಅದು, ಮತ್ತು ಕರ್ನಾಟಕ, ನಾರ್ತನ್ ಕರ್ನಾಟಕನ ಕೆಲವು ಪಾರ್ಟ್ ಮತ್ತು ಮಹಾರಾಷ್ಟ್ರದ ಕೆಲವು ಪಾರ್ಟ್ ಇದೆಲ್ಲ ಕೂಡ ಸೇರಿರುತ್ತೆ ಆ ಟೈಮಲ್ಲಿ. ತೆಲಂಗಾಣ ಅಂದರೆ ಅಲ್ಲಿರೋ ಫಾರ್ಮರ್ಸ್ ಏನು ಮಾಡ್ತಾರೆ, ಅಲ್ಲಿರೋಂಥ ಜಮೀನ್ದಾರರ ವಿರುದ್ಧ, ಮತ್ತು ಅಲ್ಲಿ ಒಬ್ಬ ರಾಜ ಇರ್ತಾನೆ, ನಿಜಾಮ್ ಅಂತ ಕರೀತಾರೆ ಅಲ್ಲಿ, ಆ ನಿಜಾಮ್ಸ್ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾರೆ, ಯಾಕಂದರೆ ಅವ್ರು ತುಂಬ ತೊಂದರೆ ಕೊಡ್ತಾರೆ ಅಂತ. ದಿ ಫಾರ್ಮರ್ಸ್ ಆಫ್ ಬೆಂಗಾಲ್ ರೋಸ್ ಅಗೇನ್ಸ್ಟ್ ದಿ ಜಮೀನ್ದಾರ್ಸ್. ಬೆಂಗಾಲಲ್ಲೂ ಕೂಡ ಈ ಫಾರ್ಮರ್ಸ್ ಎಲ್ಲ ಜಮೀನ್ದಾರ್ಗಳ ವಿರುದ್ಧ ತಿರುಗಿ ಬೀಳ್ತಾರೆ. ಇನ್ ಮಹಾರಾಷ್ಟ್ರ, ಫಾರ್ಮರ್ಸ್ ಪ್ರೊಟೆಸ್ಟೆಡ್ ಅಗೇನ್ಸ್ಟ್ ಲೋ ವೇಜಸ್ ಫಾರ್ ದೆಮ್. ಮಹಾರಾಷ್ಟ್ರದಲ್ಲೂ ಕೂಡ ಫಾರ್ಮರ್ಸ್ ಏನು ಮಾಡ್ತಾರೆ, ನಮಗೆ ತುಂಬ ಕಮ್ಮಿ ವೇಜಸ್ ಕೊಡ್ತಾ ಇದ್ದಾರೆ. ವೇಜಸ್ ಅಂದರೆ ಸಂಬಳ ಅಂದ್ಕೊಳ್ಳಿ, ಡೈಲಿ ಕೂಲಿ ಅಂತೀವಲ್ಲ ಆ ಟೈಪ್, ಅದೆಲ್ಲ ಕಮ್ಮಿ ಕೊಡ್ತಾ ಇದ್ದಾರೆ ಅಂತ ಅಲ್ಲೂ ಕೂಡ ಪ್ರೊಟೆಸ್ಟ್ ಮಾಡ್ತಾರೆ. ನೆಕ್ಸ್ಟ್ ಬಂದು ವರ್ಕರ್ಸ್ ರಿವೋಲ್ಟ್, ಅಂದರೆ ಕೆಲಸ ಮಾಡ್ತಾ ಇರ್ತಾರಲ್ಲ ಲೇಬರ್ಸು, ಅವ್ರದ್ದು ರಿವೋಲ್ಟ್. ವರ್ಕರ್ಸ್ ಸ್ಟ್ರಗಲ್ ಸ್ಟಾರ್ಟೆಡ್ ಇನ್ ಕಲ್ಕತ್ತಾ ಇನ್ 1827. ನೋಡಿರಿ, ಕಲ್ಕತ್ತಾದಲ್ಲಿ ಇದು ಶುರುವಾಗುತ್ತೆ 1827. ನೋಡಿರಿ, ಏನಕ್ಕೆ ವರ್ಕರ್ಸ್ ರಿವೋಲ್ಟ್, ಕಮ್ಯುನಿಸ್ಟ್ ಪಾರ್ಟಿ ಇದೆಲ್ಲ ಕಲ್ಕತ್ತಾದಲ್ಲಿ ಇರುತ್ತೆ ಅಂದರೆ, ಆ ಟೈಮಲ್ಲಿ ಕಲ್ಕತ್ತಾ ಬಂದು ಇಂಡಸ್ಟ್ರಿಯಲ್ ಸ್ಟೇಟ್ ಟೈಪ್, ಅಂದರೆ ಸುಮಾರು ಫ್ಯಾಕ್ಟ್ರಿಗಳೆಲ್ಲ ಅಲ್ಲೇ ಇತ್ತು, ಅದರಿಂದ ಇವೆಲ್ಲ ಅಲ್ಲೇ ಶುರುವಾಗೋದು. ದಿ ವರ್ಕರ್ಸ್ ಆಫ್ ಜ್ಯೂಟ್ ಆ್ಯಂಡ್ ಕಾಟನ್ ಮಿಲ್ಸ್ ಅಲಾಂಗ್ ವಿತ್ ರೈಲ್ವೇಸ್ ಸ್ಟಾರ್ಟೆಡ್ ಆರ್ಗನೈಸಿಂಗ್ ದೆಮ್ಸೆಲ್ಸ್. ನೋಡಿ, ಯಾರ್ಯಾರು ಈ ಜ್ಯೂಟ್ ಮಿಲ್ಗಳಲ್ಲಿ, ಕಾಟನ್ ಮಿಲ್ಗಳಲ್ಲಿ ಕೆಲಸ ಮಾಡ್ತಾರೆ ಮತ್ತು ರೈಲ್ವೇಸಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಇವರೆಲ್ಲ ಕೂಡ ಅವ್ರನ್ನವರೇ ಆರ್ಗನೈಸ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ. ರೈಲ್ವೆ ವರ್ಕರ್ಸ್ ಹೆಲ್ಡ್ ಪ್ರೊಟೆಸ್ಟ್ಸ್ ಇನ್ ರೈಲ್ವೆ ಸ್ಟೇಷನ್ಸ್ ಆ್ಯಂಡ್ ರೈಸ್ಡ್ ಸ್ಲೋಗನ್ಸ್ ಅಗೇನ್ಸ್ಟ್ ದಿ ಬ್ರಿಟಿಷ್ ಆಫೀಸರ್ಸ್. ನೋಡಿ, ರೈಲ್ವೆ ವರ್ಕರ್ಸ್ ಎಲ್ಲ ಏನು ಮಾಡ್ತಾರೆ, ಇವರು ರೈಲ್ವೆ ಸ್ಟೇಷನ್ಗಳಲ್ಲೇ ಇವರು ಪ್ರೊಟೆಸ್ಟ್ ಮಾಡೋಕ್ಕೆ ಶುರು ಮಾಡೋದು, ಮತ್ತು ಬ್ರಿಟಿಷ್ ಆಫೀಸರ್ಸ್ ಯಾರಾದರೂ ತಪ್ಪು ಮಾಡಿದ್ರು ಅಂದರೆ ಅವ್ರ ವಿರುದ್ಧ ಸ್ಲೋಗನ್ಸ್ಗೆ ಹೋಗೋದು, ಇದೆಲ್ಲ ಶುರುವಾಗುತ್ತೆ. ದಿ ಪ್ರಿಂಟರ್ಸ್ ಯೂನಿಯನ್ ಇನ್ ಕಲ್ಕತ್ತಾ ಆ್ಯಂಡ್ ಕಾಟನ್ ಮಿಲ್ ವರ್ಕರ್ಸ್ ಆಫ್ ಬಾಂಬೆ ಕ್ರಿಯೇಟೆಡ್ ನ್ಯಾಷನಲ್ ಅವೇರ್ನೆಸ್. ನೋಡಿ, ಪ್ರಿಂಟರ್ಸ್ ಯೂನಿಯನ್ ಅಂತ ಇರುತ್ತೆ ಒಂದು ಕಲ್ಕತ್ತಾದಲ್ಲಿ, ಮತ್ತು ಮಿಲ್ ವರ್ಕರ್ಸ್ ಅಂತ ಅವ್ರದ್ದೊಂದು ಅಸೋಸಿಯೇಷನ್ ಇರುತ್ತೆ ಬಾಂಬೆಯಲ್ಲಿ. ಇವರೆಲ್ಲ ಕೂಡ ನ್ಯಾಷನಲಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾರೆ, ಏನೇನು ಪ್ರಾಬ್ಲಮ್ ಇದೆ ಅಂತ. ಈ ಲೇಬರ್ ಯೂನಿಯನ್ ವಾಸ್ ಫೌಂಡೆಡ್ ಇನ್ ಮದ್ರಾಸ್ ಅಂದರೆ ಈಗ ಚೆನ್ನೈ ಅಥವಾ ತಮಿಳ್ನಾಡು ಅಂದ್ಕೊಳ್ಳಿ ಆ ಟೈಮಲ್ಲಿ. ಲೇಟರ್ ಮೆನಿ ವರ್ಕರ್ಸ್ ಅಸೋಸಿಯೇಷನ್ ಸ್ಟಾರ್ಟೆಡ್. ಮೊದಲು ಲೇಬರ್ ಯೂನಿಯನ್ ಎಲ್ಲ ಮದ್ರಾಸಲ್ಲಿ ಶುರುವಾಗುತ್ತೆ, ಆಮೇಲೆ ಬೇರೆ ಬೇರೆ ಕಡೆ ಕೂಡ ವರ್ಕರ್ಸ್ ಅಸೋಸಿಯೇಷನ್ ಶುರುವಾಗುತ್ತೆ ಬೇರೆ ಬೇರೆವು. ದಿ ಕಾಂಗ್ರೆಸ್ ಸಪೋರ್ಟೆಡ್ ಸಚ್ ಇನಿಷಿಯೇಟ್ಸ್ ಫ್ರಮ್ ದಿ ವರ್ಕರ್ಸ್ ಯೂನಿಯನ್ಸ್. ನೋಡಿ, ಕಾಂಗ್ರೆಸ್ ಅವರು ಕೂಡ ಇಂಥದಕ್ಕೆ ಸಪೋರ್ಟ್ ಮಾಡ್ತಾರೆ, ನೀವು ಕೂಡ ಈ ವರ್ಕರ್ ಯೂನಿಯನ್ನಲ್ಲಿ ಎಲ್ಲ ಜಾಯಿನ್ ಆಗಿರಿ, ಅವಾಗ ಸ್ಟ್ರೆಂತ್ ತೋರಿಸ್ಬೋದು ಬ್ರಿಟಿಷ್ ಅವ್ರಿಗೆ ಅಂತ. ದಿ ಕಾಂಟ್ರಿಬ್ಯೂಷನ್ ಆಫ್ ವರ್ಕರ್ಸ್ ಆ್ಯಂಡ್ ದೇರ್ ಯೂನಿಯನ್ಸ್ ಆರ್ ಯೂನಿಕ್. ನೋಡಿ, ವರ್ಕರ್ಸ್ ಮತ್ತು ಅವರು ಯೂನಿಯನ್ಗಳು ಏನೇನು ಕಾಂಟ್ರಿಬ್ಯೂಟ್ ಮಾಡೋದು ಫ್ರೀಡಮ್ ಸ್ಟ್ರಗಲಲ್ಲಿ ಅವು ತುಂಬ ಯೂನಿಕ್ ಆಗಿರುತ್ತೆ, ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಂದ್ಕೊಳ್ಳಿ. ದಿ ಟ್ರೈಬಲ್ ರಿವೋಲ್ಟ್ಸ್. ನೋಡಿ, ಟ್ರೈಬಲ್ ಅಥವಾ ಟ್ರೈಬ್ ಅಂತ ಹೇಳಿದ್ರೆ ಈ ಕಾಡಲ್ಲಿರುವಂಥ ಜನಗಳು, ಅಂದರೆ ಫುಲ್ಲಿ ಕಾಡು ಜನಗಳು ಮೂವಿಯಲ್ಲಿ ತೋರಿಸಲ್ಲ ಆ ಟೈಪಲ್ಲ, ಸಿವಿಲೈಸ್ಡ್ ಆಗಿರ್ತಾರೆ, ಇವರು ಬಟ್ಟೆ ಹಾಕ್ಕೊಳ್ತಾರೆ, ಮನೆ ಕಟ್ಕೊಂಡಿರ್ತಾರೆ, ಎಲ್ಲ ಮಾಡ್ತಾರೆ, ಆದರೆ ಅಗ್ರಿಕಲ್ಚರ್ ಮಾಡ್ತಾ ಇರಲ್ಲ. ಮತ್ತು ಈಗ ಹಳ್ಳಿ ಕಡೆ ಏನು ಮೋಲ್ಡ್ ಮನೆ ಇರ್ಬೋದು ಅಥವಾ ಆ ಗುಡಿಸಲು ಟೈಪ್ ಇರುತ್ತೆ, ಆ ಟೈಪ್ ಇರಲ್ಲ, ಒಂದು ಸಿಂಪಲ್ ಟೈಪ್ ಗುಡಿಸಲು ಹಾಕ್ಕೊಂಡಿರ್ತಾರೆ ಅಷ್ಟೇ. ಆ ಥರ ಇದ್ದು ಸಿಂಪಲ್ ಜೀವನ ಮಾಡ್ತಾರೆ, ವ್ಯವಸಾಯ ಮಾಡಲ್ಲ, ಬೇಟೆ ಆಡೋದು ಅಥವಾ ಗೆಡ್ಡೆ ಗೆಣಸು ತಿನ್ಕೊಳ್ಳೋದು ಈ ಟೈಪ್ ಇರ್ತಾರಲ್ಲ, ಅಂಥವ್ರನ್ನ ಟ್ರೈಬಲ್ ಪೀಪಲ್ ಅಂತ ಕರಿತೀವಿ. ಈ ಬ್ರಿಟಿಷ್ ಅವ್ರು ಯಾವ ಥರ ಅಂತ ಹೇಳಿದ್ರೆ, ಕಾಡಲ್ಲಿ ಅವ್ರ ಪಾಡ್ಗೆ ಅವರು ಬೇಟೆ ಆಡ್ಕೊಂಡು ಗಿಡ ಮರದಲ್ಲಿ ಏನಾದರೂ ಕಿತ್ಕೊಂಡು ತಿನ್ಕೊಂಡು ಜೀವನ ಮಾಡೋವಂಥವ್ರನ್ನ ಕೂಡ ಬಿಡಲ್ಲ.
ಅವ್ರ ಮೇಲೂ ಟ್ಯಾಕ್ಸ್ ಹಾಕೋದು, ಅವ್ರ ಮೇಲೂ ರೂಲ್ಸ್ ಮಾಡೋದು ಎಲ್ಲ ಶುರು ಮಾಡಿಬಿಡ್ತಾರೆ. ದಿ ಟ್ಯಾಕ್ಸ್ ಆ್ಯಂಡ್ ಫಾರೆಸ್ಟ್ ಪಾಲಿಸೀಸ್ ಇಂಪ್ಲಿಮೆಂಟೆಡ್ ಡ್ಯೂರಿಂಗ್ ದಿ ಬ್ರಿಟಿಷ್ ಅಡ್ಮಿನಿಸ್ಟ್ರೇಷನ್ ವೆರ್ ದಿ ರೀಸನ್ಸ್ ಫಾರ್ ಟ್ರೈಬಲ್ ರಿವೋಲ್ಟ್ಸ್. ನೋಡಿ, ಬ್ರಿಟಿಷ್ ಅವ್ರು ಏನು ಮಾಡ್ತಾರೆ, ಮರಗಳು ಕಟ್ ಮಾಡೋ ಆಗಿಲ್ಲ ಅಂತ ಕೆಲವು ರೂಲ್ಸು, ಗನ್ ಇಟ್ಕೊಳ್ಳೋ ಆಗಿಲ್ಲ ಅಂತ ಕೆಲವು ರೂಲ್ಸು, ಮತ್ತೇನಾದರೂ ಅಲ್ಲಿ ಮರ ಕಟ್ ಮಾಡಿದ್ರೆ ಅದಕ್ಕೆ ಇಷ್ಟು ಅಂತ ಟ್ಯಾಕ್ಸ್ ಕಟ್ಟಬೇಕು ಅಂತ ರೂಲ್ಸು, ಈ ಥರ ಎಲ್ಲ ಮಾಡ್ತಾರೆ. ಇದರಿಂದ ಟ್ರೈಬಲ್ ಪೀಪಲ್ ಕೂಡ ಇವ್ರ ವಿರುದ್ಧ ತಿರುಗಿ ಬೀಳ್ತಾರೆ. ಅಮಾಂಗ್ ದೆಮ್ ರಿವೋಲ್ಟ್ಸ್ ಆಫ್ ಸಂತಳ, ಕೋಲಾ ಆ್ಯಂಡ್ ಮುಂಡಾ ಆರ್ ಇಂಪಾರ್ಟೆಂಟ್. ಇದರಲ್ಲಿ ಈ ಥರ ಎಷ್ಟೊಂದು ರಿವೋಲ್ಟ್ಗಳು ನಡೆಯುತ್ತೆ, ಅದರಲ್ಲಿ 3 ಇಂಪಾರ್ಟೆಂಟು ಇವು. ಜೊತೆಗೆ ಕರ್ನಾಟಕದಲ್ಲೊಂದು ನಡೆಯುತ್ತೆ, ಹಳಗಲಿ ಬೇಡಾಸ್ ರಿವೋಲ್ಟ್ ಅಂತ. ಅಂದರೆ ಇವರು ಬೇಟೆಗಾರರು, ಕಾಡಲ್ಲಿ ಹೋಗಿ ಬೇಟೆ ಆಡಿ ತಂದು ಅದರಲ್ಲಿ ಜೀವನ ಮಾಡೋವಂಥ ವ್ಯಕ್ತಿಗಳು. ಬ್ರಿಟಿಷ್ ಅವ್ರು ಏನು ರೂಲ್ಸ್ ಮಾಡ್ತಾರೆ ಅಂದರೆ, ಯಾರು ಕಾಮನ್ ಪೀಪಲ್ಲು ಗನ್ ಇಟ್ಕೊಳ್ಳೋ ಆಗಿಲ್ಲ, ಅವಾಗೆಲ್ಲ ಉದ್ದುದ್ದ ಗನ್ ಬರೋದು, ಆ ಥರದ್ದೆಲ್ಲ ಇಟ್ಕೊಳ್ಳೋ ಆಗಿಲ್ಲ, ಎಲ್ಲ ಸರೆಂಡರ್ ಮಾಡಬೇಕು ಅಂತಾರೆ. ಇವರು ಟ್ರೈಬಲ್ ಪೀಪಲ್, ಇವ್ರು ಹೋಗಿ ಬೇಟೆ ಆಡಿ ತಂದು ತಿಂದು ಜೀವನ ಮಾಡಬೇಕು. ಇವ್ರು ಗನ್ಗಳೆಲ್ಲ ಕೊಟ್ಬಿಟ್ರೆ ಏನು ಬಿಲ್ಲು ಬಾಣದೆಲ್ಲ ಶೂಟ್ ಮಾಡೋಕ್ಕಾಗತ್ತೆ? ಆಗಲ್ಲ. ಅದರಿಂದ ಇವರು ಕೂಡ ಬ್ರಿಟಿಷ್ ಅವ್ರ ವಿರುದ್ಧ ತಿರುಗಿ ಬೀಳ್ತಾರೆ. ದಿ ರಿವೋಲ್ಟ್ ಆಫ್ ಸಂತಳ ಟ್ರೈಬ್ ಈಸ್ ಕನ್ಸಿಡರ್ಡ್ ಆಸ್ ಎನ್ ಇಂಪಾರ್ಟೆಂಟ್ ರಿವೋಲ್ಟ್ ಇನ್ ಇಂಡಿಯಾ. ಈ ಸಂತಳ ಟ್ರೈಬ್ ಅವರು ಒಂದು ರಿವೋಲ್ಟ್ ಮಾಡ್ತಾರೆ, ಅದು ಕೂಡ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ದಿ ಪೀಪಲ್ ಆಫ್ ದಿಸ್ ಟ್ರೈಬ್ ಆರ್ ಪ್ರೆಸೆಂಟ್ ಇನ್ ದಿ ಇಲ್ಲಿ ಏರಿಯಾಸ್ ಆಫ್ ಬೆಂಗಾಲ್ ಆ್ಯಂಡ್ ಒರಿಸ್ಸಾ ಸ್ಟೇಟ್, ಒಡಿಶಾ. ನೋಡಿರಿ, ಈ ಜನ ಎಲ್ಲಿರ್ತಾರೆ ಈ ಟ್ರೈಬಿಗೆ ಸೇರಿರೋರು ಅಂದರೆ, ಈ ಬೆಂಗಾಲ್ ಮತ್ತು ಒಡಿಶಾ ಆ ಸೈಡಲ್ಲಿ ಕೆಲವು ಬೆಟ್ಟಗಳಿರೋಂಥ ಜಾಗದಲ್ಲಿ ಇರ್ತಾರೆ. ವಿತ್ ದಿ ಇಂಪ್ಲಿಮೆಂಟೇಷನ್ ಆಫ್ ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್, ದೀಸ್ ಪೀಪಲ್ ಬಿಕೇಮ್ ಲ್ಯಾಂಡ್ಲೆಸ್. ನೋಡಿ, ಇವರು ಮೋಸ್ಟ್ಲಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೈಗ್ರೇಟ್ ಆಗ್ತಾ ಇರ್ತಾರೆ ಅಂದ್ಕೊಳ್ತೀನಿ, ಅಂದರೆ ಬೆಳೆ ಬೆಳ್ಕೊಂಡು ಹತ್ರ. ಈಗ ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್ ತಂದಾಗ ಇವ್ರ ಜಾಗ ಎಲ್ಲ ಹೋಗ್ಬಿಡುತ್ತೆ. ದಿ ಲ್ಯಾಂಡ್ ಡೆವಲಪ್ಡ್ ಬೈ ದೆಮ್ ವಾಸ್ ಟೇಕನ್ ಓವರ್ ಬೈ ಜಮೀನ್ದಾರ್ಸ್. ಇವ್ರು ಅಲ್ಲಿವರೆಗೂ ಏನು ಡೆವಲಪ್ ಮಾಡಿರ್ತಾರೆ ಲ್ಯಾಂಡ್, ಅದೆಲ್ಲ ಕೂಡ ಜಮೀನ್ದಾರ್ಗಳು ತೊಗೊಂಡ್ಬಿಡ್ತಾರೆ. ದಿ ಜಮೀನ್ದಾರ್ಸ್, ಮನಿ ಲೆಂಡರ್ಸ್ ಆ್ಯಂಡ್ ದಿ ಕಂಪನಿ ಗವರ್ಮೆಂಟ್ ಬಿಕೇಮ್ ದಿ ಎಕ್ಸ್ಪ್ಲಾಯ್ಟರ್ಸ್ ಆಫ್ ಸಂತಳ ಟ್ರೈಬ್. ಈ ಜಮೀನ್ದಾರ್ಗಳಿರ್ಬೋದು, ಮತ್ತು ಸಾಲ ಕೊಟ್ಟಂಥ ಬಡ್ಡಿ ಕೊಟ್ಟಂಥ ಮನಿ ಲೆಂಡರ್ಸ್ ಇರ್ಬೋದು, ಮತ್ತು ಈ ಈಸ್ಟ್ ಇಂಡಿಯಾ ಕಂಪ್ನಿ ಗವರ್ಮೆಂಟ್ ಇರ್ಬೋದು, ಇವರೆಲ್ಲ ಕೂಡ ಸಂತಳ ಟ್ರೈಬ್ಗೆ ತೊಂದರೆ ಕೊಡ್ತಾ ಇರ್ತಾರೆ. ದೇರ್ ಪೀಸ್ ಲವಿಂಗ್ ನೇಚರ್ ಆ್ಯಂಡ್ ಸಿವಿಲೈಸ್ಡ್ ಮ್ಯಾನರ್ಸ್ ವೇರ್ ಎಕ್ಸ್ಪ್ಲಾಯ್ಟೆಡ್ ಬೈ ದಿ ಗವರ್ಮೆಂಟ್. ನೋಡಿ, ಇವರು ಸಂತಳ ಟ್ರೈಬ್ ಅವರು ತುಂಬ ಪೀಸ್ ಲವಿಂಗ್ ಇರ್ತಾರೆ. ಇವ್ರ ಪಾಡಿಗೆ ಇವ್ರು ಇದ್ಕೊಂಡು ಇವ್ರು ಏನೋ ವ್ಯವಸಾಯ ಮಾಡ್ಕೊಳ್ಳೋದು, ಓಡಾಡ್ಕೊಳ್ಳೋದು ಅದು ಮಾಡ್ಕೊಂಡಿರ್ತಾರೆ. ಆದರೆ ಇವರು ತುಂಬ ಸಿವಿಲೈಸ್ಡಾಗೂ ಇರ್ತಾರೆ, ತುಂಬ ಶಾಂತಿಯುತವಾಗಿರ್ತಾರೆ. ಆದರೆ ಇದೆಲ್ಲ ನೋಡಿಬಿಟ್ಟು ಇವ್ರಿಗೆ ಏನು ಮಾಡೋದು ನಡೆಯುತ್ತೆ ಬಿಡು ಅಂತ ಬ್ರಿಟಿಷ್ ಅವರು ಅವ್ರಿಗೆ ತೊಂದರೆ ಕೊಡೋಕ್ಕೆ ಶುರು ಮಾಡ್ತಾರೆ. ದಿ ಅಪ್ಸೆಟ್ ಸಂತಳಾಸ್ ಮೆಟ್ ಸೀಕ್ರೆಟ್ಲಿ ಆ್ಯಂಡ್ ಡಿಸೈಡೆಡ್ ಟು ಲೂಟ್ ದಿ ಜಮೀನ್ದಾರ್ಸ್ ಆ್ಯಂಡ್ ಮನಿ ಲೆಂಡರ್ಸ್. ಈ ಸಂತಳಾಸ್ ಟ್ರೈಬಲ್ಲಿ ಇರೋಂಥ ಕೆಲವು ಜನ ಎಲ್ಲ ಸೇರ್ಕೊಂಡು ಏನು ಮಾಡ್ತಾರೆ, ಸೀಕ್ರೆಟಾಗಿ ಮೀಟ್ ಆಗಿಬಿಟ್ಟು ನಾವು ಇಷ್ಟೊಂದೆಲ್ಲ ನಮ್ಮ ಹತ್ರ ಲೂಟಿ ಹೊಡಿತಾ ಇದ್ದಾರಲ್ಲ, ಇವ್ರನ್ನೂ ನಾವು ಒಂದ್ಸರಿ ಲೂಟಿ ಮಾಡೋಣ ಅಂತೇಳಿ ಜಮೀನ್ದಾರ್ಗಳು ಮತ್ತು ಬಡ್ಡಿ ಕೊಡುವಂಥವ್ರು ಯಾರ್ಯಾರು ಇರ್ತಾರೆ ಅವ್ರ ಮನೆಗಳನ್ನೆಲ್ಲ ಲೂಟಿ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ದಿ ರಿವೋಲ್ಟ್ ವಾಸ್ ಸಿವಿಯರ್ ಇನ್ ಬಾತ್ಪುರ್ ಜಾಗದಲ್ಲಿ ಮತ್ತು ಬರಹತ್ ಮತ್ತು ರಾಜಮಹಲ್ ಏರಿಯಾಸಲ್ಲಿ ಈ ರಿವೋಲ್ಟ್ ತುಂಬ ಸಿವಿಯರ್ ಆಗಿರುತ್ತೆ, ಅಂದರೆ ತುಂಬ ಗಲಾಟೆಗಳಾಗ್ತಾ ಇರುತ್ತೆ. ಆ್ಯಸ್ ಎ ರಿಸಲ್ಟ್ ದ ಟ್ರೈಬಲ್ ಪೀಪಲ್ ಕಿಲ್ಡ್ ದೇರ್ ಎನಿಮೀಸ್. ಇದರಿಂದ ಏನಾಯಿತು, ಈ ಸಂತಳ ಟ್ರೈಬ್ ಪೀಪಲ್ ಏನಿರ್ತಾರೆ ಇವರು ಅವ್ರ ಎನಿಮೀಸ್ನೆಲ್ಲ ಶೂಟ್ ಮಾಡೋದು, ಸಾಯಿಸೋದು, ಇದೆಲ್ಲ ಶುರು ಮಾಡಿಬಿಡ್ತಾರೆ. ಫ್ರೈಟೆಂಡ್ ಬೈ ದಿಸ್ ದಿ ಮನಿ ಲೆಂಡರ್ಸ್ ಆ್ಯಂಡ್ ಜಮೀನ್ದಾರ್ಸ್ ಫ್ಲಡ್ ಫ್ರಮ್ ದೀಸ್ ಏರಿಯಾಸ್. ನೋಡಿ, ಇದೆಲ್ಲದರಿಂದ ಭಯ ಆಗ್ಬಿಟ್ಟು ಏನು ಮಾಡ್ತಾರೆ, ಯಾರ್ಯಾರು ದುಡ್ಡು ಇರುತ್ತೆ ಅವರೆಲ್ಲ ಕೂಡ ಆ ಏರಿಯಾಗಳನ್ನ ಬಿಟ್ಟು ಬೇರೆ ಕಡೆ ಹೋಗೋಕ್ಕೆ ಶುರು ಮಾಡಿಬಿಡ್ತಾರೆ. ದೋ ದಿ ರಿವೋಲ್ಟ್ ಆಫ್ ಸಂತಳಾಸ್ ಕೇಮ್ ಟು ಎನ್ ಎಂಡ್, ಇಟ್ ಬಿಕೇಮ್ ಎನ್ ಇನ್ಸ್ಪಿರೇಷನ್ ಫಾರ್ ಮೆನಿ ರಿವೋಲ್ಟ್ಸ್ ಇನ್ ಫ್ಯೂಚರ್. ನೋಡಿ, ಇದೆಲ್ಲ ಸಂತಳಾಸ್ ಮಾಡಿದ ತಕ್ಷಣ ಗೆಲ್ಲಿಲ್ಲ ಇವರು. ಬ್ರಿಟಿಷ್ ಅವ್ರು ಬಂದರು, ಆರ್ಮಿ ಕರ್ಕೊಂಬಂದು ಇದನ್ನು ಸಪ್ರೆಸ್ ಮಾಡಿದ್ರು. ಆದರೆ ಬೇರೆ ನೆಕ್ಸ್ಟ್ ಬರೋವಂಥ ರಿವೋಲ್ಟ್ಸ್ಗೆಲ್ಲ ಕೂಡ ಇದು ಒಂಥರ ಇನ್ಸ್ಪಿರೇಷನ್ ಆಗಿ ಕೆಲಸ ಮಾಡ್ತು. ಸಿಮಿಲರ್ಲಿ ಕೋಲಾ ಆ್ಯಂಡ್ ಮುಂಡಾ ರಿವೋಲ್ಟೆಡ್ ಅಗೇನ್ಸ್ಟ್ ದಿ ಜಮೀನ್ದಾರ್ಸ್. ಇದೇ ರೀತಿ ಕೋಲಾ, ಮುಂಡಾ ಈ ಜಾಗಗಳವರು ಕೂಡ, ಈ ಟ್ರೈಬ್ಸ್ ಅವರು ಕೂಡ ಜಮೀನ್ದಾರ್ ವಿರುದ್ಧ ಫೈಟ್ ಮಾಡ್ತಾರೆ. ಈಗ ನಾವು ಗಾಂಧೀಜಿಯವ್ರ ಬಗ್ಗೆ ಮೇಯ್ನಾಗಿ ಫೋಕಸ್ ಮಾಡಿದ್ವಿ, ಮತ್ತು ಫ್ರೀಡಮ್ ಮೂವ್ಮೆಂಟ್ ಯಾವ ರೀತಿ ನಡ್ಕೊಂಬಂತ ಅವ್ರ ಲೀಡರ್ಶಿಪ್ಪಲ್ಲಿ ಅಥವಾ ಅವರ ಇನ್ಫ್ಲುಯೆನ್ಸಲ್ಲಿ ಅದ್ರ ಬಗ್ಗೆ ಎಲ್ಲ ನೋಡಿದ್ವಿ. ಈಗ ಇನ್ನೊಬ್ಬರು ಇಂಪಾರ್ಟೆಂಟ್ ಲೀಡರ್ ಯಾರಪ್ಪ ಅಂತ ಹೇಳಿದ್ರೆ ಸುಭಾಷ್ ಚಂದ್ರ ಬೋಸ್ ಅಂತ. ಓಕೆ, ಇವ್ರ ಬಗ್ಗೆ ಎಲ್ಲ ಕೇಳಿರ್ತೀರ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತ ಕೂಡ ಕರೀತಾರೆ, ಎಲ್ಲರಿಗೂ ಗೊತ್ತಿರುತ್ತೆ. ಅವ್ರ ಬಗ್ಗೆ ನೋಡೋಣ, ಅವ್ರು ಏನೇನು ಮಾಡಿದ್ರು ಫ್ರೀಡಮ್ ಸ್ಟ್ರಗಲಲ್ಲಿ ಅಂತ. ಸುಭಾಷ್ ಚಂದ್ರ ಬೋಸ್ ವಾಸ್ ಫ್ರಮ್ ಕಟಾಕ್ ಆಫ್ ಒಡಿಸ್ಸಾದಲ್ಲಿ ಕಟಾಕ್ ಅಂತ ಒಂದು ಜಾಗ ಇರುತ್ತೆ, ಆ ಜಾಗದಿಂದ ಬಂದಂಥವ್ರು. ದಿ ರೋಲ್ ಆಫ್ ಸುಭಾಷ್ ಚಂದ್ರ ಬೋಸ್ ಈಸ್ ಎ ಡಿಸೈಸಿವ್ ಸ್ಟೆಪ್ ಇನ್ ದಿ ಇಂಡಿಯನ್ ನ್ಯಾಷನಲ್ ಫ್ರೀಡಮ್ ಸ್ಟ್ರಗಲ್. ನೋಡಿ, ಸುಭಾಷ್ ಚಂದ್ರ ಬೋಸ್ ಅವರು ತುಂಬ ಡಿಸೈಸಿವ್ ಆಗಿ ಹೆಜ್ಜೆ ಇಟ್ಟು, ಅಂದರೆ ಇವರು ಗಾಂಧೀಜಿಯವ್ರ ಥರ ಶಾಂತಿಯಿಂದ ಇರಬೇಕು ಅವೆಲ್ಲ ನೋಡ್ತಾ ಇರಲಿಲ್ಲ. ಮೊದಲು ಅದೇ ಥರ ಇದ್ದರು, ಆದರೆ ಆಮೇಲೆ ಬರ್ತಾ ಈ ಥರ ಬ್ರಿಟಿಷ್ ಅವ್ರು ನೋಡ್ಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇವ್ರದ್ದೇ ಬೇರೆ ಪ್ಲ್ಯಾನ್ನ ಮಾಡಿದ್ರು. ಅಂದರೆ ರೆವಲ್ಯೂಷನರೀಸ್ ಥರ ಅಲ್ಲ, ಇವ್ರದ್ದು ಒಂಥರ ಪ್ಲ್ಯಾನ್ ಮೆಚ್ಯೂರ್ ಆಗಿತ್ತು, ಆ ಟೈಪ್. ಅದು ಬರ್ತಾ ನೋಡೋಣ.
Though he had secured 4th rank in the Indian Civil Services exam, he refused posting and became part of the ನ್ಯಾಷನಲ್ ಫ್ರೀಡಮ್ ಸ್ಟ್ರಗಲ್. ನೋಡಿರಿ, ಇವರಿಗೆ ಐ ಸಿ ಎಸ್ ಅಂತ ಹೇಳಿದ್ರೆ ಈಗ IAS ಇದೆಯಲ್ಲ ಅದಕ್ಕೆ ಈಕ್ವಲೆಂಟ್. ಓಕೆ, ಇಂಡಿಯನ್ ಸಿವಿಲ್ ಸರ್ವಿಸಸ್ ಥರನೇ, ಅಂದರೆ ಇವಾಗ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ಹೆಸರು ಚೇಂಜ್ ಮಾಡಿದ್ದಾರೆ, ಆ ಟೈಪ್. ಅದರಲ್ಲಿ ಇಡೀ ಇಂಡಿಯಾಗೆ ಎಲ್ಲ ಕಟ್ಟಿದ್ರೆ ಅದರಲ್ಲಿ 4th ರ್ಯಾಂಕ್ ಬಂದಿರುತ್ತೆ. ಅಷ್ಟು ಚೆನ್ನಾಗಿ ಓದಿರ್ತಾರೆ, ಅಷ್ಟು ಚೆನ್ನಾಗಿ ತಿಳ್ಕೊಂಡಿರ್ತಾರೆ. ಅದರಲ್ಲಿ ಇವ್ರಿಗೆ ಅಷ್ಟು ರ್ಯಾಂಕ್ ಬಂದರೂ ಇವರು ಪೋಸ್ಟಿಂಗ್ ನಾನು ಎಲ್ಲೂ ಕಲೆಕ್ಟರಾಗಿ ಹೋಗಲ್ಲ ಅಂತ ಹೇಳ್ಬಿಟ್ಟು ಫ್ರೀಡಮ್ ಸ್ಟ್ರಗಲಲ್ಲಿ ಇನ್ವಾಲ್ವ್ ಆಗ್ತಾರೆ. ಈ ಬಿಕೇಮ್ ಪಾಪ್ಯುಲರ್ ಆ್ಯಸ್ ನೇತಾಜಿ. ಎಲ್ಲರೂ ಕೂಡ ಇವ್ರನ್ನ ನೇತಾಜಿ ಅಂತ ಕರೀತಾರೆ. ನೇತಾಜಿ ಅಂದರೆ ಅದಕ್ಕೆ ಲೀಡರ್ ಅಂತ ಮೀನಿಂಗ್. ಹಿ ಎಂಗೇಜ್ಡ್ ಹಿಮ್ಸೆಲ್ಫ್ ಇನ್ ಆರ್ಗನೈಸಿಂಗ್ ದಿ ಇಂಡಿಯನ್ಸ್ ರಿಸೈಡಿಂಗ್ ಔಟ್ಸೈಡ್ ಇಂಡಿಯಾ ಆಸ್ ಎ ಕೌಂಟರ್ ಟು ಗಾಂಧೀಜೀಸ್ ಸಾಫ್ಟ್ ಪ್ರೊಟೆಸ್ಟ್ಸ್. ನೋಡಿ, ಗಾಂಧೀಜಿಯವ್ರು ಏನು ಮಾಡ್ತಾ ಇರ್ತಾರೆ, ತುಂಬ ಸಾಫ್ಟ್ ಪ್ರೊಟೆಸ್ಟ್ ಮಾಡ್ತಾ ಇರ್ತಾರೆ. ಸ್ಟ್ರೈಕ್ ಮಾಡೋದು, ಸತ್ಯಾಗ್ರಹ ಮಾಡೋದು, ಉಪವಾಸ ಮಾಡೋದು, ಈ ಟೈಪ್ ಮಾಡ್ತಾ ಇರ್ತಾರೆ. ಆದರೆ ಸುಭಾಷ್ ಚಂದ್ರ ಬೋಸ್ ಅವ್ರು ಏನು ಮಾಡ್ತಾರೆ, ಯಾರ್ಯಾರು ಇಂಡಿಯಾದ ಹೊರಗಡೆ ಇಂಡಿಯನ್ಸ್ ಇರ್ತಾರೆ, ಅಂದರೆ ಈಗ ಎಷ್ಟೊಂದು ಜನ ಇವಾಗ ಕೂಡ ಅಮೆರಿಕಾದಲ್ಲಿ ಸೆಟ್ಲ್ ಆಗಿರೋದು, UK ಸೆಟ್ಲ್ ಆಗಿರೋದು ಇರ್ತಾರಲ್ಲ, ಆ ಟೈಪಲ್ಲಿ ಹಳೆ ಕಾಲದಲ್ಲಿ ಕೂಡ ಸುಮಾರು ಜನ ಲಂಡನ್ನಲ್ಲಿ ಸೆಟ್ಲ್ ಆಗಿರೋರು, ಮತ್ತು ಅಮೆರಿಕಾದಲ್ಲಿ ಸೆಟ್ಲ್ ಆಗಿರೋರು, ಮತ್ತು ಸಿಂಗಾಪುರ್ ಕಡೆ ಈ ಟೈಪಲ್ಲೇ ಇರೋವಂಥ ಇಂಡಿಯನ್ಸ್ನೆಲ್ಲ ಕೂಡ ಇವರು ಆರ್ಗನೈಸ್ ಮಾಡ್ತಾರೆ. ಈ ಟೂರ್ಡ್ ಮೆನಿ ಸಿಟೀಸ್ ಲೈಕ್ ವಿಯೆನ್ನಾ, ಬೆರ್ಲಿನ್, ರೋಮ್, ಇಸ್ತಾನ್ಬುಲ್ ಆ್ಯಂಡ್ ಅದರ್ ಸಿಟೀಸ್ ಆ್ಯಂಡ್ ರ್ಯಾಲಿಡ್ ದಿ ಇಂಡಿಯನ್ ಸೆಟಲ್ಡ್ ಇನ್ ದೀಸ್ ಪ್ಲೇಸಸ್ ಇನ್ ಫೇವರ್ ಆಫ್ ಫ್ರೀಡಮ್ ಸ್ಟ್ರಗಲ್. ನೋಡಿರಿ, ಇವರು ವಿಯೆನ್ನಾ ಇರ್ಬೋದು, ಬೆರ್ಲಿನ್ ಅಂದರೆ ಜರ್ಮನಿ, ರೋಮ್ ಅಂದರೆ ಇಟಲಿ, ಇಸ್ತಾನ್ಬುಲ್ ಅಂದರೆ ಟರ್ಕಿ, ಈ ಥರ ಎಲ್ಲ ಈ ದೇಶಗಳಿಗೆ, ಈ ಸಿಟಿಗಳಿಗೆಲ್ಲ ಹೋಗ್ಬಿಟ್ಟು ಅಲ್ಲಿ ಯಾರ್ಯಾರು ಇಂಡಿಯನ್ಸ್ ಅಲ್ಲಿ ಸೆಟ್ಲ್ ಆಗಿರ್ತಾರೆ ಮೊದಲೇ ಹೋಗಿ ಅವ್ರ ಹತ್ರ ಎಲ್ಲ ಇವರು ಅಮೌಂಟ್ ಕಲೆಕ್ಟ್ ಮಾಡೋದು, ಅಥವಾ ಅವರು ಬಂದು ಫೈಟ್ ಮಾಡ್ತೀರಾ ಇಂಡಿಯಾಗೋಸ್ಕರ ಅಂತ ಹೇಳಿ ಆರ್ಮಿ ಕಲೆಕ್ಟ್ ಮಾಡ್ಕೊಳ್ಳೋದು, ಅಥವಾ ವೆಪನ್ಸ್ ಕಲೆಕ್ಟ್ ಮಾಡ್ಕೊಳ್ಳೋದು, ಈ ಥರ ಎಲ್ಲ ಮಾಡ್ತಾರೆ. ದಿ ಬರ್ತ್ ಆ್ಯಂಡ್ ರೈಸ್ ಆಫ್ ಕಮ್ಯುನಿಸಮ್ ಆ್ಯಂಡ್ ಸೋಷಿಯಲಿಸಮ್ ಡಿಡ್ ಇನ್ಫ್ಲುಯೆನ್ಸ್ ಮೆನಿ ಇನ್ ದಿ ಕಾಂಗ್ರೆಸ್. ನೋಡಿ, ಕಾಂಗ್ರೆಸ್ಸಲ್ಲಿ ಎಲ್ಲರೂ ಜೀವನ ಅಂದರೆ ಕಾಂಗ್ರೆಸ್ಸಲ್ಲಿದ್ದಾಗ ಕಮ್ಯುನಿಸಮ್ ಮತ್ತು ಸೋಷಿಯಲಿಸಮ್ ಒಂದು ಐಡಿಯಾಲಜಿ ಶುರುವಾಗುತ್ತೆ. ನನ್ನ ಮೇಲೆ ಹೇಳಿದ್ನಲ್ಲ ಮಾರ್ಕ್ಸಿಸಮ್ ಅಂತ ಹೇಳಿದ್ನಲ್ಲ, ಆ ಟೈಪಲ್ಲೇ ಇದು. ಮಾರ್ಕ್ಸಿಸಮ್ ಅಂದರೆ ಕಮ್ಯುನಿಸಮ್ ಆಲ್ಮೋಸ್ಟ್ ಆಲ್ ಸೇಮ್, ಸ್ವಲ್ಪ ಚೇಂಜಸ್ ಇದೆ, ಅದು ಇವಾಗೇನು ಬೇಡ. ಈ ಥರ ಕಾಂಗ್ರೆಸ್ಸಲ್ಲಿರೋರ್ಗೂ ಕೂಡ ಈ ಕಮ್ಯುನಿಸಮಿಂದ ಸ್ವಲ್ಪ ಇನ್ಫ್ಲುಯೆನ್ಸ್ಗಳು ಆಗೋಕ್ಕೆ ಶುರುವಾಯಿತು. ವಿತಿನ್ ದಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ದ ಲೆಫ್ಟಿಸ್ಟ್ ಐಡಿಯಾಲಜೀಸ್ ಟುಕ್ ರೂಟ್ಸ್. ನೋಡಿ, ಕಾಂಗ್ರೆಸ್ ಒಳಗಡೆ ಕೂಡ ಈ ಲೆಫ್ಟಿಸ್ಟ್ ಐಡಿಯಾಲಜೀಸ್ ಅಥವಾ ಈ ಕಮ್ಯುನಿಸ್ಟ್ ಐಡಿಯಾಲಜೀಸ್ ಅಂತ ಏನು ಹೇಳಿದ್ವಿ, ಇದು ಕೂಡ ಬೆಳೆಯೋಕ್ಕೆ ಶುರುವಾಗುತ್ತೆ. ಬೈ 1934 ಸುಭಾಷ್ ಚಂದ್ರ ಬೋಸ್ ಆ್ಯಂಡ್ ಜವಾಹರ್ಲಾಲ್ ನೆಹರು ಫೌಂಡೆಡ್ ದಿ ಕಾಂಗ್ರೆಸ್ ಸೋಷಿಯಲಿಸ್ಟ್ ಪಾರ್ಟಿ ವಿತಿನ್ ದಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ನೋಡಿ, 1934 ಅಷ್ಟರಲ್ಲಿ ಏನಾಗುತ್ತೆ, ಸುಭಾಷ್ ಚಂದ್ರ ಬೋಸು ಮತ್ತು ನೆಹರು ಅವರು ಇಬ್ಬರು ಸೇರಿಬಿಟ್ಟು ಕಾಂಗ್ರೆಸ್ ಒಳಗಡೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಒಳಗಡೆ ಸಪ್ರೇಟ್ ಬ್ರಾಂಚ್ ಮಾಡಿಕೊಂಡ್ರು. ಅದರ ಹೆಸರು ಕಾಂಗ್ರೆಸ್ ಸೋಷಿಯಲಿಸ್ಟ್ ಪಾರ್ಟಿ ಅಂತ. ಸುಭಾಷ್ ಚಂದ್ರ ಬೋಸ್ ಬಿಕೇಮ್ ದಿ ಪ್ರೆಸಿಡೆಂಟ್ ಆಫ್ ಹರಿಪುರ್ ಕನ್ವೆನ್ಷನ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ವಿತ್ ದಿ ಸಪೋರ್ಟ್ ಆಫ್ ಗಾಂಧೀಜಿ. ನೋಡಿ, ಹರಿಪುರ್ ಕನ್ವೆನ್ಷನ್ ಅಂತ ಒಂದು ನಡೆಯುತ್ತೆ, ಕಾಂಗ್ರೆಸ್ ಕನ್ವೆನ್ಷನ್ನು. ಅಲ್ಲಿ ಗಾಂಧೀಜಿಯವ್ರ ಸಪೋರ್ಟ್ ತೊಗೊಂಡು ಸುಭಾಷ್ ಚಂದ್ರ ಬೋಸ್ ಅವರು ಪ್ರೆಸಿಡೆಂಟ್ ಕೂಡ ಆಗ್ತಾರೆ. ಈ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬ್ರೋಕ್ ಬಿಟ್ವೀನ್ ಸುಭಾಷ್ ಚಂದ್ರ ಬೋಸ್ ಆ್ಯಂಡ್ ಗಾಂಧೀಜಿ. ಆದರೆ ಒಂದು ಸ್ವಲ್ಪ ದಿನ ಆದಮೇಲೆ ಏನಾಯಿತು, ಸುಭಾಷ್ ಚಂದ್ರ ಬೋಸ್ಗೂ ಮತ್ತು ಗಾಂಧೀಜಿಗೂ ಒಪಿನಿಯನ್ಸ್ ಮೇಲೆ ಒಂದು ಸ್ವಲ್ಪ ಇಬ್ರಿಗೂ ಬ್ರೇಕಪ್ ಆಯಿತು. ಅಂದರೆ ಈ ಥರ ಬೇಡ ಅಂತ ಇವರು ಹೇಳೋದು, ಆ ಟೈಪ್. ಗಾಂಧೀಜಿ ಸಾಫ್ಟ್ ಅಪ್ರೋಚ್ ಟುವರ್ಡ್ಸ್ ದ ಬ್ರಿಟಿಷ್ ವಾರ್ ಪಾಲಿಸಿ ಕ್ಲಾಶ್ಡ್ ವಿತ್ ಬೋಸ್ ಹಾರ್ಡ್ಲೈನ್ ಅಪ್ರೋಚ್ ಫಾರ್ ದಿ ಸೇಮ್. ನೋಡಿ, ಗಾಂಧೀಜಿಯವರು ತುಂಬ ಸಾಫ್ಟ್ ಅಪ್ರೋಚ್ ತೊಗೊಂಡಿದ್ರು ಬ್ರಿಟಿಷ್ ಅವ್ರ ವಿರುದ್ಧ. ಬ್ರಿಟಿಷವರು ನಮಗೆ ಹೇಳಿದಾಗೆ ನಾವು ಬೇರೆಯವ್ರ ಮೇಲೆ ವಾರ್ ಡಿಕ್ಲೇರ್ ಮಾಡ್ತಾ ಇದ್ವಿ ಅಂತೆಲ್ಲ ಹೇಳಿದರು. ಅದಕ್ಕೆ ಬೋಸ್ ಅವರು ಈ ಥರ ಎಲ್ಲ ಮಾಡೋದು ತಪ್ಪು, ನಾವು ಬ್ರಿಟಿಷ್ ಅವ್ರ ವಿರುದ್ಧ ತುಂಬ ಅಗ್ರೆಸಿವ್ ಆಗಿ ಫೈಟ್ ಮಾಡಬೇಕು ಅಂತ ಹೇಳ್ತಾಯಿದ್ರು. ಈ ಅಬ್ಜೆಕ್ಟೆಡ್ ಗಾಂಧೀಜೀಸ್ ಫೇಲ್ಯೂರ್ ಟು ಸೀಕ್ ಫಾರಿನ್ ಹೆಲ್ಪ್ ಇನ್ ದಿ ಮ್ಯಾಟರ್. ಮತ್ತು ಗಾಂಧೀಜಿಯವರು ಏನೇನು ಹೇಳ್ತಾ ಇದ್ರು ಅಲ್ಲಿವರೆಗೂ, ಇಂಡಿಯಾದಲ್ಲಿ ನಾವು ಫೈಟ್ ಮಾಡ್ತಾ ಇರೋದು ಇಂಡಿಯನ್ಸ್ ಮಾತ್ರ ಇನ್ವಾಲ್ವ್ ಆಗಬೇಕು, ಬೇರೆ ದೇಶದವ್ರನ್ನೆಲ್ಲ ಇನ್ವಾಲ್ವ್ ಮಾಡಬಾರ್ದು ಅಂತ ಇರ್ತಾರೆ. ಆದರೆ ಇವರು ಅದು ಬೇಡ, ಎಲ್ಲರೂ ಇನ್ವಾಲ್ವ್ ಆಗಬೇಕು, ನಾವು ಎಲ್ಲರ ಸಪೋರ್ಟು ತೊಗೊಳ್ಬೇಕು ನಾವು ಅಂತ ಹೇಳ್ತಾರೆ. ಲೇಟರ್ in 1939, though Subhash Chandra Bose got re-elected as the president of Indian National Congress, he had to resign owing his differences with Gandhiji. ನೋಡಿರಿ, 1939 ಏನಾಗುತ್ತೆ, ಸುಭಾಷ್ ಚಂದ್ರ ಬೋಸ್ ಅವರು ಮತ್ತೆ ಪ್ರೆಸಿಡೆಂಟ್ ಆಗಿ ಎಲೆಕ್ಟ್ ಆಗ್ತಾರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಗೆ. ಇಂಡಿಯಾಗಲ್ಲ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿಗೆ. ಆ ಪಾರ್ಟಿಗೆ ಪ್ರೆಸಿಡೆಂಟ್ ಆಗಿ ಎಲೆಕ್ಟ್ ಮಾಡಿದ್ರು ಕೂಡ ಇವರು ಗಾಂಧೀಜಿಗೆ ಸುಭಾಷ್ ಚಂದ್ರ ಬೋಸ್ ಅಂದರೆ ಇಷ್ಟ ಇರಲಿಲ್ಲ, ಅವರ ಈ ಥರ ಐಡಿಯಾಲಜಿ ಇಷ್ಟ ಇರಲಿಲ್ಲ. ಅದರಿಂದ ಅವರು ರಿಸೈನ್ ಮಾಡಿಬಿಡ್ತಾರೆ. This derailed his decision to fight the British by staying within the structure of Indian National Congress. ಇದರಿಂದ ಏನಾಯಿತು, ಇವರು ಮೊದಲು ಏನು ಅಂದ್ಕೊಂಡಿರ್ತಾರೆ ಸುಭಾಷ್ ಚಂದ್ರ ಬೋಸ್ ಅವರು, ನಾನು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಲ್ಲೇ ಇದ್ಕೊಂಡು ಬ್ರಿಟಿಷ್ ಅವ್ರ ವಿರುದ್ಧ ಫೈಟ್ ಮಾಡೋಣ ಅಂದ್ಕೊಂಡಿರ್ತಾರೆ. ಈಗ ನನಗೆ ಗೆದ್ದರೂ ನನ್ನ ಹತ್ರ ರಿಸೈನ್ ಮಾಡೋ ಥರ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಅವರು ಬಿಟ್ಬಿಡ್ತಾರೆ ಕಾಂಗ್ರೆಸ್. ಈ ಕ್ವಿಟ್ ಕಾಂಗ್ರೆಸ್ ಆ್ಯಂಡ್ ಫೌಂಡೆಡ್ ಫಾರ್ವರ್ಡ್ ಬ್ಲಾಕ್.
ಇವರು ಕಾಂಗ್ರೆಸ್ ಬಿಡ್ತಾರೆ ಮತ್ತು ಹೊಸದೊಂದು ಆರ್ಗನೈಸೇಷನ್ ಶುರು ಮಾಡ್ತಾರೆ, ಫಾರ್ವರ್ಡ್ ಬ್ಲಾಕ್ ಅಂತ. ದಿ ಪಾರ್ಟಿ ಏಮ್ಡ್ ಅಟ್ ಸ್ಟೇಯಿಂಗ್ ವಿತ್ ಇನ್ ದಿ ಫೋಲ್ಡ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆ್ಯಂಡ್ ಆ್ಯಡ್ ಪ್ರೋಗ್ರೆಸಿವ್ ಐಡಿಯಲ್ಸ್. ಈ ಫಾರ್ವರ್ಡ್ ಬ್ಲಾಕ್ಗೂ ಕಾಂಗ್ರೆಸ್ಗೆ ಅಷ್ಟೇನು ಡಿಫ್ರೆನ್ಸ್ ಇರಲ್ಲ. ಇವರು ಕೂಡ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಯಾವ ಥರ ಇರುತ್ತೋ ಅದೇ ಐಡಿಯಾಲಜಿ ಇರಬೇಕು ನಮಗೂ ಅಂತೇಳಿ ಅದೇ ಐಡಿಯಾಲಜಿ ಇಟ್ಕೊಂಡ್ರು. ಆದರೆ ಸ್ವಲ್ಪ ಚೇಂಜಸ್ ಇತ್ತು. ಸುಭಾಷ್ ಚಂದ್ರ ಬೋಸ್ ಅಪೋಸ್ಡ್ ದಿ ಬ್ರಿಟಿಷ್ ವಾರ್ ಪ್ರಿಪ್ರೇಷನ್ ಆ್ಯಂಡ್ ಆಲ್ಸೋ ದಿ ಪಾರ್ಟಿಸಿಪೇಷನ್ ಆಫ್ ಬ್ರಿಟಿಷ್ ಇಂಡಿಯಾ ಇನ್ ದಿ ವಾರ್. ಸುಭಾಷ್ ಚಂದ್ರ ಬೋಸ್ ಅವ್ರು ಏನು ಹೇಳಿದ್ರು, ಬ್ರಿಟಿಷ್ ಅವ್ರು ಏನು ವಾರ್ ಪ್ರಿಪ್ರೇಷನ್ಗೆ ಮಾಡ್ತಾ ಇರ್ತಾರೆ ನೋಡಿ. ವಾರ್ ಪ್ರಿಪ್ರೇಷನ್ ಅಂದರೆ ಏನು ಸೈನಿಕರು ಹೋಗಿ ಫೈಟ್ ಮಾಡ್ತಾರೆ ಅಂತಲ್ಲ. ಒಂದು ಮೇಜರ್ ವಾರ್ ನಡೀತು ಅಂತ ಹೇಳಿದ್ರೆ, ಇಂಡಿಯಾದಲ್ಲಿ ಆ ಥರ ಮೇಜರ್ ವಾರ್ ಯಾವುದೂ ನಡೆದಿದ್ರು ಅದ್ರ ಬಗ್ಗೆ ಇನ್ಡೆಪ್ತ್ ರೆಕಾರ್ಡ್ಸ್ ಇಲ್ಲ. ತುಂಬ ಮೇಜರ್ ವಾರ್ ನಡೀತು ಅಂತ ಹೇಳಿದ್ರೆ ಬರೀ ಸೈನಿಕರು ಮಾತ್ರ ಇನ್ವಾಲ್ವ್ ಆಗಲ್ಲ. ಇಲ್ಲಿ ಕೆಲಸ ಮಾಡೋವಂಥ ಪ್ರತಿಯೊಬ್ಬ ವ್ಯಕ್ತಿನೂ ಇನ್ವಾಲ್ವ್ ಆಗ್ತಾರೆ, ಕೆಲಸ ಮಾಡದೇ ಇರೋಂಥ ಪ್ರತಿಯೊಬ್ಬ ವ್ಯಕ್ತಿನೂ ಇನ್ವಾಲ್ವ್ ಆಗ್ತಾರೆ. ಅಂದರೆ ಇಲ್ಲಿ ನಮಗೆ ಬರಬೇಕಾಗಿರೋ ಊಟ ಕೂಡ ಆರ್ಮಿಗೆ ರೀಡೈರೆಕ್ಟ್ ಆಗುತ್ತೆ. ಆರ್ಮಿಗೆ ರೀಡೈರೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ ಅಲ್ಲೇನು ಊಟ ಕಳಿಸ್ತೀವಲ್ಲ, ಇಲ್ಲಿ ತಿನ್ನೋದೇ ಅಲ್ಲಿ ತಿಂತಾರೆ ಅಂತಲ್ಲ. ಅಲ್ಲಿ ಕಳಿಸ್ತಾ ಇದ್ದಾಗ ಶಿಪ್ಗಳು ಮುಳುಗೋಗೋದಾಗುತ್ತೆ, ಬಾಂಬ್ ಹಾಕ್ಬಿಟ್ಟು ಬೆಂಕಿ ಹಚ್ಕೊಂಡು ಊಟ ಎಲ್ಲ ಹಾಳಾಗೋದಾಗುತ್ತೆ. ಆಗ ಅವ್ರಿಗೂ ಊಟ ಇಲ್ಲ, ನಮಗೂ ಊಟ ಇಲ್ಲ ಆಗುತ್ತೆ. ಈ ಥರ ತುಂಬ ಕಷ್ಟ ಕ್ರಿಯೇಟ್ ಆಗಿಬಿಡುತ್ತೆ. ಓಕೆ, ಅದು ಯಾವಾಗಾದ್ರೂ ಇನ್ನೊಂದು ಅದ್ರ ಬಗ್ಗೆ ಬಂದಾಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಟೈಪ್ ವಾರ್ ಪ್ರಿಪ್ರೇಷನ್ ಏನು ನಡೀತಾ ಇರುತ್ತೆ, ಊಟಕ್ಕೆ ಅಂತ ರೆಡಿ ಮಾಡೋದು, ವೆಪನ್ಸ್ ರೆಡಿ ಮಾಡೋದು, ಈ ಥರ ಎಲ್ಲ ಮಾಡ್ತಾ ಇರ್ತಾರಲ್ಲ. ಇದರಲ್ಲಿ ಇಂಡಿಯನ್ಸ್ನ ಯೂಸ್ ಮಾಡ್ಕೊಂಡು ಇವರು ಇದೆಲ್ಲ ಮಾಡ್ತಾ ಇರ್ತಾರೆ. ಆದರೆ ಇಂಡಿಯನ್ಸ್ಗೆ ಇನ್ ರಿಟರ್ನ್ ಏನು ಸಿಗ್ತಾ ಇಲ್ಲ ಅಂತೇಳಿ ಇವರು ಸುಭಾಷ್ ಚಂದ್ರ ಬೋಸ್ ಅವರು ಅದನ್ನು ವ್ಯತಿರೇಕಿಸ್ತಾರೆ. ಮತ್ತು ಆಸ್ ಎ ರಿಸಲ್ಟ್ ದ ಬ್ರಿಟಿಷ್ ಗವರ್ಮೆಂಟ್ ಅರೆಸ್ಟೆಡ್ ಸುಭಾಷ್ ಚಂದ್ರ ಬೋಸ್ ಆ್ಯಂಡ್ ಪುಟ್ ಹಿಮ್ ಅಂಡರ್ ಹೌಸ್ ಅರೆಸ್ಟ್. ಇದರಿಂದ ಏನಾಯಿತು, ಬ್ರಿಟಿಷ್ ಅವರು ಸುಭಾಷ್ ಚಂದ್ರ ಬೋಸ್ ಅವ್ರನ್ನ ಅರೆಸ್ಟ್ ಮಾಡಿಬಿಟ್ಟು ಅವ್ರನ್ನ ಹೌಸ್ ಅರೆಸ್ಟಾಗಿ ಹಾಕ್ತಾರೆ. ಹೌಸ್ ಅರೆಸ್ಟ್ ಅಂದರೆ ಮನೆ ಬಿಟ್ಟು ಈಚೆ ಬರೋ ಆಗಿಲ್ಲ, ಅವ್ರು ಅಲ್ಲೇ ಇರಬೇಕು, ಮನೆ ಒಳಗೆ ಇರಬೇಕು, ಆ ಕಾಂಪೌಂಡಲ್ಲೇ ಇರಬೇಕು. ಈಚೆ ಬಂದರೆ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರೆ. ಈ ಥರ ವಿತ್ ದಿ ಏಮ್ ಆಫ್ ಮೊಬಿಲೈಸಿಂಗ್ ದಿ ಆಂಟಿ ಬ್ರಿಟಿಷ್ ಫೋರ್ಸಸ್ ಟು ಫೈಟ್ ಅಗೇನ್ಸ್ಟ್ ದ ಬ್ರಿಟಿಷ್, ಸುಭಾಷ್ ಚಂದ್ರ ಬೋಸ್ ಎಸ್ಕೇಪ್ಡ್ ಫ್ರಮ್ ದಿ ಹೌಸ್ ಅರೆಸ್ಟ್ ಆ್ಯಂಡ್ ರೀಚ್ಡ್ ಜರ್ಮನಿ. ನೋಡಿ, ಆ್ಯಂಟಿ ಬ್ರಿಟಿಷ್ ಫೋರ್ಸಸ್ ಅಂದರೆ ಯಾರ್ಯಾರು ಬ್ರಿಟಿಷವ್ರ ವಿರುದ್ಧವಾಗಿರ್ತಾರೆ, ಈಗ ಜರ್ಮನಿ ಇರ್ಬೋದು, ಇಟಲಿ ಇರ್ಬೋದು, ಈ ಥರ ಬ್ರಿಟಿಷವ್ರ ವಿರುದ್ಧವಾಗಿ ಯಾರ್ಯಾರು ದೇಶದವ್ರು ಇದ್ದಾರೆ, ಯಾರ್ಯಾರು ಇದ್ದಾರೆ ಲೀಡರ್ಸು, ಅವ್ರನ್ನೆಲ್ಲ ಆರ್ಗನೈಸ್ ಮಾಡಿಬಿಟ್ಟು ಅಥವಾ ಅವ್ರನ್ನ ಯೂಸ್ ಮಾಡಿಕೊಂಡು ಬ್ರಿಟಿಷ್ ಅವ್ರ ಮೇಲೆ ಫೈಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಬೋಸ್ ಅವರು ಹೌಸ್ ಅರೆಸ್ಟಿಂದ ಎಸ್ಕೇಪ್ ಆಗಿಬಿಟ್ಟು ಜರ್ಮನಿಗೆ ಹೋಗ್ತಾರೆ. ಏನಕ್ಕೆ ಜರ್ಮನಿಗೆ ಅಂದರೆ, ಜರ್ಮನಿಗೂ ಬ್ರಿಟಿಷ್ಗೂ ಮಧ್ಯಕ್ಕೆ ದೊಡ್ಡ ವಾರ್ ನಡೀತಾ ಇರುತ್ತೆ ಆ ಟೈಮಲ್ಲಿ. ಆ ವಾರಲ್ಲಿ ಜರ್ಮನಿಯವರು ಬ್ರಿಟಿಷವ್ರ ಅಪೋಸಿಟ್ ಇರೋದ್ರಿಂದ ಅಲ್ಲಿ ಹಿಟ್ಲರ್ ಅಂತ ಒಬ್ಬ ಲೀಡರ್ ಇರ್ತಾನೆ, ಅವನ ಸಪೋರ್ಟ್ ತೊಗೊಳಕ್ಕೆ. ದಿ ಡಿಕ್ಟೇಟರ್ ಆಫ್ ಜರ್ಮನಿ ಅಗ್ರೀಡ್ ಟು ಎಕ್ಸ್ಟೆಂಡ್ ಆಲ್ ದಿ ಹೆಲ್ಪ್ ಟು ಬೋಸ್. ಜರ್ಮನ್ ಡಿಕ್ಟೇಟರ್ ಇರ್ತಾನೆ ಹಿಟ್ಲರ್ ಅಂತ ಹೇಳ್ಬಿಟ್ಟು, ಅವನು ಬೋಸ್ ಅವ್ರನ್ನ ಹೇಳ್ಬಿಟ್ಟು, ನೀನು ಬ್ರಿಟಿಷ್ ಅವ್ರ ವಿರುದ್ಧ ಫೈಟ್ ಮಾಡ್ತೀನಿ ಅಂದರೆ ನಾನು ಹೆಲ್ಪ್ ಮಾಡ್ತೀನಿ, ಏನು ಹೆಲ್ಪ್ ಬೇಕೋ ಎಲ್ಲ ಮಾಡ್ತೀನಿ ಅಂತ ಹೇಳ್ತಾರೆ. ಬೋಸ್ ಆರ್ಗನೈಸ್ಡ್ ದಿ ಪ್ರಿಸನರ್ಸ್ ಆಫ್ ವಾರ್ ಫ್ರಮ್ ಇಂಡಿಯಾ. ಬೋಸ್ ಅವರು ಏನು ಮಾಡ್ತಾರೆ, ಪ್ರಿಸನರ್ಸ್ ಆಫ್ ವಾರ್ ಅಂದರೆ ವಾರ್ ನಡೀತಾ ಇರುತ್ತೆ, ಅದರಲ್ಲಿ ಸರೆಂಡರ್ ಆಗಿರೋರು ಯಾರ್ಯಾರು ಇರ್ತಾರೆ, ಜರ್ಮನಿಗೆ ಸರೆಂಡರ್ ಆಗಿಬಿಟ್ಟಿರ್ತಾರಲ್ಲ ಫೈಟಿಂಗಲ್ಲಿ, ಅಂಥ ಇಂಡಿಯನ್ ಸೋಲ್ಜರ್ಸ್ ಯಾರ್ಯಾರು ಇರ್ತಾರೆ ಅಂಥವ್ರನ್ನೆಲ್ಲ ಕೂಡ ಆರ್ಗನೈಸ್ ಮಾಡ್ತಾರೆ. ನೋಡಿ, ಏನಕ್ಕೆ ಜರ್ಮನಿಗೆ ಏನಕ್ಕೆ ಹೋಗಿದ್ರು ಅಂತ ಹೇಳಿದ್ರೆ ಅದೇ ನಾನು ಹೇಳೋದು, ವರ್ಲ್ಡ್ ವಾರ್ 2 ನಡೀತಾ ಇರಬೇಕಾದ್ರೆ ಇಂಡಿಯನ್ ಸೋಲ್ಜರ್ಸ್ನ ಕರ್ಕೊಂಡೋಗಿ ಜರ್ಮನಿಯಲ್ಲಿ ಫೈಟ್ ಮಾಡಿಸ್ತಾರೆ, ಆಫ್ರಿಕಾದಲ್ಲಿ ಫೈಟ್ ಮಾಡಿಸ್ತಾರೆ, ಸಿಂಗಾಪುರಲ್ಲಿ ಫೈಟ್ ಮಾಡಿಸ್ತಾರೆ. ಈ ಥರ ಎಲ್ಲ ಮಾಡ್ತಾ ಇರ್ತಾರೆ ಬ್ರಿಟಿಷ್ ಅವರು. ಆ ರೀತಿ ಅಲ್ಲಿ ಸರೆಂಡರ್ ಆಗಿರೋರೆಲ್ಲ ಇವರು ಆರ್ಗನೈಸ್ ಮಾಡ್ತಾರೆ. ಈ ಬ್ರಾಡ್ಕಾಸ್ಟೆಡ್ ಇಟ್ ಸ್ಪೀಚಸ್ ಓವರ್ ಆಜಾದ್ ಹಿಂದ್ ರೇಡಿಯೋ ಟು ಇಂಡಿಯನ್ಸ್. ಇವರು ಒಂದು ಆಜಾದ್ ಹಿಂದ್ ರೇಡಿಯೋ ಅಂತ ಒಂದು ರೇಡಿಯೋ ಚಾನಲ್ ಓಪನ್ ಮಾಡಿಕೊಂಡು ಅದರಿಂದ ಇವ್ರು ಇಂಡಿಯನ್ಸ್ಗೆ ಎಲ್ಲೆಲ್ಲಿ ಇರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಇವರು ಸ್ಪೀಚ್ಗಳನ್ನ ಬ್ರಾಡ್ಕಾಸ್ಟ್ ಮಾಡ್ತಾರೆ. ಆನ್ ಲರ್ನಿಂಗ್ ಅಬೌಟ್ ದಿ ಸಕ್ಸಸ್ ಆಫ್ ಜಪಾನ್ ಇನ್ ದಿ ವಾರ್, ಬೋಸ್ ಜಾಯಿಂಟ್ ಹ್ಯಾಂಡ್ಸ್ ವಿತ್ ರಾಶ್ ಬಿಹಾರಿ ಬೋಸ್ ಟು ಎಕ್ಸ್ಪ್ಲೋರ್ ದಿ ಪಾಸಿಬಿಲಿಟಿ ಆಫ್ ಸೀಕಿಂಗ್ ದಿ ಹೆಲ್ಪ್ ಆಫ್ ಜಪಾನ್ ಟು ಲಿಬ್ರೇಟ್ ಇಂಡಿಯಾ. ನೋಡಿರಿ, ಈ ಟೈಮಲ್ಲಿ ಇನ್ನೊಂದೇನಾಗಿರುತ್ತೆ ಅಂದರೆ ಬ್ರಿಟಿಷ್ ಅವ್ರ ವಿರುದ್ಧ ಜಪಾನ್ ಅವ್ರು ಕೂಡ ಫೈಟ್ ಮಾಡ್ತಾ ಇರ್ತಾರೆ. ಓಕೆ, ಅಂದರೆ ಒಂದು ಸೈಡ್ ಬಂದು ಬ್ರಿಟಿಷ್ ಅವರು ಮತ್ತು ಫ್ರಾನ್ಸ್ ಅವರು, ಅಮೇರಿಕಾದವರು, ರಷ್ಯಾದವರು ಇರ್ತಾರೆ. ಇನ್ನೊಂದು ಸೈಡ್ ಬಂದು ಜರ್ಮನಿಯವರು, ಇಟಲಿಯವರು ಮತ್ತು ಜಪಾನ್ ಅವರು ಇರ್ತಾರೆ. ಮೇಯ್ನಾಗೆ ಇನ್ನೂ ಸುಮಾರು ದೇಶ ಇರುತ್ತೆ, ಇವು ಮೇಯ್ನು. ಇದರಿಂದ ಜಪಾನ್ ಅವರು ಕೂಡ ಬ್ರಿಟಿಷ್ ಅವ್ರಿಗೆ ಅಪೋಸ್ ಅಲ್ವಾ, ಜಪಾನ್ ಅವರು ಮತ್ತು ಬ್ರಿಟಿಷ್ ಅವರು ಒಬ್ಬರ ಮೇಲೆ ಒಬ್ಬರು ಫೈಟ್ ಮಾಡ್ತಾ ಇದ್ದಾರಲ್ವಾ, ಏನಾದ್ರು ಮಾಡಿ ಜಪಾನ್ ಹೆಲ್ಪ್ ಕೂಡ ತೊಗೊಳ್ಬೇಕು ಅಂತೇಳಿ ಇನ್ನೊಬ್ಬರು ರಾಶ್ ಬಿಹಾರಿ ಬೋಸ್ ಅಂತ ಇರ್ತಾರೆ, ಅವ್ರ ಹೆಲ್ಪ್ ತೊಗೊಂಡು ಇವರು ಜಪಾನ್ ಜೊತೆ ಮಾತುಕತೆ ಶುರು ಮಾಡ್ತಾರೆ. ರಾಶ್ ಬಿಹಾರಿ ಬೋಸ್ ಹ್ಯಾಡ್ ಫೌಂಡೆಡ್ ಇಂಡಿಯಾ ಇಂಡಿಪೆಂಡೆನ್ಸ್ ಲೀಗ್ ಇನ್ ಟೋಕಿಯೋ ಆಫ್ ಜಪಾನ್. ನೋಡಿ, ರಾಶ್ ಬಿಹಾರಿ ಬೋಸ್ ಅವ್ರು ಏನು ಮಾಡ್ತಾರೆ, ಟೋಕಿಯೋದಲ್ಲಿ ಅಂದರೆ ಜಪಾನ್ ಅಂತ ಒಂದು ದೇಶದಲ್ಲಿ ಟೋಕಿಯೋ ಅಂತ ಒಂದು ಸಿಟಿ ಇದೆ, ಅಲ್ಲಿ ಇಂಡಿಯಾ ಇಂಡಿಪೆಂಡೆನ್ಸ್ ಲೀಗ್ ಅಂತ ಒಂದು ಶುರು ಮಾಡಿರ್ತಾರೆ. ಈ ವಾಸ್ ಕಾಲಿಂಗ್ ಇಟ್ಸ್ ಮಿಲಿಟರಿ ವಿಂಗ್ ಆ್ಯಸ್ ಇಂಡಿಯನ್ ನ್ಯಾಷನಲ್ ಆರ್ಮಿ. ಅದ್ರ ಮಿಲಿಟರಿ ವಿಂಗ್ ಕೂಡ ಇರುತ್ತೆ, ಅಂದರೆ ಸೋಲ್ಜರ್ಸ್ ಕೂಡ ಇರ್ತಾರೆ ಅದಕ್ಕೆ ಒಂದು ಸ್ವಲ್ಪ ಜನ, ಅದನ್ನು ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ ಕರೀತಾ ಇರ್ತಾರೆ. ಬೋಸ್ ಕಾಲ್ಡ್ ಫಾರ್ ಡೆಲ್ಲಿ ಚಲೋ ಆನ್ ದಿಸ್ ಒಕೇಶನ್. ಬೋಸ್ ಅವರು ಡೆಲ್ಲಿ ಚಲೋ ಅಂತ ಕರೀತಾರೆ, ಅಂದರೆ ಡೆಲ್ಲಿಗೆ ಹೋಗಿ ನಾವು ಡೆಲ್ಲಿನ ಕ್ಯಾಪ್ಚರ್ ಮಾಡಿಕೊಂಡು ಇಂಡಿಯಾನ ಫ್ರೀಡಮ್ ಕೊಡ್ಸೋಣ ಅಂತ ಅಂದ್ಕೊಳ್ತಾರೆ. ಈ ಸೆಡ್ ಇವ್ರು ಇನ್ನೂ ಏನು ಹೇಳ್ತಾರೆ,
ಗಿವ್ ಮೀ ಯುವರ್ ಬ್ಲಡ್, ಐ ವಿಲ್ ಗಿವ್ ಯು ಇಂಡಿಯನ್ ಇಂಡಿಪೆಂಡೆನ್ಸ್. ಅಂದರೆ ನೀವು ನಮಗೆ ಬ್ಲಡ್ ಕೊಡ್ರಿ, ಅಂದರೆ ರಕ್ತ ಕೊಡ್ರಿ, ನಾನು ನಿಮಗೆ ಇಂಡಿಪೆಂಡೆನ್ಸ್ ಕೊಡ್ತೀನಿ ಅಂತ ಹೇಳ್ತಾರೆ. ತುಮ್ ಮುಜೆ ಖೂನ್ ದೋ ಮೇ ತುಮೆ ಆಜಾದಿ ದೂಂಗಾ ಅಂತ ಅದು ಹಿಂದಿಯಲ್ಲಿ ಆ ಸ್ಲೋಗನ್ ಎಲ್ಲ ಇರುತ್ತೆ. ಕ್ಯಾಪ್ಟನ್ ಲಕ್ಷ್ಮೀ ಸಹಗಲ್ ಬಿಕೇಮ್ ದಿ ಕಮಾಂಡರ್ ಆಫ್ ಝಾನ್ಸಿ ರೆಜಿಮೆಂಟ್, ಎ ವುಮೆನ್ಸ್ ವಿಂಗ್ ಆಫ್ INA. ಇಂಡಿಯನ್ ನ್ಯಾಷನಲ್ ಆರ್ಮಿಯಲ್ಲಿ ವುಮೆನ್ಸ್ ವಿಂಗ್ ಕೂಡ ಇರುತ್ತೆ, ಅಂದರೆ ಹೆಣ್ಮಕ್ಳು ಕೂಡ ಹೋಗಿ ಇಂಡಿಯಾ ಪರವಾಗಿ ಫೈಟ್ ಮಾಡ್ತಾ ಇರ್ತಾರೆ. ಅದಕ್ಕೆ ಏನು ಝಾನ್ಸಿ ರೆಜಿಮೆಂಟ್ ಇರುತ್ತೆ ಅದಕ್ಕೆ ಕಮಾಂಡರ್ ಬಂದು ಲಕ್ಷ್ಮೀ ಸಹಗಲ್ ಅಂತ ಇರ್ತಾರೆ. ಸುಭಾಷ್ ಚಂದ್ರ ಬೋಸ್ ಹ್ಯಾಡ್ ಪ್ಲಾನ್ ಟು ಅಟ್ಯಾಕ್ ಇಂಡಿಯಾ ಥ್ರೂ ರಂಗೂನ್. ಸುಭಾಷ್ ಚಂದ್ರ ಬೋಸ್ ಅವ್ರು ಏನು ಪ್ಲಾನ್ ಮಾಡ್ತಾರೆ, ರಂಗೂನ್ ಅಂತ ಹೇಳಿದ್ರೆ ಬರ್ಮಾ ಅಂತ ಒಂದು ದೇಶ ಇದೆ ಇಂಡಿಯಾ ಪಕ್ಕದಲ್ಲಿ, ಅಲ್ಲಿರೋದು. ಅಲ್ಲಿಂದ ಸೇರಿ ಇಂಡಿಯಾನ ಅಟ್ಯಾಕ್ ಮಾಡಬೇಕು ಅಂತ ಇವರು ಪ್ಲಾನ್ ಮಾಡ್ತಾರೆ. ಬೈ ದಟ್ ಟೈಮ್ ಥೌಸಂಡ್ಸ್ ಆಫ್ ಸೋಲ್ಜರ್ಸ್ ಹೂ ಹ್ಯಾಡ್ ಜಾಯಿಂಡ್ INA ವೆರ್ ರೆಡಿ ಟು ಆಕ್ಯುಪೈ ಡೆಲ್ಲಿ. ಈ ಟೈಮ್ ಅಷ್ಟರಲ್ಲಿ ಏನಾಗಿರುತ್ತೆ, ಸಾವಿರಾರು ಜನ ಸೋಲ್ಜರ್ಸ್ ಹೋಗಿ INA ಜಾಯ್ನ್ ಆಗ್ತಾರೆ ಇಂಡಿಯನ್ ನ್ಯಾಷನಲ್ ಆರ್ಮಿಗೆ. ನಾವೇನಾದರೂ ಮಾಡಿ ಫೈಟ್ ಮಾಡಿ ಬ್ರಿಟಿಷ್ ಅವ್ರನ್ನ ಓಡಿಸೋಣ, ಡೆಲ್ಲಿನ ಆಕ್ಯುಪೈ ಮಾಡ್ಕೊಳ್ಳೋಣ ಅಂತ. ದೇ ಸ್ಟಾರ್ಟೆಡ್ ದೇರ್ ಆರ್ಮ್ಡ್ ಸ್ಟ್ರಗಲ್ ಆನ್ ದಿ ಬರ್ಮಾ ಬಾರ್ಡರ್. ಇವರು ಬರ್ಮಾ ಬಾರ್ಡರಿಂದ, ಇವರು ಜಪಾನ್ ಕಡೆಯಿಂದ ಹೆಲ್ಪ್ ತೊಗೊಂಡೆಲ್ಲ ಬಂದು ಬರ್ಮಾಯಿಂದ ಇಂಡಿಯಾನ ಅಟ್ಯಾಕ್ ಮಾಡೋಕ್ಕೆ ಬರ್ತಾರೆ. ಇಂಡಿಯಾನ ಅಂದರೆ ಬ್ರಿಟಿಷ್ ಇಂಡಿಯಾನ ಬರ್ಮಾ ಬಾರ್ಡರಲ್ಲಿ ಶುರು ಮಾಡ್ತಾರೆ. ವೆನ್ ದೇರ್ ವಾಸ್ ಅ ಫಿಯರ್ಸ್ ಬ್ಯಾಟಲ್ ಬಿಟ್ವೀನ್ INA ಆ್ಯಂಡ್ ದ ಬ್ರಿಟಿಷ್ ಆರ್ಮಿ, ಸುಭಾಷ್ ಚಂದ್ರ ಬೋಸ್ ಡೈಡ್ ಇನ್ ಏರ್ಪ್ಲೇನ್ ಕ್ಲಾಶ್. ನೋಡಿ, ಇಲ್ಲಿ ಇವರು ಬಂದು ಕೊಹಿಮಾ ಮತ್ತು ಆ ಜಾಗಗಳಿದೆ ನಾರ್ತ್ ಈಸ್ಟಲ್ಲಿ, ಆ ಜಾಗ ಎಲ್ಲ ಒಂಚೂರು ಆಕ್ಯುಪೈ ಕೂಡ ಮಾಡ್ಕೊಳ್ತಾರೆ. ಆದರೆ ಅಲ್ಲಿ ಯುದ್ಧ ನಡೀತಾ ಇರೋ ಟೈಮಲ್ಲಿ ಏನಾಗುತ್ತೆ, ಸುಭಾಷ್ ಚಂದ್ರ ಬೋಸ್ ಅವರು ಒಂದು ಫ್ಲೈಟಲ್ಲಿ ಹೋಗ್ತಾ ಇರಬೇಕಾದ್ರೆ ಏರ್ಪ್ಲೇನಲ್ಲಿ ಆ ಏರ್ಪ್ಲೇನು ಕ್ರ್ಯಾಶ್ ಆಗಿಬಿಟ್ಟು ಸತ್ತೋಗ್ಬಿಡ್ತಾರೆ. ಇದರಿಂದ ಅದು ಪ್ರಾಬ್ಲಮ್ ಆಗ್ಬಿಡುತ್ತೆ, INA ಡಿಸಾಲ್ವ್ ಆಗಿಬಿಡುತ್ತೆ. ಸಿನ್ಸ್ ರಂಗೂನ್ ವಾಸ್ ಕ್ಯಾಪ್ಚರ್ಡ್ ಬೈ ದಿ ಬ್ರಿಟಿಷ್ ಆರ್ಮಿ, ದ ಸೋಲ್ಜರ್ಸ್ ಆಫ್ INA ವೇರ್ ಅರೆಸ್ಟೆಡ್ ಬೈ ದೆಮ್. ನೋಡಿ, ಒಬ್ಬರು ಲೀಡರ್ ಇಲ್ಲ ಅಂದರೆ ಏನಾಗ್ಬಿಡುತ್ತೆ, ಇಮಿಡಿಯೇಟಾಗಿ ಸೋಲ್ಜರ್ಸ್ ಎಲ್ಲ ಸೋತೋಗ್ತಾರೆ. ಅವಾಗ ಅವ್ರನ್ನೆಲ್ಲ ಕೂಡ ಇವರು ಅರೆಸ್ಟ್ ಮಾಡಿಬಿಟ್ಟು ಇಂಡಿಯನ್ ನ್ಯಾಷನಲ್ ಆರ್ಮಿದು ಸೋಲ್ಜರ್ಸ್ ಏನಿದ್ದಾರೆ ಅವ್ರನ್ನೆಲ್ಲ ಕೂಡ ಅರೆಸ್ಟ್ ಮಾಡ್ತಾರೆ. ರಂಗೂನ್ನ ಕೂಡ ಬ್ರಿಟಿಷ್ ಅವರೇ ಕ್ಯಾಪ್ಚರ್ ಮಾಡ್ಕೊಳ್ತಾರೆ. ಲೇಟರ್ ಮೋಸ್ಟ್ ಆಫ್ ದಿ ಕಾಂಗ್ರೆಸ್ ಲೀಡರ್ಸ್ ವೆರ್ ಸಕ್ಸಸ್ಫುಲ್ ಇನ್ ಗೆಟಿಂಗ್ ದಿ ಅರೆಸ್ಟೆಡ್ INA ಸೋಲ್ಜರ್ಸ್ ರಿಲೀಸ್ಡ್. ಆಮೇಲೆ ಇಂಡಿಯಾಗೆ ಇಂಡಿಪೆಂಡೆನ್ಸ್ ಬರೋ ಅಷ್ಟರಲ್ಲಿ ಏನು ಮಾಡ್ತಾರೆ ಅಂದರೆ, ಇನ್ನೂ ಇಂಡಿಪೆಂಡೆನ್ಸ್ ಬರೋದಕ್ಕೆ ಮೊದಲೇ ಈ ಕಾಂಗ್ರೆಸ್ ಲೀಡರ್ಸ್ ಎಲ್ಲ ಸೇರ್ಕೊಂಡು ಏನು ಮಾಡ್ತಾರೆ, ಇಂಡಿಯನ್ ನ್ಯಾಷನಲ್ ಆರ್ಮಿಯ ಸೋಲ್ಜರ್ಸ್ ಯಾರ್ಯಾರು ಅರೆಸ್ಟ್ ಆಗಿರ್ತಾರೆ ಅವ್ರನ್ನೆಲ್ಲ ರಿಲೀಸ್ ಮಾಡಿ, ನೀವು ಅವ್ರು ಏನು ತಪ್ಪು ಮಾಡಿಲ್ಲ, ಅವ್ರ ದೇಶಕ್ಕೋಸ್ಕರ ಹೋರಾಟ ಮಾಡಿದ್ದು ಅಂತೇಳಿ ಸುಮಾರು ಜನನ ರಿಲೀಸ್ ಕೂಡ ಮಾಡಿಸ್ತಾರೆ. ಡಾಕ್ಟರ್ BR ಅಂಬೇಡ್ಕರ್. ನೋಡಿ, ನಾವು ಗಾಂಧೀಜಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದವು ಕೂಡ ಕೆಲವು ಇವ್ರ ಹೆಸರು ತೆಗೆದಿದ್ವಿ, ಆದರೆ ಇನ್ ಡೆಪ್ತ್ ಸ್ಟಡಿ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ಸಪ್ರೇಟ್ ಅದಕ್ಕೆ ಒಂದು ಸೆಕ್ಷನ್ ಕೊಟ್ಟಿದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ಹ್ಯಾಡ್ ಬಿಲೀವ್ಡ್ ಸ್ಟ್ರಾಂಗ್ಲಿ ದಟ್ ಪೊಲಿಟಿಕಲ್ ಫ್ರೀಡಮ್ ವಿತೌಟ್ ಸೋಷಿಯಲ್ ಫ್ರೀಡಮ್ ಈಸ್ ಮೀನಿಂಗ್ಲೆಸ್. BR ಅಂಬೇಡ್ಕರ್ ಇವ್ರು ಏನು ಬಿಲೀವ್ ಮಾಡಿದ್ರು, ನಮಗೆ ಸೋಷಿಯಲ್ ಫ್ರೀಡಮ್ ಇಲ್ಲ ಅಂದರೆ ಪೊಲಿಟಿಕಲ್ ಫ್ರೀಡಮ್ ಸಿಗಲ್ಲ. ಅಂದರೆ ನಮ್ಗೆ ಇಷ್ಟ ಬಂದಂಗೆ ನಾವು ಜೀವನ ಮಾಡೋಕ್ಕೆ ನಮಗೆ ಸೊಸೈಟಿ ನಮಗೆ ಫ್ರೀಡಮ್ ಕೊಡಲಿಲ್ಲ ಅಂದರೆ, ಬರೀ ಪೊಲಿಟಿಕಲ್ ಫ್ರೀಡಮ್ ತೊಗೊಂಡು ನಮ್ಗೆ ಇಂಡಿಯಾ ಇಂಡಿಪೆಂಡೆಂಟ್ ದೇಶ ಅಂತ ಹೇಳಿದ್ರೆ ಅದರಲ್ಲಿ ಯಾವ ಮೀನಿಂಗು ಇಲ್ಲ ಅಂತ ಹೇಳಿರ್ತಾರೆ. ಅನ್ಲೆಸ್ ದಿ ಲಾಸ್ಟ್ ಮ್ಯಾನ್ ಇನ್ ದಿ ಫೋಲ್ಡ್ ಆಫ್ ಹೈರಾರ್ಕಿಯಲ್ ಸೋಷಿಯಲ್ ಸಿಸ್ಟಮ್ ಆಫ್ ಇಂಡಿಯನ್ ಸೊಸೈಟಿ ಗೆಟ್ಸ್ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಫ್ರೀಡಮ್, ಪೊಲಿಟಿಕಲ್ ಫ್ರೀಡಮ್ ಈಸ್ ಆಫ್ ನೋ ವ್ಯಾಲ್ಯೂ ವಾಸ್ ಇಸ್ ಆರ್ಗ್ಯುಮೆಂಟ್. ಇವರೇನು ಹೇಳಿದ್ರು, ಇಂಡಿಯಾದಲ್ಲಿರೋಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಸೋಷಿಯಲ್ ಫ್ರೀಡಮ್ ಇರಬೇಕಂದ್ರೆ ಅವ್ನು ಏನು ಬೇಕೋ ಅದು ಮಾಡೋಷ್ಟು ಇಂಡಿಪೆಂಡೆನ್ಸ್ ಇರಬೇಕು, ಮತ್ತು ಎಕನಾಮಿಕ್ ಫ್ರೀಡಮ್ ಅಂದರೆ ಏನು ಕೆಲಸ ಬೇಕಾದರೆ ಅದು ಮಾಡೋ ಹಾಗೆ, ಏನು ಬಿಸ್ನೆಸ್ ಬೇಕಾದರೆ ಅದು ಮಾಡೋ ಹಾಗೆ. ಆ ಫ್ರೀಡಮ್ ಇಲ್ಲ ಅಂದರೆ ಬೇರೆ ಯಾವ ಫ್ರೀಡಮ್ ಇದ್ರೂ ಯೂಸ್ ಇಲ್ಲ ಅಂತ ಹೇಳ್ಬಿಡ್ತಾರೆ. ಈ ಸ್ಟಡಿಡ್ ದಿ ಕ್ಯಾಸ್ಟ್ ಸಿಸ್ಟಮ್ ಆ್ಯಂಡ್ ಡಿವೈಸ್ಡ್ ಸ್ಟ್ರಾಟಜೀಸ್ ಟು ಡಿಸ್ಟ್ರಾಯ್ ಇಟ್. ನೋಡಿ, BR ಅಂಬೇಡ್ಕರ್ ಅವ್ರ ಬಗ್ಗೆ ಎಲ್ಲ ಕೇಳಿರ್ತೀರ, ನಿಮಗೂ ಗೊತ್ತಿರುತ್ತೆ. ಇವರು ಕೂಡ ಕ್ಯಾಸ್ಟ್ ವಿರುದ್ಧ ತುಂಬ ಹೋರಾಟ ಮಾಡ್ತಾರೆ. ಈ ಥರ ಕ್ಯಾಸ್ಟ್ ಸಿಸ್ಟಮ್ನ ತುಂಬ ಡೆಪ್ತಾಗಿ ಸ್ಟಡಿ ಮಾಡ್ತಾರೆ ಇವರು. ಸ್ಟಡಿ ಮಾಡಿಬಿಟ್ಟು ಏನಾದರೂ ಮಾಡಿ ಕ್ಯಾಸ್ಟ್ ಸಿಸ್ಟಮ್ನ ಹೋಗ್ಲಾಡಿಸ್ಬೇಕು ಅಂತ ಸುಮಾರು ಪ್ಲ್ಯಾನ್ಗಳು ಕೂಡ ಮಾಡ್ತಾರೆ. ಇನ್ ಆರ್ಡರ್ ಟು ಪ್ರೂವ್ ದಟ್ ದಿ ಅನ್ಟಚಬಲ್ಸ್ ಹ್ಯಾವ್ ಬಿನ್ ಡಿನೈಡ್ ಈವನ್ ಬೇಸಿಕ್ ಹ್ಯೂಮನ್ ರೈಟ್ಸ್, ಈ ಆರ್ಗನೈಸ್ಡ್ ಮಹಾದ್ ಟ್ಯಾಂಕ್ ಆ್ಯಂಡ್ ಕಾಲಾರಾಮ್ ಟೆಂಪಲ್ ಮೂವ್ಮೆಂಟ್ಸ್. ನೋಡಿ, ಇವರು ಎಲ್ಲರಿಗೂ ಹೇಳ್ತಾ ಇದ್ರು, ಈ ದಲಿತ್ಸು ಅಥವಾ ಅನ್ಟಚಬಲ್ಸ್ ಏನಿದ್ರು ಆ ಟೈಮಲ್ಲಿ ಅವರೆಲ್ಲರಿಗೂ ತುಂಬ ಕಷ್ಟ ಇದೆ, ಅವ್ರಿಗೆ ಬೇಸಿಕ್ ಹ್ಯೂಮನ್ ರೈಟ್ಸ್ ಕೂಡ ಸಿಗ್ತಾ ಇಲ್ಲ ಅಂತ ಹೇಳ್ತಾಯಿದ್ರು. ಅದಕ್ಕಿಲ್ಲ, ಆ ಥರ ಇಲ್ಲ ಅಂತ ಹೇಳಿದ್ರು ಸುಮಾರು ಜನ. ಅದಕ್ಕೆ ಇವ್ರು ಏನು ಮಾಡ್ತಾರೆ, ಒಂದು ಮಹದ್ ಟ್ಯಾಂಕ್ ಅಂತ ಒಂದು ಆರ್ಗನೈಸ್ ಮಾಡ್ತಾರೆ. ಅಂದರೆ ಮಹದ್ ಟ್ಯಾಂಕ್ ಅಂದರೆ ಒಂದು ಕೆರೆ ಇರುತ್ತೆ, ಆ ಕೆರೆ ಹತ್ರಕ್ಕೆ ಇವರು ಎಲ್ಲ ಹೋಗ್ತಾರೆ ಅನ್ಟಚಬಲ್ಸ್ನೆಲ್ಲ. ಆದರೆ ಅಲ್ಲಿರೋ ಜನ ಬಂದು, ಇಲ್ಲ ನೀವು ಈ ಕೆರೆಯಲ್ಲಿ ನೀರು ಕುಡಿಯೋಗಿಲ್ಲ, ಇದು ಲೋವರ್ ಕ್ಯಾಸ್ಟ್ ಅವ್ರಿಗಲ್ಲ ಅಂತೆಲ್ಲ ಹೇಳ್ತಾರೆ. ಅದೇ ರೀತಿ ಕಾಲಾರಾಮ್ ಟೆಂಪಲ್ ಹತ್ರ ಹೋದಾಗ ಕೂಡ ಅವರು, ಇಲ್ಲ ನೀವು ದೇವಸ್ಥಾನದೊಳಗೆ ಬರೋ ಆಗಿಲ್ಲ, ಯಾಕಂದರೆ ನಿಮಗೆ ಇಂಥ ಕ್ಯಾಸ್ಟ್ ಅವರು ಅಂತ. ಇದನ್ನು ಈ ಒಂದು ಮೂಮೆಂಟ್ಸ್ ಮಾಡಿ, ಈ ಆರ್ಗನೈಸ್ ಮಾಡಿ ಇವ್ರ ಜನಗಳಿಗೆ ತೋರಿಸಿದ್ರು ಯಾವ ರೀತಿ ಟ್ರೀಟ್ ಮಾಡ್ತಾ ಇದ್ವಿ ನಾವು ಫೆಲೋ ಹ್ಯೂಮನ್ ಬೀಯಿಂಗ್ಸ್ನ ಅಂತ. ಈ ಪಾರ್ಟಿಸಿಪೇಟೆಡ್ ಇನ್ ಆಲ್ ದಿ 3 ರೌಂಡ್ ಟೇಬಲ್ ಕಾನ್ಫರೆನ್ಸಸ್ ಆ್ಯಂಡ್ ಸಜೆಸ್ಟೆಡ್ ವೇರಿಯಸ್ ಮೀನ್ಸ್ ಟು ಅನ್ಶಾಕಲ್ ದಿ ಬಾಂಡೇಜಸ್ ಆಫ್ ದಿ ಡೌನ್ ಥ್ರೋಡನ್ ಕಮ್ಯುನಿಟೀಸ್ ಇನ್ ಇಂಡಿಯನ್ ಸೊಸೈಟಿ. ನೋಡಿ, ನಾನು ಮೊದಲೇ ಹೇಳ್ತಾ ಇದ್ನಲ್ಲ, ರೌಂಡ್ ಟೇಬಲ್ ಕಾನ್ಫರೆನ್ಸಸ್ ಅಂಬೇಡ್ಕರ್ ಅವ್ರು ಹೋಗಿದ್ರು ಆದರೆ ಗಾಂಧೀಜಿ ಅವ್ರು ಹೋಗಲಿಲ್ಲ, ಆ ಥರ ಎಲ್ಲ ಹೇಳ್ತಾ ಇದ್ನಲ್ಲ.
ಅದರಲ್ಲಿ 3 ರೌಂಡ್ ಟೇಬಲ್ ಕಾನ್ಫರೆನ್ಸಸ್ ನಡೆಯುತ್ತೆ. 3 ರೌಂಡ್ ಟೇಬಲ್ ಕಾನ್ಫರೆನ್ಸಸ್ಸಲ್ಲಿ ಇವರು ಪಾರ್ಟಿಸಿಪೇಟ್ ಮಾಡ್ತಾರೆ. ಏನಕ್ಕೆ ಪಾರ್ಟಿಸಿಪೇಟ್ ಮಾಡ್ತಾರೆ? ಇಂಡಿಯಾಗೆ ಏನಾದರೂ ಒಳ್ಳೇದಾಗುತ್ತೆ ಅಂತ. ಮತ್ತು ಅಲ್ಲಿ ಏನು ಸಜೆಷನ್ ಕೊಡ್ತಾರೆ, ಈ ಏನು ದಲಿತ್ಸ್ ಇದ್ದಾರೆ ಅಥವಾ ಏನು ಲೋವರ್ ಕ್ಯಾಸ್ಟ್ ಅವ್ರು ಇದ್ದಾರೆ ಅಥವಾ ಕಷ್ಟದಲ್ಲಿರೋ ಕಮ್ಯುನಿಟೀಸ್ ಇರ್ತಾರೆ, ಅವ್ರನ್ನ ಯಾವ ರೀತಿ ನಾವು ಅವ್ರಿಗೆ ಇಂಡಿಪೆಂಡೆನ್ಸ್ ಕೊಡ್ಬೋದು ಅಥವಾ ಅವ್ರನ್ನ ಈ ಒಂದು ಸಿಸ್ಟಮ್ನಿಂದ ಲಿಬ್ರೇಟ್ ಮಾಡ್ಬೋದು, ಅದ್ರ ಬಗ್ಗೆ ಸಜೆಷನ್ಸ್ ಕೊಡ್ತಾ ಇರ್ತಾರೆ. ಡಿಫ್ರೆನ್ಸಸ್ ಆಫ್ ಒಪಿನಿಯನ್ ಎಮರ್ಜ್ ಬಿಟ್ವೀನ್ ಅಂಬೇಡ್ಕರ್ ಆ್ಯಂಡ್ ಗಾಂಧೀಜಿ ಓವರ್ ದಿ ಇಶ್ಯೂ ಆಫ್ ಡೆವಲಪ್ಮೆಂಟ್ ಆಫ್ ಹರಿಜನ್ಸ್ ಆ್ಯಂಡ್ ದಿ ಲೀಡರ್ಶಿಪ್ ಆಫ್ ಅನ್ಟಚಬಲ್ಸ್. ನೋಡಿ, ಮೊದಲೇ ಡಿಸ್ಕಸ್ ಮಾಡ್ತಾ ಇದ್ವಿ ನಾವು ಇದನ್ನು. ಅಂದರೆ ರಿಸರ್ವೇಷನ್ ರಿಲೇಟೆಡ್, ಈ ಹರಿಜನ್ಸ್ಗೆ ರಿಸರ್ವೇಷನ್ ಕೊಡಬೇಕು ಅಂತ ಹೇಳ್ತಾ ಇದ್ದಿದ್ದರಲ್ಲಿ ಗಾಂಧೀಜಿಯವ್ರಿಗೂ ಮತ್ತು ಅಂಬೇಡ್ಕರ್ ಅವ್ರಿಗೂ ಒಂದು ಸ್ವಲ್ಪ ಕ್ಲಾಶಸ್ ಇರುತ್ತೆ. ಅಂಬೇಡ್ಕರ್ಸ್ ಡಿಮ್ಯಾಂಡ್ ಫಾರ್ ಸಪ್ರೇಟ್ ಎಲೆಕ್ಟ್ರೇಟ್ ಕಾನ್ಸ್ಟಿಟ್ಯೂಯೆನ್ಸೀಸ್ ಫಾರ್ ಅನ್ಟಚಬಲ್ಸ್ ಕ್ರಿಯೇಟೆಡ್ ಕಾಂಟ್ರವರ್ಸೀಸ್ ಬಿಟ್ವೀನ್ ಅಂಬೇಡ್ಕರ್ ಆ್ಯಂಡ್ ಗಾಂಧೀಜಿ. ಅದೇ ರಿಸರ್ವೇಷನ್ ರಿಲೇಟೆಡ್ ಕಾಂಟ್ರವರ್ಸೀಸ್ ಕ್ರಿಯೇಟ್ ಆಯಿತು. ಅಂಬೇಡ್ಕರ್ ವಾಸ್ ದಿವಾನ್ ಆಫ್ ಬರೋಡಾ ಮಹಾರಾಜ್. ನೋಡಿ, ಒಂದು ನಾನು ಹೇಳಿದ್ನಲ್ಲ ಎಷ್ಟೊಂದು ಸ್ಟೇಟ್ಸ್ ಇರುತ್ತೆ ಅವಾಗ, ಎಷ್ಟೊಂದು ರಾಜರೆಲ್ಲ ಇರ್ತಾರೆ ಅಂತ. ಆ ಥರ ಬರೋಡಾದಿಂದ ಒಬ್ಬರು ಮಹಾರಾಜರು ಇರ್ತಾರೆ. ಅವ್ರ ಅಂಡರಲ್ಲಿ ಇವರು ದಿವಾನ್ ಆಗಿ ಕೆಲಸ ಮಾಡ್ತಾರೆ, ಅಂದರೆ ಒಂದು ಮಿನಿಸ್ಟರ್ ಟೈಪ್. He was a member of Bombay Legislative Council and later was also a member of Viceroy's Legislative Council. ನೋಡಿ, ಇವರು ಬಾಂಬೆ ಲೆಜಿಸ್ಲೇಟಿವ್ ಕೌನ್ಸಿಲ್ಗೂ ಮೆಂಬರ್ ಆಗಿರ್ತಾರೆ ಮತ್ತು ವೈಸ್ರಾಯ್ಸ್ ಲೆಜಿಸ್ಲೇಟಿವ್ ಕೌನ್ಸಿಲ್ಗೂ ಕೂಡ ಮೆಂಬರ್ ಆಗ್ತಾರೆ. ಡಾಕ್ಟರ್ BR ಅಂಬೇಡ್ಕರ್ ನೆವರ್ ಜಾಯಿನ್ಡ್ ದಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆ್ಯಂಡ್ ಫೌಂಡೆಡ್ ಬಹಿಷ್ಕೃತ ಹಿತಕರ್ಣಿ ಸಭಾ. ನೋಡಿ, ಅಂಬೇಡ್ಕರ್ ಅವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಜಾಯ್ನೇ ಆಗಲ್ಲ. ಇವರೇ ಓನ್ ಪಾರ್ಟಿ ಮಾಡ್ಕೊಳ್ತಾರೆ, ಬಹಿಷ್ಕೃತ ಹಿತಕರ್ಣಿ ಸಭಾ ಅಂತ. ಆ್ಯಂಡ್ ಲೇಟರ್ ಸ್ವತಂತ್ರ ಕಾರ್ಮಿಕ ಪಾರ್ಟಿ, ಆಮೇಲೆ ಸ್ವತಂತ್ರ ಕಾರ್ಮಿಕ ಪಾರ್ಟಿ ಅಂತ ಕೂಡ ಒಂದು ಶುರು ಮಾಡ್ಕೊಳ್ತಾರೆ. ಈ ಪಬ್ಲಿಷ್ಡ್ ಪಿರಿಯಾಡಿಕಲ್ಸ್ ಲೈಕ್ ಪ್ರಬುದ್ಧ ಭಾರತ, ಜನತಾ ಮೂಕನಾಯಕ ಆ್ಯಂಡ್ ಬಹಿಷ್ಕೃತ ಭಾರತ. ಇವರು ಎಷ್ಟೊಂದು ಪಿರಿಯಾಡಿಕಲ್ಸ್ ಎಲ್ಲ ಪಬ್ಲಿಷ್ ಮಾಡ್ತಾರೆ, ಅಂದರೆ ಒಂದು ನ್ಯೂಸ್ ಪೇಪರ್ಸ್ ಅಂದ್ಕೊಳ್ಳಿ, ಅದನ್ನು ಕೂಡ ಪಬ್ಲಿಷ್ ಮಾಡ್ತಾ ಇರ್ತಾರೆ. ಈ ಆಲ್ವೇಸ್ ಸ್ಟೇಡ್ ಅವೇಡ್ ಫ್ರಮ್ ದಿ ಕಮ್ಯುನಿಸ್ಟ್ ಆ್ಯಂಡ್ ಸೋಷಿಯಾಲಜಿಕಲ್ ಐಡಿಯಾಲಜೀಸ್ ಆ್ಯಂಡ್ ಸ್ಟ್ರೈವ್ ಟು ಜಸ್ಟಿಸ್ ಫಾರ್ ಫಾರ್ಮ್ ಲೇಬರ್ಸ್. ನೋಡಿ, ಇವರು ಆದಷ್ಟು ಕಮ್ಯುನಿಸ್ಟ್ ಐಡಿಯಾಲಜೀಸಿಂದ ಸ್ವಲ್ಪ ದೂರನೇ ಇರ್ತಾಯಿದ್ರು, ಕಮ್ಯುನಿಸ್ಟ್ಗಳಿಗೆ ಹತ್ರ ಆಗ್ತಿರಲಿಲ್ಲ. ಆದರೆ ಫಾರ್ಮರ್ಸ್ಗೆ ಮತ್ತು ಲೇಬರರ್ಸ್ಗೆ ಏನೇನು ಕಷ್ಟ ಇರುತ್ತೆ ಅದನ್ನೆಲ್ಲ ತೀರ್ಸೋಕ್ಕೆ ಇವ್ರ ಪ್ರಯತ್ನ ಇವರು ಪಡ್ತಾಯಿದ್ರು. ಈ ಕಾನ್ಸ್ಟಿಟ್ಯೂಷನ್ ವಾಸ್ ನೀಡೆಡ್ ಟು ಚಾಕ್ ಔಟ್ ದ ಫ್ಯೂಚರ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ. ನೋಡಿ, ನಾನು ಹೇಳಿದ್ನಲ್ಲ, ಬ್ರಿಟಿಷ್ ಅವರು ಬಂದು ಸರಿ ನಿಮಗೇನು ಬೇಕೋ ಅದನ್ನು ಕಾನ್ಸ್ಟಿಟ್ಯೂಷನ್ನ ರೆಡಿ ಮಾಡ್ಕೊಳ್ಳಿ ಹಾಗೆ ಹೇಗೆ ಅಂತೆಲ್ಲ ಹೇಳೋದ್ರು ಅಂತ. ಆವಾಗ ಏನು ಮಾಡಿದ್ರು, ಇವರು ತುಂಬ ಇಂಪಾರ್ಟೆಂಟ್ ಇರುತ್ತೆ ಕಾನ್ಸ್ಟಿಟ್ಯೂಷನ್. ಆಗ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅನ್ನೋರನ್ನ ಪ್ರೆಸಿಡೆಂಟ್ ಆಗಿ ಎಲೆಕ್ಟ್ ಮಾಡ್ತಾರೆ ಈ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ. ಅಂದರೆ ಏನು, BR ಅಂಬೇಡ್ಕರ್ ಬಂದಿರಲ್ಲ, ಇದು ಮೊದಲು ಪ್ರೆಸಿಡೆಂಟ್ ಅಂತ ಕರೀತಾರೆ, ಆ ಪ್ರೆಸಿಡೆಂಟ್ಶಿಪ್ಗೆ. ಆಮೇಲೆ ಡಾಕ್ಟರ್ BR ಅಂಬೇಡ್ಕರ್ ವಾಸ್ ಎಲೆಕ್ಟೆಡ್ ಆಸ್ ದಿ ಚೇರ್ಮನ್ ಆಫ್ ದಿ ಡ್ರಾಫ್ಟಿಂಗ್ ಕಮಿಟಿ. ಇದರಲ್ಲಿ ಈ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ ಪ್ರೆಸಿಡೆಂಟ್ ಆಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಇರ್ತಾರೆ. ಅದರ ಅಂಡರಲ್ಲಿ ಡ್ರಾಫ್ಟಿಂಗ್ ಕಮಿಟಿ ಅಂತ ಮಾಡ್ತಾರೆ. ಅಂದರೆ ಇಲ್ಲಿ ಯಾವ ರೀತಿ ನಾವು ಒಂದು ಕಾನ್ಸ್ಟಿಟ್ಯೂಷನ್ನ ಬರೀಬೇಕು ಆ ಥರ ಬರೆಯೋರು ಇವರೆಲ್ಲ ಸೇರಿ ಒಂದು ಗ್ರೂಪ್ ಮಾಡ್ತಾರೆ. ಅದಕ್ಕೆ ಚೇರ್ಮನ್ ಆಗಿ BR ಅಂಬೇಡ್ಕರ್ ಅವ್ರನ್ನ ಹಾಕ್ತಾರೆ. ಈ ಅಡ್ವೊಕೇಟೆಡ್ ಈಕ್ವಾಲಿಟಿ ಇನ್ ದಿ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಪ್ರೊವೈಡೆಡ್ ಲೀಗಲ್ ಗ್ಯಾರಂಟೀಸ್ ಅಗೇನ್ಸ್ಟ್ ಅನ್ಟಚಬಿಲಿಟಿ ಇನ್ ದಿ ಕಾನ್ಸ್ಟಿಟ್ಯೂಷನ್. ಇವರೇನು ಮಾಡಿದ್ರು, ಕಾನ್ಸ್ಟಿಟ್ಯೂಷನ್ ಬರೆಯುವಾಗ ಅಂಬೇಡ್ಕರ್ ಅವ್ರ ಪಾತ್ರ ಏನು ಅಂದರೆ ಎಲ್ಲರಿಗೂ ಈಕ್ವಾಲಿಟಿ ಇರಬೇಕು ಕಾನ್ಸ್ಟಿಟ್ಯೂಷನಲ್ಲಿ, ಭೇದ ಭಾವ ಮಾಡಬಾರ್ದು ಅಂತೇಳಿ ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟರು. ಮತ್ತು ಅನ್ಟಚಬಿಲಿಟಿನೆಲ್ಲ ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗೋ ಥರ ಮಾಡಬೇಕು ಅನ್ನೋದು ಆ ಒಂದು ಲೀಗಲ್ ಗ್ಯಾರಂಟೀಸ್ ಕೂಡ ಆ್ಯಡ್ ಮಾಡಿಸ್ತಾರೆ. ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಕನ್ಸಿಡರ್ಡ್ ದಿ ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ ಆ್ಯಸ್ ಎ ಕ್ರೈಮ್. ನೋಡಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನಲ್ಲಿ ಇವ್ರು ಮಾಡಿಸಿರೋದ್ರ ಪ್ರಕಾರ ಯಾರಾದರೂ ಅನ್ಟಚಬಿಲಿಟಿ ಮಾಡ್ತಾಯಿದ್ರು ಅಂದರೆ ಅದನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ರು ಅಂದರೆ ಅವ್ರನ್ನ ಜೈಲಿಗೆ ಹಾಕ್ತಾರೆ. ಅದು ಒಂದು ಕ್ರಿಮಿನಲ್ ಅಫೆನ್ಸ್ ಆಗಿರುತ್ತೆ. ನೋಡಿ, ಅನ್ಟಚಬಿಲಿಟಿ ಅಂದರೆ ಯಾರನ್ನೂ ಮುಟ್ಬಾರ್ದು ಆ ಥರ ಅಲ್ಲ. ಈಗ ನೀವು ಇಂಥ ಕ್ಯಾಸ್ಟು ಅದಕ್ಕೆ ನಮ್ಮ ಊರಲ್ಲಿ ಕೆರೆಯಲ್ಲಿ ನೀರು ತೊಗೊಳ್ಳೋ ಆಗಿಲ್ಲ, ನೀವು ಇಂಥ ಕ್ಯಾಸ್ಟು ಅದಕ್ಕೆ ನಮ್ಮ ದೇವಸ್ಥಾನದಲ್ಲಿ ಬರೋ ಆಗಿಲ್ಲ, ಈ ಟೈಪ್ ಏನಾದರೂ ಮಾಡಿದ್ರೆ ಈ ಒಂದು ಆ್ಯಕ್ಟು ಅಪ್ಲಿಕೇಬಲ್ ಆಗುತ್ತೆ. ಅಂಬೇಡ್ಕರ್ ಬಿಕಮ್ ದಿ ಫಸ್ಟ್ ಲಾ ಮಿನಿಸ್ಟರ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ. ನೋಡಿ, ಇಂಡಿಯಾಗೆ ಇಂಡಿಪೆಂಡೆನ್ಸ್ ಬಂದ ಮೇಲೆ ಇವಾಗ ಎಷ್ಟೊಂದು ಮಿನಿಸ್ಟರ್ ಇರ್ತಾರಲ್ಲ ಆ ಥರ ಲಾ ಮಿನಿಸ್ಟರ್ ಕೂಡ ಒಬ್ಬರು ಇರ್ತಾರೆ. ಅದಕ್ಕೆ ಮೊದಲನೇ ಲಾ ಮಿನಿಸ್ಟರ್ ಆಗಿ ಇವರು ಸೆಲೆಕ್ಟ್ ಆಗ್ತಾರೆ. ದೋ ಹಿ ವಾಸ್ ಇನ್ಸ್ಪೈರ್ಡ್ ಬೈ ದಿ ಮಾಡರ್ನಿಟಿ, ರೇಷನಾಲಿಟಿ ಆ್ಯಂಡ್ ವೆಸ್ಟರ್ನ್ ಥಾಟ್ಸ್, ಹಿ ಹ್ಯಾಡ್ ಲವ್ ಫಾರ್ ದಿ ನೇಟಿವ್ ರೂಟ್ಸ್. ನೋಡಿರಿ, ಅಂಬೇಡ್ಕರ್ ಅವ್ರಿಗೆ ಮಾಡರ್ನಿಟಿ ಅಂದರೆ ತುಂಬ ಮಾಡರ್ನ್ ಆಗಿರ್ಬೇಕು ನಾವು ಅನ್ನೋದು ತುಂಬ ಇನ್ಸ್ಪಿರೇಷನ್ ಇರುತ್ತೆ, ಮತ್ತು ವೆಸ್ಟರ್ನ್ ಥಾಟ್ಸ್ ತುಂಬ ಇನ್ಫ್ಲುಯೆನ್ಸ್ ಮಾಡಿರುತ್ತೆ. ಆದರೆ ಇವರು ಯಾವತ್ತೂ ಕೂಡ ನಮ್ಮ ಇಂಡಿಯನ್ನೆಸ್ನ ಬಿಟ್ಕೊಡಲ್ಲ, ಆದರೂ ಇಂಡಿಯನ್ ಅವರೇ ಆಗಿರ್ತಾರೆ ಇವರು. ಫೆಡ್ ಅಪ್ ವಿತ್ ದಿ ಕ್ಯಾಸ್ಟ್ ಸಿಸ್ಟಮ್ ಈ ಲೆಫ್ಟ್ ಹಿಂದೂಯಿಸಮ್ ಆ್ಯಂಡ್ ಬಿಕೇಮ್ ಎ ಬುದ್ಧಿಸ್ಟ್ ವಿಚ್ ಅಪೋಸ್ಡ್ ಕ್ಯಾಸ್ಟ್ ಸಿಸ್ಟಮ್ ಬಟ್ ಹ್ಯಾಡ್ ರಿಮೈನ್ಡ್ ಪಾರ್ಟ್ ಆಫ್ ದಿ ಕಲ್ಚರ್ ಆಫ್ ಇಂಡಿಯಾ. ನೋಡಿ, ಇವ್ರಿಗೆ ಕ್ಯಾಸ್ಟ್ ಸಿಸ್ಟಮ್ ಎಲ್ಲ ನೋಡಿ ಇವ್ರಿಗೆ ಬೇಜಾರಾಗ್ಬಿಟ್ಟು ನಾನು ಈ ಒಂದು ಹಿಂದೂ ಸಿಸ್ಟಮಲ್ಲಿ ಇರಲ್ಲ ಅಂತ ಹೇಳ್ಬಿಟ್ಟು ಬುದ್ಧಿಸಮ್ಗೆ ಕನ್ವರ್ಟ್ ಆಗ್ತಾರೆ, ಯಾಕಂದರೆ ಅದರಲ್ಲಿ ಕ್ಯಾಸ್ಟ್ ಸಿಸ್ಟಮ್ ಇಲ್ಲ ಅಂತ.
He had believed what Marxism can bring change with bloodletting and violence, the same change would be brought about by Buddhism with peace and non-violence. ನೋಡಿ ಇವ್ರೇನು ಬಿಲೀವ್ ಮಾಡ್ತಾರೆ ಅಂತ ಹೇಳಿದ್ರೆ, ಮಾರ್ಕ್ಸಿಸಮ್ ಅಂತ ಹೇಳಿದ್ಮೇಲೆ ಕಮ್ಯುನಿಸಮ್ ಥರ, ಮಾರ್ಕ್ಸಿಸಮ್ ಕಮ್ಯುನಿಸಮ್ ಎಲ್ಲ ಒಂದೇ. ಈ ಮಾರ್ಕ್ಸಿಸಮ್ ಮತ್ತು ಕಮ್ಯುನಿಸಮಿಂದ ಯಾವ ರೀತಿ ಒಂದು ವೈಲೆನ್ಸ್ ನಡೆಯುತ್ತೆ ಅಂದರೆ, ಅವರು ಸೊಸೈಟಿ ಚೇಂಜ್ ಆಗೋದಕ್ಕೆ ಅಂದ್ಬಿಟ್ಟು ಎಲ್ಲರನ್ನೂ ಜೈಲಿಗೆ ಹಾಕೋದು, ಹೊಡಿಯೋದು, ಬಡಿಯೋದು, ಸಾಯಿಸೋದು ಎಲ್ಲ ಮಾಡಿ ರೆವಲ್ಯೂಷನರಿ ಚೇಂಜಸ್ ತರ್ತಾರಲ್ಲ, ಅದ್ರ ಬದಲು ಬುದ್ಧಿಸಮ್ನ ಫಾಲೋ ಮಾಡಿದ್ವಿ ಅಂತ ಹೇಳಿದ್ರೆ ಅದನ್ನು ಅಚೀವ್ ಮಾಡ್ಬೋದು. ಇವಾಗ ಏನಕ್ಕೆ ಇವರೆಲ್ಲ ಮಾಡ್ತಾರೆ, ಎಲ್ಲರಿಗೂ ಈಕ್ವಾಲಿಟಿ ಬೇಕು ಅಂತ. ಅದನ್ನು ನೀವು ಹೊಡೆದು ಬಡ್ದು ಮಾಡೋದ್ರ ಬದಲು ಶಾಂತಿಯುತವಾಗಿ ಕೂತ್ಕೊಂಡು ಬುದ್ಧ ಹೇಳಿದಂಥ ಪ್ರಿನ್ಸಿಪಲ್ನ ಫಾಲೋ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಎಲ್ಲರೂ ಈಕ್ವಲ್ ಆಗ್ತಾರೆ. ಆ ರೀತಿ ಇವ್ರು ಹೇಳ್ತಾ ಇದ್ರು. ದಿ ಗವರ್ಮೆಂಟ್ ಆಫ್ ಇಂಡಿಯಾ ಆಸ್ ಆನರ್ಡ್ ಡಾಕ್ಟರ್ B.R. Ambedkar for his lifetime achievement by awarding the highest civilian honor ಭಾರತ ರತ್ನ ಪಾಸ್ಟಮಸ್ಲಿ. ನೋಡಿ, ಇಂಡಿಯನ್ ಗೌರ್ಮೆಂಟ್ ಏನು ಮಾಡ್ತಾರೆ, B.R. Ambedkar ಅವ್ರು ಮಾಡಿದಂಥ ಸಾಧನೆಗೆ ಇವ್ರು ಇಷ್ಟೊಂದು ಸಾಧನೆ ಮಾಡಿದ್ದಾರೆ, ಫ್ರೀಡಮ್ ಮೂವ್ಮೆಂಟಲ್ಲಿ ಇಷ್ಟು ಸಾಧನೆ ಮಾಡಿದ್ದಾರೆ, ಕಾನ್ಸ್ಟಿಟ್ಯೂಷನ್ಗೆ ಈ ಥರ ರೆಡಿ ಮಾಡಿದ್ದಾರೆ, ಮತ್ತು ಲಾ ಮಿನಿಸ್ಟ್ರಾಗಿ ಕೆಲಸ ಮಾಡಿದ್ದಾರೆ, ಈ ಥರ ಎಲ್ಲ ಸಾಧನೆ ಮಾಡಿರೋದ್ರಿಂದ ಇವರಿಗೆ ಭಾರತ ರತ್ನ ಅವಾರ್ಡ್ನ ಕೊಡ್ತಾರೆ. ಅಂದರೆ ಇವರು ಅಂಬೇಡ್ಕರ್ ಅವರು ಸತ್ತೋದ ಮೇಲೆ ಕೊಡ್ತಾರೆ, ಅದು ಬದುಕಿದಾಗೆ ಕೊಟ್ಟಿರಲ್ಲ. ಈಗ ನಾವು ಗಾಂಧೀಜಿಯವ್ರ ಬಗ್ಗೆ ನೋಡಿದ್ವಿ, ಸುಭಾಷ್ ಚಂದ್ರ ಬೋಸ್ ಅವ್ರ ಬಗ್ಗೆ ನೋಡಿದ್ವಿ, B.R. ಅಂಬೇಡ್ಕರ್ ಅವ್ರ ಬಗ್ಗೆ ನೋಡಿದ್ವಿ. ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಫ್ರೀಡಮ್ ಫೈಟರ್ ಯಾರಿದ್ದಾರೆ, ಜವಾಹರ್ಲಾಲ್ ನೆಹರು, ಇವ್ರ ಬಗ್ಗೆ ಕೂಡ ನೋಡೋಣ. ಪಂಡಿತ್ ಜವಾಹರ್ಲಾಲ್ ನೆಹರು ಎಂಟರ್ಡ್ ನ್ಯಾಷನಲ್ ಫ್ರೀಡಮ್ ಸ್ಟ್ರಗಲ್ ಥ್ರೂ ಹೋಮ್ ರೂಲ್ ಮೂವ್ಮೆಂಟ್. ನೋಡಿ, ಇವರು ಹೋಮ್ ರೂಲ್ ಮೂವ್ಮೆಂಟ್ ಅಂತ ಒಂದು ಶುರು ಮಾಡಿರ್ತಾರೆ, ಅದ್ರ ಮೂಲಕ ಇವರು ಫ್ರೀಡಮ್ ಸ್ಟ್ರಗಲ್ಗೆ ಎಂಟರ್ ಆಗ್ತಾರೆ. ಹಾಗೆ ಮಾಡ್ಕೊಂಡು ಇವರು ಫ್ರೀಡಮ್ ಫೈಟರ್ ಆಗೋದು. ಹಿ ಪ್ಲೇಡ್ ಅ ಪ್ರಾಮಿನೆಂಟ್ ರೋಲ್ ಇನ್ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಹೆಲ್ಡ್ ಡ್ಯೂರಿಂಗ್ 1920 ಒಂದು ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅಂತ ಶುರುವಾಗುತ್ತೆ, ಅದರಲ್ಲಿ ಇವರು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡಿರ್ತಾರೆ. ಲೇಟರ್ ಈ ಬಿಕೇಮ್ ದಿ ಪ್ರೆಸಿಡೆಂಟ್ ಆಫ್ ಲಾಹೋರ್ ಸೆಷನ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಇದಾದಮೇಲೆ ಏನು ಮಾಡ್ತಾರೆ ಇವರು, ಒಂದು ಲಾಹೋರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಒಂದು ಸೆಷನ್ ನಡೆಯುತ್ತೆ, ಆ ಒಂದು ಸೆಷನ್ಗೆ ಪ್ರೆಸಿಡೆಂಟ್ ಕೂಡ ಆಗ್ತಾರೆ. ಪೂರ್ಣ ಸ್ವರಾಜ್ ಗೋಲ್ ವಾಸ್ ಡಿಕ್ಲೇರ್ಡ್ ಇನ್ ದಿಸ್ ಸೆಷನ್. ಈ ಸೆಷನ್ನಲ್ಲಿ ಪೂರ್ಣ ಸ್ವರಾಜ್ ಅನ್ನೋ ಒಂದು ಗೋಲ್ನ ಡಿಕ್ಲೇರ್ ಮಾಡ್ತಾರೆ. ಅಂದರೆ ನಾನು ಮೊದಲೇ ಹೇಳಿದ್ನಲ್ಲ, ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಬೇಕು, ಪೂರ್ಣ ಸ್ವರಾಜ್ ಅಂತ ಹೇಳಿ ಡಿಕ್ಲೇರ್ ಮಾಡ್ತಾರೆ, ಆ ಟೈಪ್. ನೆಹರು ಎಕ್ಸ್ಪ್ರೆಸ್ಡ್ ಈಸ್ ಅನ್ಹ್ಯಾಪಿನೆಸ್ ಓವರ್ ದಿ ವಿಡ್ರಾಲ್ ಆಫ್ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಬೈ ಗಾಂಧೀಜಿ. ನೋಡಿ, ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಗಾಂಧೀಜಿಯವರು ಒಂದು ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅಂತ ಶುರು ಮಾಡ್ತಾರೆ. ಅದರ ಒಂದು ಚೌರಿ ಚೌರ ಇನ್ಸಿಡೆಂಟ್, ಅಂದರೆ ಪೊಲೀಸ್ ಅವ್ರನ್ನೆಲ್ಲ ಸುಟ್ಟಾಕೋದು ಆ ಥರ ಎಲ್ಲ ಆಗುತ್ತೆ, ಅದರಿಂದ ಈ ನಾನ್ ಕೋಆಪರೇಷನ್ ಮೂವ್ಮೆಂಟ್ನ ನಿಲ್ಲಿಸ್ತಾರೆ ಅಂತ. ಈ ಥರ ನಿಲ್ಲಿಸಿದ್ದಕ್ಕೆ ನೆಹರು ಅವ್ರಿಗೊಂಚೂರು ಬೇಜಾರಾಗುತ್ತೆ, ಏನಕ್ಕೆ ನಿಲ್ಲಿಸಿದ್ರು ಅಂತ. ದಿ ಥಿಂಕಿಂಗ್ಸ್ ಆಫ್ ನೆಹರು ಪ್ರೊವೈಡೆಡ್ ಎ ನ್ಯೂ ಫಿಲಿಪ್ ಟು ಪೊಲಿಟಿಕಲ್ ಆ್ಯಕ್ಟಿವಿಟೀಸ್. ಫಿಲಿಪ್ ಅಂದರೆ ಒಂಥರ ಜೋಶ್, ಮೋಟಿವೇಶನ್ ಅಂತಾರಲ್ಲ, ಆ ಟೈಪು. ನೋಡಿ, ನೆಹರು ಅವರು ಏನು ಯೋಚನೆ ಮಾಡ್ತಾಯಿದ್ರು, ಇವ್ರ ಯೋಚನೆಗಳಿಲ್ಲ ಇದರಿಂದ ಈ ಒಂದು ಹೊಸ ಜೋಶ್ ಬರುತ್ತೆ ಪೊಲಿಟಿಕಲ್ ಆ್ಯಕ್ಟಿವಿಟೀಸ್ಗೆಲ್ಲ. ಈ ವಾಸ್ ಇನ್ಫ್ಲುಯೆನ್ಸ್ಡ್ ಬೈ ಕಮ್ಯುನಿಸ್ಟ್ ಐಡಿಯಾಲಜೀಸ್. ನೋಡಿ, ನೆಹರು ಅವ್ರಿಗೂ ಕೂಡ ಕಮ್ಯುನಿಸಮ್ನ ಐಡಿಯಾಲಜಿಯಿಂದ ಸ್ವಲ್ಪ ಇನ್ಫ್ಲುಯೆನ್ಸಸ್ ಇರುತ್ತೆ. ಆಸ್ ಎ ರಿಸಲ್ಟ್ ದ ಲೆಫ್ಟಿಸ್ಟ್ ಐಡಿಯಾಲಜೀಸ್ ಬಿಕೇಮ್ ಪ್ರಾಮಿನೆಂಟ್ ಇನ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಇದರಿಂದ ಏನಾಯಿತು, ನೆಹರು ಅವರಿಂದ ಮತ್ತು ಬೇರೆಯವರಿಂದ ಈ ಒಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಲ್ಲಿ ಲೆಫ್ಟಿಸ್ಟ್ ಐಡಿಯಾಲಜೀಸ್, ಕಮ್ಯುನಿಸಮ್, ಸೋಷಿಯಲಿಸಮ್ ಇವೆಲ್ಲ ಕೂಡ ಸ್ವಲ್ಪ ಜಾಸ್ತಿ ಆಯಿತು. ಆಸ್ ಎ ರಿಸಲ್ಟ್ ನೆಹರು ಆ್ಯಂಡ್ ಸುಭಾಷ್ ಚಂದ್ರ ಬೋಸ್ ಫೌಂಡೆಡ್ ಎ ಸೋಷಿಯಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಇನ್ 1934. ಇದರಿಂದ ಏನು ಮಾಡಿದ್ರು, ನೆಹರು ಮತ್ತು ಸುಭಾಷ್ ಚಂದ್ರ ಬೋಸ್ ಅವರು ಸೋಷಿಯಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಅಂತ ಶುರು ಮಾಡ್ತಾರೆ. ಇದು ಆಲ್ರೆಡಿ ನೀವು ಮೊದಲು ಕೂಡ ಕೇಳಿದ್ದೀರಾ. ನೆಹರು ವಾಸ್ ದಿ ಪ್ರೆಸಿಡೆಂಟ್ ಆಫ್ 49th ಸೆಷನ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ನೋಡಿ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ 49th ಸೆಷನ್ ಏನು ನಡೆಯುತ್ತೆ ಅದಕ್ಕೂ ಕೂಡ ನೆಹರು ಅವರೇ ಪ್ರೆಸಿಡೆಂಟ್ ಆಗಿರ್ತಾರೆ. ಹಿ ಡಿಕ್ಲೇರ್ಡ್ ದಟ್ ಕಾಂಗ್ರೆಸ್ ಶುಡ್ ಸ್ಟೇ ಅವೇ ಫ್ರಮ್ ದಿ ವರ್ಲ್ಡ್ ವಾರ್ ಅರೈಸಿಂಗ್ ಔಟ್ ಆಫ್ ಇಂಪೀರಿಯಲಿಸಮ್. ಇವ್ರು ಏನು ಹೇಳಿದ್ರು, ಕಾಂಗ್ರೆಸ್ಸು ಮತ್ತು ಇಂಡಿಯಾ ಈ ವರ್ಲ್ಡ್ ವಾರ್ ಏನು ನಡೀತಾ ಇದೆ ಬ್ರಿಟನ್ನು ಮತ್ತು ಜರ್ಮನಿ ಇವರ ಮಧ್ಯೆ ಎಲ್ಲ, ಇದಕ್ಕಿಂತ ನಾವು ದೂರ ಇರಬೇಕು, ನಮಗೂ ಅದಕ್ಕೆ ಸಂಬಂಧ ಇಲ್ಲ, ನಮ್ಮ ದೇಶಕ್ಕೂ ಅವ್ರ ದೇಶಕ್ಕೂ 5,000 ಕಿಲೋಮೀಟರ್ ದೂರ ಇದೆ, ನಾವೇನಕ್ಕೆ ಅವ್ರಿಗೋಸ್ಕರ ಫೈಟ್ ಮಾಡಬೇಕು, ಈ ಥರ ಎಲ್ಲ ಹೇಳಿದ್ರು. ಈ ಆರ್ಗ್ಯೂಡ್ ದಟ್ ಚರಕ ಆ್ಯಂಡ್ ಅರಿಜನ್ ಮೂಮೆಂಟ್ಸ್ ವೇರ್ ನಾಟ್ ಸೊ ಎಫೆಕ್ಟಿವ್. ಇವ್ರೇನು ಹೇಳಿದ್ರು, ಚರಕ ಮೂಮೆಂಟ್ ಮತ್ತು ಅರಿಜನ್ ಮೂಮೆಂಟ್ಸ್ ಏನು ಮಾಡ್ತಾಯಿದ್ರು ಗಾಂಧೀಜಿಯವ್ರ ಲೀಡರ್ಶಿಪ್ಪಲ್ಲಿ, ಅದೆಲ್ಲ ಅಷ್ಟೇನು ಎಫೆಕ್ಟಿವ್ ಇಲ್ಲ, ಅಷ್ಟು ರಿಸಲ್ಟ್ ತೋರಿಸ್ತಾ ಇಲ್ಲ ಅಂತ ಹೇಳಿದ್ರು. ದೋ ಈ ಅಪಿಯರ್ ಟು ಹ್ಯಾವ್ ಸ್ಟೇಡ್ ಅವೇ ಫ್ರಮ್ ಗಾಂಧೀಜಿಸ್ ಥಾಟ್ಸ್, ಇಸ್ ರೆಫರೆನ್ಸ್ ಹ್ಯಾಡ್ ನಾಟ್ ಡಿಪ್ಲೀಟೆಡ್. ನೋಡಿ, ಇವರು ಗಾಂಧೀಜಿ ಥಾಟ್ಸ್ಗಿಂತ ಒಂದು ಸ್ವಲ್ಪ ದೂರ ಇದ್ದರೂ ಕೂಡ, ಒಂದು ಸ್ವಲ್ಪ ಕಮ್ಯುನಿಸಮ್ ಐಡಿಯಾಲಜಿ ಬೆಳೆಸ್ಕೊಂಡು ಅವ್ರಿಗೂ ಇವ್ರಿಗೂ ಸ್ವಲ್ಪ ಕ್ಲಾಶಸ್ ಇದ್ದರೂ ಕೂಡ ಗಾಂಧೀಜಿಯವರು ಅಂದರೆ ಇವರಿಗೆ ತುಂಬ ಗೌರವ ಇತ್ತು. ಆ್ಯಸ್ ಹಿ ವಾಸ್ ಇನ್ಫ್ಲುಯೆನ್ಸ್ಡ್ ಬೈ ವೇರಿಯಸ್ ಇಂಟೆಲೆಕ್ಚುಯಲ್ ಸ್ಟ್ರೀಮ್ಸ್, ಈ ಸ್ಟ್ರೈವ್ ಟು ಅಚೀವ್ ಎ ಹೋಲಿಸ್ಟಿಕ್ ವ್ಯೂ ವಿತ್ ದೆಮ್. ನೋಡಿ, ನೆಹರು ಅವ್ರು ಏನಪ್ಪ ಒಂದು ಅಂದರೆ, ಇವರು ಎಂಟೈರ್ಲಿ ಕಮ್ಯುನಿಸ್ಟ್ ಅಲ್ಲ, ಎಂಟೈರ್ಲಿ ಕ್ಯಾಪಿಟಲಿಸ್ಟ್ ಅಲ್ಲ, ಈ ಟೈಪ್. ಅಂದರೆ ಎಲ್ಲ ಐಡಿಯಾಲಜಿ ಅಂದ್ರೂ ಇವರು ಈಕ್ವಲಿ ನೋಡ್ತಾಯಿದ್ರು. ಅದರಿಂದ ಇವರಿಗೆ ಎಲ್ಲ ಕೂಡ ಒಂದು ಸ್ವಲ್ಪ ಅರ್ಥ ಆಯಿತು.
ದಿಸ್ ಈಸ್ ಮೋರ್ ಎವಿಡೆಂಟ್ ಇನ್ ಇಸ್ ನಾನ್ ಅಲೈನ್ಡ್ ಮೂವ್ಮೆಂಟ್ ಆ್ಯಂಡ್ ಮಿಕ್ಸ್ಡ್ ಎಕಾನಮಿ ಪ್ರಿನ್ಸಿಪಲ್ಸ್. ಇದು ಯಾವಾಗ ಗೊತ್ತಾಗುತ್ತೆ ನಮಗೆ, ನೆಹರು ಅವ್ರು ಯಾವುದೋ ಒಂದು ಐಡಿಯಾಲಜಿಗೆ ಸಪೋರ್ಟ್ ಮಾಡ್ತಾ ಇರಲಿಲ್ಲ ಅಂತ, ಇವರು ನಾನ್ ಅಲೈನ್ಡ್ ಮೂವ್ಮೆಂಟ್ ಅಂತ ಒಂದು ಮಾಡ್ತಾರೆ. ಅಂದ್ರೇನು, ನಾವು ಯಾವ ದೇಶದ ಜೊತೆಗೂ ಇರಲ್ಲ, ನಮ್ಮದು ಇಂಡಿಪೆಂಡೆಂಟ್ ದೇಶ, ಅಂದರೆ ನಾವು ಅಮೆರಿಕಾಗೂ ಸಪೋರ್ಟ್ ಮಾಡಿ, ಅದು ಕೋಲ್ಡ್ ವಾರ್ ಇದರಲ್ಲಿ ಬರುತ್ತೆ ಬಿಡಿ. ನಾನ್ ಅಲೈನ್ಡ್ ಮೂವ್ಮೆಂಟ್ ಒಂದು ನೆನ್ಪಿಟ್ಕೊಳ್ಳಿ. ಅದು ಮತ್ತು ಮಿಕ್ಸ್ಡ್ ಎಕಾನಮಿ, ಅಂದರೆ ಕ್ಯಾಪಿಟಲಿಸ್ಟ್ ಎಕಾನಮಿನೂ ಅಲ್ಲ ಅಥವಾ ಕಮ್ಯುನಿಸ್ಟ್ ಎಕಾನಮಿನೂ ಅಲ್ಲ, ನಮ್ಮದು ಮಿಕ್ಸ್ಡ್ ಎಕಾನಮಿ, ಎಲ್ಲಿ ಯಾವುದು ಚೆನ್ನಾಗಿದೆ ಅದನ್ನು ನಾವು ಫಾಲೋ ಮಾಡ್ತೀವಿ ಅಂತ ಇದು ಹೇಳ್ತಾರೆ. ಇದೆಲ್ಲ ಕೂಡ ನಿಮ್ಗೆ ಬಿಸ್ನೆಸ್ ಸ್ಟಡೀಸ್ ಅದರಲ್ಲೆಲ್ಲ ಎಕನಾಮಿಕ್ಸಲ್ಲೆಲ್ಲ ಬರುತ್ತೆ, ಆವಾಗ ಅರ್ಥ ಆಗುತ್ತೆ. He expressed his softness for communist and socialist ideals as a president of 50th session of Indian National Congress. ನೋಡಿ, ಒಂದು 50th ಸೆಷನ್ ನಡೆಯುತ್ತೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಲ್ಲಿ. ಅದರಲ್ಲಿ ಇವರು ಕಮ್ಯುನಿಸ್ಟ್ ಮತ್ತು ಸೋಷಿಯಲಿಸ್ಟ್ ಐಡಿಯಲ್ಸ್ ಜೊತೆಗೆ ಎಷ್ಟು ಸಾಫ್ಟ್ನೆಸ್ ಇದೆ, ಅದಂದರೆ ಸಾಫ್ಟ್ ಕಾರ್ನರ್ ಇದೆ ಅಂತ ಗೊತ್ತಾಗುತ್ತೆ. He declared that Congress supports complete democracy and it fights for democracy only and not for socialism. ಮತ್ತು ಇವ್ರೇನು ಡಿಕ್ಲೇರ್ ಮಾಡ್ತಾರೆ, ಕಾಂಗ್ರೆಸ್ ಅವರು ಡೆಮೋಕ್ರಸಿಗೆ ಸಪೋರ್ಟ್ ಮಾಡ್ತೀವಿ, ಅಂದರೆ ವೋಟ್ ಹಾಕಿ ಎಲೆಕ್ಷನ್ ಸಿಸ್ಟಮ್ ಈ ಥರಕ್ಕೆ ಸಪೋರ್ಟ್ ಮಾಡ್ತೀವಿ, ಡೆಮೋಕ್ರಸಿಗೆ ಮಾತ್ರ ಸಪೋರ್ಟ್ ಮಾಡ್ತೀವಿ, ಸೋಷಿಯಲಿಸಮ್ಗಲ್ಲ, ಕಮ್ಯುನಿಸಮ್ಗಲ್ಲ ಅಂತ ಇವರು ಡೈರೆಕ್ಟಾಗಿ ಡಿಕ್ಲೇರ್ ಮಾಡ್ತಾರೆ. ಆಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಈ ಕ್ಯಾನ್ ಬಿ ಸೀನ್ ಆಸ್ ದಿ ಆರ್ಕಿಟೆಕ್ಟ್ ಆಫ್ ಇಂಡಸ್ಟ್ರಿಯಲೈಸೇಷನ್ ಆ್ಯಂಡ್ ಮಾಡರ್ನ್ ಇಂಡಿಯಾ. ನೋಡಿ, ಇಂಡಿಯಾಗೆ ಇಂಡಿಪೆಂಡೆನ್ಸ್ ಬಂದಮೇಲೆ ಮೊದಲು ಇವರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ಇದರಿಂದ ಇಂಡಸ್ಟ್ರಿಯಲೈಸೇಷನ್ ಎಲ್ಲ ಕೂಡ ಒಂದು ಸ್ವಲ್ಪ ಡೆವಲಪ್ ಆಗುತ್ತೆ. ನೆಹರು ಬಿಕೇಮ್ ಇನ್ಸ್ಟ್ರೂಮೆಂಟಲ್ ಇನ್ ದಿ ಇಂಟಿಗ್ರೇಷನ್ ಆಫ್ ಇಂಡಿಯಾ ವಿಚ್ ವಾಸ್ ಅಚೀವ್ಡ್ ಥ್ರೂ ದಿ ಹೋಮ್ ಮಿನಿಸ್ಟರ್ ಆಫ್ ಹಿಸ್ ಕ್ಯಾಬಿನೆಟ್ ವಲ್ಲಭಾಯ್ ಪಟೇಲ್ ಆರ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಆರ್ ಐರನ್ ಮ್ಯಾನ್ ಆಫ್ ಇಂಡಿಯಾ ವಾಸ್ ಸಕ್ಸಸ್ಫುಲ್ ಇನ್ ಬ್ರಿಂಗಿಂಗ್ ಆಲ್ ದಿ ಪ್ರಿನ್ಸ್ಲಿ ಸ್ಟೇಟ್ಸ್ ಆಫ್ ಇಂಡಿಯಾ ಟುಗೆದರ್. ನೋಡಿ, ನೆಹರು ಅವ್ರು ಏನು ಮಾಡ್ತಾರೆ, ಇಂಡಿಪೆಂಡೆನ್ಸ್ ಬಂದಾಗ ನಾನು ಆಲ್ರೆಡಿ ಹೇಳಿರ್ತೀನಿ ಮತ್ತು ನೀವು ಸುಮಾರು ಸರಿ ಕೇಳಿರ್ತೀರ, ಇಂಡಿಯಾ ಬಂದು ಚಿಕ್ಕ ದೇಶಗಳ ಥರ ಇರುತ್ತೆ. ಓಕೆ, ಒಬ್ಬೊಬ್ಬರು ರಾಜರು ಒಂದೊಂದು ಏರಿಯಾ ರೂಲ್ ಮಾಡ್ತಾ ಇರ್ತಾರೆ, ಬ್ರಿಟಿಷ್ ಅವರು ಕೆಲವು ಏರಿಯಾ ರೂಲ್ ಮಾಡ್ತಾ ಇರ್ತಾರೆ, ಆದರೆ ಇಂಡೈರೆಕ್ಟಾಗಿ ಎಲ್ಲನೂ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಈ ಥರ ಒನ್ಸ್ ಇಂಡಿಪೆಂಡೆನ್ಸ್ ಬಂದಾಗ ಬ್ರಿಟಿಷ್ ಅವರು ಏನು ಹೇಳಿದ್ರು, ಯಾರ್ಯಾರು ಇಂಡಿಯನ್ ಯೂನಿಯನ್ಗೆ ಜಾಯ್ನ್ ಆಗಬೇಕು ಇಂಡಿಯಾಗೆ ಜಾಯ್ನ್ ಆಗ್ಬೋದು, ಯಾರ್ಯಾರು ಪಾಕಿಸ್ತಾನ ಯೂನಿಯನ್ ಅಥವಾ ಪಾಕಿಸ್ತಾನಕ್ಕೆ ಜಾಯ್ನ್ ಆಗಬೇಕು ಅವ್ರು ಪಾಕಿಸ್ತಾನಕ್ಕೆ ಜಾಯ್ನ್ ಆಗ್ಬೋದು, ಅಥವಾ ನಿಮ್ಗೆ ಇಂಡಿಪೆಂಡೆಂಟಾಗಿ ಇರಬೇಕು ಅನ್ಸಿದ್ರೆ ರಾಜರಾಗಿ ನೀವು ಇಂಡಿಪೆಂಡೆಂಟಾಗಿ ಇರ್ಬೋದು ಅಂತ ಹೇಳ್ಬಿಡ್ತಾರೆ. ಆ ಥರನೇ ಡಿಕ್ಲೇರ್ ಮಾಡಿಬಿಡ್ತಾರೆ. ಇದರಿಂದ ಏನಾಯಿತು, ಸುಮಾರು ಜನ ನಾವು ಇಂಡಿಪೆಂಡೆಂಟ್ ಆಗಿರ್ತೀವಿ ಅಂತ ಹೇಳ್ತಾರೆ. ಕೆಲವ್ರು ಜನ, ಈಗ ಹೈದರಾಬಾದ್ ನಿಜಾಮ್ ಅಂತ ಹೇಳಿದ್ನಲ್ಲ, ಆ ನಿಜಾಮ್ ನಾನು ಪಾಕಿಸ್ತಾನಕ್ಕೆ ಜಾಯ್ನ್ ಆಗ್ತೀನಿ ಅಂತ ಹೇಳ್ತಾರೆ. ಈ ಥರ ಸುಮಾರು ಕಾಂಪ್ಲಿಕೇಶನ್ಸ್ ಕ್ರಿಯೇಟ್ ಆಗುತ್ತೆ. ಆಗ ನೆಹರು ಅವರು ವಲ್ಲಭಾಯ್ ಪಟೇಲ್ಗೆ ಫುಲ್ ಸಪೋರ್ಟ್ ಕೊಡ್ತಾರೆ. ಇವರು ನೀವು ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕೂಡ ಅವ್ರಿಗೆ ಹೆಸರು ಕರೀತಾರೆ. ಫುಲ್ ಸಪೋರ್ಟ್ ಮಾಡಿಬಿಟ್ಟು ನೀವು ಏನಾದರೂ ಮಾಡಿ ಅಂತ ಹೇಳ್ತಾರೆ. ಆಗ ವಲ್ಲಭಾಯ್ ಪಟೇಲ್ ಅವರು ಈ ಏನೇನು ದೇಶಗಳು ನಾವು ಇಂಡಿಪೆಂಡೆಂಟ್ ಆಗಿರ್ತೀವಿ ಅಂತ ಹೇಳಿದರು, ಅವರು ನಾವು ಯಾರ್ಯಾರು ಪಾಕಿಸ್ತಾನದ ಜೊತೆಗೆ ಸೇರ್ತೀವಿ ಅಂತ ಹೇಳಿದ್ರು, ಅವರು ಇವ್ರನ್ನೆಲ್ಲ ಕನ್ವಿನ್ಸ್ ಮಾಡಿ ಭಯ ಬೀಳಿಸಿ ಇಂಡಿಯಾಗೆ ಜಾಯಿನ್ ಮಾಡ್ತಾರೆ. ಇಲ್ಲಾಂದರೆ ಇಂಡಿಯಾ ಇವಾಗ ಎಷ್ಟೋ ದೇಶಗಳ ಥರ ಇದ್ಬಿಡೋದು. ಈ ಆಲ್ಸೋ ಲೈಡ್ ಫೌಂಡೇಶನ್ ಫಾರ್ ದಿ ಡೈವರ್ಸ್ ಕಲ್ಚರ್ ಆಫ್ ಇಂಡಿಯಾ ಬೈ ಇಂಪ್ಲಿಮೆಂಟಿಂಗ್ ಲ್ಯಾಂಗ್ವೇಜ್ ಬೇಸ್ಡ್ ರಿಆರ್ಗನೈಸೇಷನ್ ಆಫ್ ಸ್ಟೇಟ್ಸ್ ಪಾಲಿಸಿ. ಜೊತೆಗೆ ಇವ್ರು ಏನು ಮಾಡ್ತಾರೆ, ಇಂಡಿಯಾದಲ್ಲಿ ಎಷ್ಟೊಂದು ಥರ ಕಲ್ಚರ್ ಇರುತ್ತಲ್ಲ, ಯಾವ ರೀತಿ ಆಡಳಿತ ಮಾಡಬೇಕು ಅಂತ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಆಗ ಇವ್ರು ಏನು ಮಾಡಿದ್ರು, ರಿಆರ್ಗನೈಸೇಷನ್ ಆಫ್ ಸ್ಟೇಟ್ಸ್ ಬೇಸ್ಡ್ ಆನ್ ಲ್ಯಾಂಗ್ವೇಜ್ ಅಂತ ತರ್ತಾರೆ. ಅಂದರೆ ಏನು, ಯಾವ ಭಾಷೆ ಮಾತಾಡೋರು ಯಾವ ರೀಜನ್ ಇರ್ತಾರೆ ಅದನ್ನು ಒಂದು ಸ್ಟೇಟ್ ಮಾಡ್ತೀವಿ. ಅಂದರೆ ಕನ್ನಡ ಮಾತಾಡೋರೆಲ್ಲ ಕರ್ನಾಟಕ, ತೆಲುಗು ಮಾತಾಡೋರೆಲ್ಲ ಆಂಧ್ರ, ತಮಿಳು ಮಾತಾಡೋರೆಲ್ಲ ತಮಿಳ್ನಾಡು, ಈ ಟೈಪಲ್ಲಿ ಇವರು ಆ ಸ್ಟೇಟ್ಸ್ನ ಡಿವೈಡ್ ಮಾಡ್ತಾರೆ. ಹಿ ಹ್ಯಾಡ್ ಫರ್ಮ್ಲಿ ಬಿಲೀವ್ಡ್ ದಟ್ ಓನ್ಲಿ ಕಂಪ್ಲೀಟ್ ಇಂಡಸ್ಟ್ರಿಯಲೈಸೇಷನ್ ಕ್ಯಾನ್ ಬ್ರಿಂಗ್ ಡೆವಲಪ್ಮೆಂಟ್. ಇವ್ರೇನು ಬಿಲೀವ್ ಮಾಡೋದು ಅಂದರೆ, ಕಂಪ್ಲೀಟ್ ಇಂಡಸ್ಟ್ರಿಯಲೈಸೇಷನ್ ಮಾಡಿದ್ರೆ, ಅಂದರೆ ಕಂಪ್ಲೀಟ್ಲಿ ಫ್ಯಾಕ್ಟ್ರಿಗಳು ಅವು ಇವೆಲ್ಲ ಶುರು ಮಾಡಿದ್ರೆ ಆಗ ಮಾತ್ರ ನಮ್ಮ ದೇಶ ಡೆವಲಪ್ ಆಗೋದು ಅಂತ ನಂಬಿರ್ತಾರೆ. ಈ ಸಾರ್ಟ್ ಟು ಡೆವಲಪ್ ಇಂಡಿಯಾ ಥ್ರೂ 5 year ಪ್ಲ್ಯಾನ್ಸ್. ಇವ್ರು ಇನ್ನೊಂದೇನು ಪ್ಲ್ಯಾನ್ ಮಾಡ್ತಾರೆ ಅಂದರೆ 5 year ಪ್ಲ್ಯಾನ್ಸ್ ಅಂತ ಒಂದು ತರ್ತಾರೆ. 5 year ಪ್ಲ್ಯಾನ್ ಅಂತ ಹೇಳಿದ್ರೆ 5 ವರ್ಷ ಒಂದೇ ಒಂದು ಇಶ್ಯೂ ಮೇಲೆ ಕಾನ್ಸಂಟ್ರೇಟ್ ಮಾಡೋದು. ಓಕೆ, ಈಗ ಯಾವುದಾದ್ರು ಒಂದು ತುಂಬ ತೊಂದರೆ ಇರುತ್ತೆ ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಎಜುಕೇಷನಲ್ಲಿ ತುಂಬ ತೊಂದರೆ ಇರುತ್ತೆ. ಆಗೇನು ಮಾಡ್ತಾರೆ, 5 ವರ್ಷ ಜಾಸ್ತಿ ಕಾನ್ಸಂಟ್ರೇಷನ್ ಎಜುಕೇಷನ್ ಮೇಲೆ ಕೊಡ್ತಾರೆ, ಎಜುಕೇಷನ್ನ ಸರಿ ಮಾಡೋಕ್ಕೆ. ಆಗ ಎಜುಕೇಷನ್ ಸರಿ ಆಗುತ್ತೆ. ನೆಕ್ಸ್ಟ್ 5 ವರ್ಷ ರೋಡ್ಗಳ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ, ಆಗ ಫುಲ್ಲು ರೋಡ್ಗಳು ಚೆನ್ನಾಗಾಗುತ್ತೆ. ಈ ಟೈಪಲ್ಲಿ ಈ ಸಾರ್ಟ್ ಟು ಡೆವಲಪ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಹೆವಿ ಇಂಡಸ್ಟ್ರೀಸ್ ಥ್ರೂ ದೀಸ್ 5 year ಪ್ಲ್ಯಾನ್ಸ್. ಇವರೇನು ಹೇಳಿದ್ರು, ಮೊದಲು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಬೇಕು ಮತ್ತು ಹೆವಿ ಇಂಡಸ್ಟ್ರೀಸ್ ಡೆವಲಪ್ ಆಗಬೇಕು ಅಂತೇಳಿ ನೋಡ್ತಾರೆ. ವಿತ್ ದಿ ಏಮ್ ಆಫ್ ಮಾಸ್ಟರಿಂಗ್ ಅಟಾಮಿಕ್ ಎನರ್ಜಿ ಈ ಲೇಡ್ ದಿ ಫೌಂಡೇಶನ್ ಫಾರ್ ದ ಲೀಡರ್ಶಿಪ್ ಫಾರ್ ದಟ್ ಅಂಡರ್ ದಿ ಲೀಡರ್ಶಿಪ್ ಆಫ್ ಹೋಮಿ ಜಹಾಂಗೀರ್ ಬಾಬಾ. ನೋಡಿ, ಇವರೇನು ಮಾಡ್ತಾರೆ, ಅಟಾಮಿಕ್ ಎನರ್ಜಿಯಲ್ಲಿ ಕೂಡ ನಾವು ಕಲಿಬೇಕು, ಆದ್ದರಿಂದ ನಾವು ಎನರ್ಜಿ ಯಾವ ಥರ ಯೂಸ್ ಮಾಡಬೇಕು ಗೊತ್ತಾಗಬೇಕು ಅಂತ ಹೇಳ್ಬಿಟ್ಟು ಅದಕ್ಕೂ ಕೂಡ ಹೋಮಿ ಜಹಾಂಗೀರ್ ಬಾಬಾ ಅವ್ರ ಲೀಡರ್ಶಿಪ್ಪಲ್ಲಿ ಅದು ಕೂಡ ಶುರು ಮಾಡ್ತಾರೆ.
On the external affairs front, India wanted to stay away from both the powerful blocs of Cold War period and advocated non-alignment movement. ನೋಡಿರಿ, ಈ ಟೈಮಲ್ಲಿ ಏನಾಗಿರುತ್ತೆ ಅಂದರೆ World War II ಮುಗಿದ ಮೇಲೆ ಅಮೆರಿಕಾ ಗ್ರೂಪ್ ಅಂತ ಒಂದು, ಅಥವಾ ಡೆಮೊಕ್ರೆಟಿಕ್ ಗ್ರೂಪ್ ಅಂತ ಒಂದು, ಅಥವಾ USA ಬ್ಲಾಕ್ ಆ ಟೈಪಲ್ಲಿ, ಇನ್ನೊಂದು ಕಡೆ ಬಂದು ರಷ್ಯಾ ಗ್ರೂಪ್, ಅಮೆರಿಕಾದ ಗ್ರೂಪ್ ಒಂದು ಕಡೆ, ರಷ್ಯಾ ಗ್ರೂಪ್ ಒಂದು ಕಡೆ, ಎರಡು ಥರ ಡಿವೈಡ್ ಆಗಿಬಿಡುತ್ತೆ ಎಲ್ಲ ದೇಶಗಳು. ಆಗ ನೆಹರು ಅವರು ಏನು ಹೇಳ್ತಾರೆ, ನಾವು ಯಾರ ಕಡೆನೂ ಹೋಗಲ್ಲ, ನಾವು ಅಮೆರಿಕ ಕಡೆನೂ ಹೋಗಲ್ಲ, ನಾವು ರಷ್ಯಾ ಕಡೆಗೂ ಹೋಗಲ್ಲ, ನಾವು ಹೀಗೆ ಇರ್ತೀವಿ, ನಾವು ಇಶ್ಯೂ ಬೇಸ್ಡ್ ಮೇಲೆ ಸಪೋರ್ಟ್ ಮಾಡ್ತೀವಿ. ಅಂದರೆ ಯಾರು ನ್ಯಾಯ ಇದೆ, ಧರ್ಮ ಇದೆ, ಅದ್ರ ಪ್ರಕಾರವಾಗಿ ನಾವು ನಡ್ಕೊಳ್ತೀವಿ, ಯಾರ ಗ್ರೂಪ್ ಜೊತೆಗೂ ಪಕ್ಷಪಾತ ಮಾಡಲ್ಲ ಅಂತ ಹೇಳ್ತಾರೆ. ಈ ವಾಸ್ ಇನ್ಸ್ಟ್ರೂಮೆಂಟಲ್ ಇನ್ ಸ್ಟೇಯಿಂಗ್ ಅವೇ ಫ್ರಮ್ ಪವರ್ ಪಾಲಿಟಿಕ್ಸ್ ಬೈ ಅದರಿಂಗ್ ಟು ಪಂಚಶೀಲ ಪ್ರಿನ್ಸಿಪಲ್ಸ್. ಮತ್ತು ಇವರು ಪವರ್ ಪಾಲಿಟಿಕ್ಸ್ ಕೂಡ ಮಾಡ್ತಾ ಇರಲಿಲ್ಲ. ಒಂದು ಪಂಚಶೀಲ ಪ್ರಿನ್ಸಿಪಲ್ಸ್ ಅಂತ ಮಾಡ್ತಾರೆ ಇಂಡಿಯಾ ಮತ್ತು ಚೈನಾ ಮಧ್ಯದಲ್ಲಿ. ಅಂದರೆ ಅವರು ನಮ್ಮನ್ನ ಅಟ್ಯಾಕ್ ಮಾಡದೇ ಇರೋ ಥರ, ನಾವು ಅವ್ರನ್ನ ಅಟ್ಯಾಕ್ ಮಾಡದೇ ಇರೋ ಥರ, ಅವ್ರಿಗೋಸ್ಕರ ನಾವು ಯಾವ ಥರ ನಡ್ಕೊಳ್ಬೇಕು, ಈ ಟೈಪೆಲ್ಲ ಇರುತ್ತೆ. ಅದಕ್ಕೆ ತಕ್ಕಕ್ಕೆ ಇವರು ಈ ಪವರ್ ಪಾಲಿಟಿಕ್ಸ್ ಎಲ್ಲ ಮಾಡಿದ್ದಾಗೆ ಶಾಂತಿಯುತವಾಗಿ ಜೀವನ ಮಾಡ್ತಾಯಿದ್ರು. ಹಿ ಡೈಡ್ ಇನ್ 1964 ಇವರು ಎಕ್ಸ್ಪೈರ್ ಆಗಿಬಿಡ್ತಾರೆ. ಈಗ ಮೇಲೆ ನಾವು ಇಷ್ಟು ಜನದ್ದು ಡಿಸ್ಕಸ್ ಮಾಡ್ತಾ ಇದ್ದಾಗ ಒಂದು 2-3 ಕಡೆ ಮೊಹಮ್ಮದ್ ಅಲಿ ಜಿನ್ನಾ ಅನ್ನೋ ಒಂದು ಹೆಸರು ಬಂದಿತ್ತು. ಯಾರು ಈ ಮೊಹಮ್ಮದ್ ಅಲಿ ಜಿನ್ನಾ? ನೋಡಿ, ಮೊಹಮ್ಮದ್ ಅಲಿ ಜಿನ್ನಾ ಬಂದು ಪಾಕಿಸ್ತಾನ್ನ ಪ್ರೈಮ್ ಮಿನಿಸ್ಟರ್, ಮೊದಲನೇ ಪ್ರೈಮ್ ಮಿನಿಸ್ಟರ್. ಈಗ ಇಂಡಿಯಾಗೆ ಜವಾಹರ್ಲಾಲ್ ನೆಹರು ಯಾವ ಥರನೋ ಅದೇ ರೀತಿ ಪಾಕಿಸ್ತಾನ್ಗೆ ಮೊಹಮ್ಮದ್ ಅಲಿ ಜಿನ್ನಾ. ಈಗ ನಾವು ಪಾಕಿಸ್ತಾನ್ ಪ್ರೈಮ್ ಮಿನಿಸ್ಟರ್ ಬಗ್ಗೆ ಏನಕ್ಕೆ ಸ್ಟಡಿ ಮಾಡಬೇಕು? ಯಾಕೆ ಅಂದರೆ ಇವರು ಕೂಡ ಮೊದಲು ಇಂಡಿಯನ್ ಫ್ರೀಡಮ್ ಸ್ಟ್ರಗಲಲ್ಲೇ ಇನ್ವಾಲ್ವ್ ಆಗಿದ್ರು. ಇವರು ಸಪ್ರೇಟ್ ಪಾಕಿಸ್ತಾನ ಹೋಗಬೇಕು ಅಂತ ಮೊದಲು ಹೇಳಿರಲಿಲ್ಲ, ಆಮೇಲೆ ಇವರು ಹೇಳೋದು. ಅದಕ್ಕೆ ಇವ್ರದ್ದು ಕೂಡ ಕೆಲವು ಪಾರ್ಟ್ ಇದೆ, ಅದ್ರ ಬಗ್ಗೆ ಕೂಡ ನೋಡೋಣ. Muhammad Ali Jinnah joined Indian National Congress in 1906 and worked as the private secretary to Dadabhai Naoroji. ನೋಡಿ, ಮೊಹಮ್ಮದ್ ಅಲಿ ಜಿನ್ನಾ ಅವರು 1906 ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಜಾಯ್ನ್ ಆಗ್ತಾರೆ, ಮತ್ತು ದಾದಾಬಾಯಿ ನವರೋಜಿ ಅಂತ ಇರ್ತಾರೆ, ಅವ್ರಿಗೆ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾರೆ. ಈಸ್ ಪಾಪ್ಯುಲಾರಿಟಿ ಗ್ರೀವ್ ಮೋರ್ ಆಫ್ಟರ್ ಈ ಆರ್ಗ್ಯೂಡ್ ಇನ್ ಫೇವರ್ ಆಫ್ ತಿಲಕ್ ಇನ್ ದಿ ಲಿಟಿಗೇಷನ್ಸ್ ಅಗೇನ್ಸ್ಟ್ ಹಿಮ್. ಇವರು ಯಾವಾಗ ತುಂಬ ಪಾಪ್ಯುಲರ್ ಆದರು, ತುಂಬ ಲೈಮ್ಲೈಟಿಗೆ ಬಂದರು ಅಂದರೆ, ಇವರು ಬಾಲಗಂಗಾಧರ್ ತಿಲಕ್ ಇರ್ತಾರೆ, ಅವ್ರ ವಿರುದ್ಧ ಕೆಲವು ಗೌರ್ಮೆಂಟ್ ಅವರು ಒಂದು ಸ್ವಲ್ಪ ಲಿಟಿಗೇಷನ್ಸ್ ಹಾಕಿರೋದು ಅಥವಾ ಒಂದು ಸ್ವಲ್ಪ ಕೇಸ್ಗಳು ಹಾಕಿರೋದು ಮಾಡಿಬಿಟ್ಟಿರ್ತಾರೆ. ಅದ್ರ ವಿರುದ್ಧ ಇವರು ಆರ್ಗ್ಯೂ ಮಾಡಿದಾಗ ಕೋರ್ಟಲ್ಲಿ, ಅವಾಗ ಇವ್ರ ಹೆಸರು ಫೇಮಸ್ ಆಗುತ್ತೆ. ಈ ಜಾಯಿಂಟ್ ಓಮ್ ರೂಲ್ ಲೀಗ್, ಇವರು ಓಮ್ ರೂಲ್ ಲೀಗ್ನ ಜಾಯ್ನ್ ಆಗ್ತಾರೆ. ಇನ್ ಮೆನಿ ಆಫ್ ದಿ ಕಾನ್ಫರೆನ್ಸಸ್ ಈ ಆರ್ಗ್ಯೂಡ್ ಇನ್ ದಿ ಫೇವರ್ ಆಫ್ ಹಿಂದೂ ಮುಸ್ಲಿಂ ಯೂನಿಟಿ. ನೋಡಿ, ಎಲ್ಲ ಕಾನ್ಫರೆನ್ಸ್ಗಳಲ್ಲೂ ಇವ್ರು ಏನು ಮಾಡ್ತಾರೆ, ಹಿಂದೂಸು ಮುಸ್ಲಿಮ್ಸ್ ಯುನೈಟ್ ಆಗಿರಬೇಕು, ನಾವು ಸಪ್ರೇಟ್ ಆಗಬಾರ್ದು, ನಾವು ಇಬ್ಬರು ಸೇರಿದ್ರೆ ಬ್ರಿಟಿಷ್ ಅವ್ರು ನೋಡ್ಸೋಕ್ಕಾಗೋದು ಅಂತ ಆರ್ಗ್ಯೂ ಮಾಡ್ತಾರೆ. ಈ ರಿಸೈನ್ ಫ್ರಮ್ ಹಿಸ್ ಮೆಂಬರ್ಶಿಪ್ ಆಫ್ ಸೆಂಟ್ರಲ್ ಅಡ್ವೈಸರಿ ಕಮಿಟಿ ಅಪೋಸಿಂಗ್ ದಿ ಇಂಪ್ಲಿಮೆಂಟೇಷನ್ ಆಫ್ ರೌಲಟ್ ಆ್ಯಕ್ಟ್. ನೋಡಿರಿ, ಒಂದು ರೌಲಟ್ ಆ್ಯಕ್ಟ್ ಅಂತ ಪಾಸ್ ಆಗುತ್ತೆ, ಅದು ಬಯಲ ಕೇಳಿದ್ರೆ, ಅದನ್ನು ಅಪೋಸ್ ಮಾಡ್ತಾ ಇವರು ಸೆಂಟ್ರಲ್ ಅಡ್ವೈಸರಿ ಕಮಿಟಿಯಲ್ಲಿ ಮೆಂಬರ್ ಆಗಿರ್ತಾರೆ, ಅದರಿಂದ ರಿಸೈನ್ ಮಾಡಿ ಹೊರಗಡೆ ಬರ್ತಾರೆ. He declared himself as nationalist Muslim in round table conferences. ಇವರು ಎಲ್ಲ ರೌಂಡ್ ಟೇಬಲ್ ಕಾನ್ಫರೆನ್ಸ್ಗಳು ಅವೆಲ್ಲ ನಡೀತಾ ಇರುತ್ತಲ್ಲ, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್, ಅದೆಲ್ಲದರಲ್ಲೂ ಮತ್ತು ಎಲ್ಲ ಮೀಟಿಂಗಲ್ಲೂ ಏನು ಮಾಡ್ತಾ ಇರ್ತಾರೆ, ನಾನು ನ್ಯಾಷನಲಿಸ್ಟ್ ಮುಸ್ಲಿಂ, ನಾನು ಇಂಡಿಯನ್ ಮುಸ್ಲಿಂ ಅಂತ ಹೇಳ್ತಾ ಇರ್ತಾರೆ. ಜಿನ್ನಾ ಚೇಂಜ್ಡ್ ಹಿಸ್ ಸ್ಟ್ರಾಟಜೀಸ್ ವೆನ್ ಮುಸ್ಲಿಂ ಲೀಗ್ ಆ್ಯಂಡ್ ಕಾಂಗ್ರೆಸ್ ಫೇಲ್ ಟು ಫಾರ್ಮ್ ಎ ಕೋಲಿಷನ್ ಗವರ್ಮೆಂಟ್ ಇನ್ 1937. ನೋಡಿ, 1937ವರೆಗೂ ಕೂಡ ಮೊಹಮ್ಮದ್ ಅಲಿ ಜಿನ್ನಾ ಹಿಂದೂ ಮುಸ್ಲಿಂ ಬಾಯ್ ಬಾಯ್, ನಾನು ಇಂಡಿಯನ್ ಮುಸ್ಲಿಂ, ಅದು ಇದು ಈ ಕತೆಗಳೇ ಹೇಳ್ತಾ ಇರ್ತಾರೆ. ಆದರೆ 1937 ಏನಾಗುತ್ತೆ, ಇವ್ರಿಗೆ ಅಧಿಕಾರ ಸಿಗಲ್ಲ, ಕಾಂಗ್ರೆಸ್ ಅವರೇ ಓನಾಗಿ ಅಧಿಕಾರ ಮಾಡ್ತಾರೆ, ಇವ್ರಿಗೆ ಅಧಿಕಾರ ಕೊಡಲ್ಲ. ಇಮ್ಮಿಡಿಯೇಟಾಗಿ ಏನು ಮಾಡ್ತಾರೆ, ಇವ್ರಿಗೆ ಅಧಿಕಾರ ಇನ್ನೆವತ್ತೂ ಸಿಗಲ್ಲ ಅಂತ ಗೊತ್ತಾಗೋಗುತ್ತೆ, ಆಗ ಉಲ್ಟಾ ಮಾಡಿಬಿಡ್ತಾರೆ. ವೆನ್ ದಿ ಫ್ರೀಡಮ್ ಡಿಕ್ಲರೇಷನ್ ವಾಸ್ ನಿಯರರ್, ಈ ಇನ್ಕ್ರೀಸ್ಡ್ ಇಸ್ ಪ್ರೆಷರ್ ಫಾರ್ ದಿ ಕ್ರಿಯೇಷನ್ ಆಫ್ ಇಂಡಿಪೆಂಡೆಂಟ್ ಪಾಕಿಸ್ತಾನ್. ಇವ್ರೇನು ಮಾಡ್ತಾರೆ, ಫ್ರೀಡಮ್ ಇನ್ನೇನು ಡಿಕ್ಲೇರ್ ಮಾಡಿಬಿಡ್ತಾರೆ, 1947 ಹತ್ರ ಬರ್ತಾ ಇದೆ ಅಂದಾಗ, ಇವರಿಲ್ಲ, ನಾವು ಇಂಡಿಯಾ ಜೊತೆ ಇರೋಕ್ಕಾಗಲ್ಲ, ನಮ್ಮ ಮುಸ್ಲಿಮ್ಸ್ಗೆಲ್ಲ ಸಪ್ರೇಟ್ ದೇಶ ಬೇಕು ಅಂತ ಹೇಳ್ಬಿಟ್ಟು ಇವರು ಹೋರಾಟ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ, ಪ್ರೆಷರ್ ಕ್ರಿಯೇಟ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಈ ವಾಸ್ ಸಕ್ಸಸ್ಫುಲ್ ಇನ್ ಕ್ರಿಯೇಟಿಂಗ್ ಪಾಕಿಸ್ತಾನ್ ಡ್ಯೂರಿಂಗ್ ದಿ ಡಿಕ್ಲರೇಷನ್ ಆಫ್ ಇಂಡಿಪೆಂಡೆನ್ಸ್. ಇವರು ತುಂಬ ಹೋರಾಟ ಮಾಡಿ ಮತ್ತು ಡೈರೆಕ್ಟ್ ಆ್ಯಕ್ಷನ್ ಡೇ ಅಂತೆಲ್ಲ ಮಾಡಿರ್ತಾರೆ, ಅದೆಲ್ಲ ನಿಮಗೆ ಹೈಯರ್ ಕ್ಲಾಸಲ್ಲಿ ತಿಳ್ಕೊಳ್ತೀರ, ಇಲ್ಲೇನು ಬೇಡ ಅದು. ಈ ಥರ ತುಂಬ ತೊಂದರೆ ಕೊಟ್ಟು, ತುಂಬ ಗಲಾಟೆಗಳು ಮಾಡಿ, ತುಂಬ ಪ್ರೆಷರ್ ಕ್ರಿಯೇಟ್ ಮಾಡಿ ಸಪ್ರೇಟ್ ದೇಶ ಆಗಿ ತಗೊಳ್ತಾರೆ ಪಾಕಿಸ್ತಾನ ಅಂತ. ಆದರೆ ಇವರು ಪಾಕಿಸ್ತಾನ 1 ವರ್ಷನೋ 2 ವರ್ಷನೋ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ, ಆಮೇಲೆ ಇಮಿಡಿಯೇಟಾಗಿ ಸತ್ತೋಗ್ಬಿಡ್ತಾರೆ. ಈ ಥರ ದಿ ಪಾರ್ಟಿಷನ್ ಆಫ್ ಇಂಡಿಯಾ. ನೋಡಿರಿ, ಈಗ ಹೇಳಿದೆ ಮೊಹಮ್ಮದ್ ಅಲಿ ಜಿನ್ನಾ ಯಾವ ಥರ ಬಂದು ಸ್ಟಾರ್ಟಿಂಗಲ್ಲಿ ನಾವೆಲ್ಲ ಯುನೈಟ್ ಆಗಿರಬೇಕು, ನಾನು ಇಂಡಿಯಾದೂ ಈ ಥರ ಎಲ್ಲ ಹೇಳ್ಬಿಟ್ಟು ಆಮೇಲೆ ಹೆಂಗೆ ಡಿವೈಡ್ ಮಾಡಿದ್ರು ಹೇಳಿದ್ವಿ. ಈ ಥರ ಡಿವೈಡ್ ಅಂದರೆ ಸುಮ್ಮನೆ ಏನು ಜಾಗ ಹಂಚ್ಕೊಂಡಂಗೆ ನಾನು ಅರ್ಧ ಎಕರೆ ತೊಗೊಳ್ತೀನಿ, ನೀನು ಅರ್ಧ ಎಕರೆ ತಗೋ, ಈ ಟೈಪ್ ಆಗಲ್ಲ. ಒಂದು ದೇಶನ ಡಿವೈಡ್ ಮಾಡ್ತಾ ಇದ್ದೀವಿ ಅಂದರೆ ತುಂಬ ಕಷ್ಟ ಇರುತ್ತೆ.
ಎಷ್ಟೊಂದು ಜನ ಸತ್ತೋಗ್ತಾರೆ, ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಯಾವ ರೀತಿ ಪ್ರಾಬ್ಲಮ್ ಆಗುತ್ತೆ ನೋಡೋಣ. ಆಲ್ ಅಲಾಂಗ್ ದಿ ನ್ಯಾಷನಲ್ ಫ್ರೀಡಮ್ ಸ್ಟ್ರಗಲ್ ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆ್ಯಡ್ ದಿ ವಿಷನ್ ಆಫ್ ಫ್ರೀ ಇಂಡಿಪೆಂಡೆಂಟ್ ಯುನೈಟೆಡ್ ಇಂಡಿಯಾ. ನೋಡಿ, ಫ್ರೀಡಮ್ ಸ್ಟ್ರಗಲ್ ಎಲ್ಲದರಲ್ಲೂ ಕೂಡ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಗೆ ಏನು ವಿಷನ್ ಇರುತ್ತೆ, ನಾವು ಫ್ರೀ ಅಂದರೆ ನಾವೆಲ್ಲ ಇಂಡಿಯನ್ಸ್ ಎಲ್ಲ ಯುನೈಟ್ ಆಗಿ ಒಂದು ದೇಶ ಫಾರ್ಮ್ ಮಾಡ್ಕೊಳ್ಬೇಕು, ಇಂಡಿಪೆಂಡೆಂಟ್ ದೇಶ ಫಾರ್ಮ್ ಮಾಡ್ಕೊಳ್ಬೇಕು ಅಂತ ಇರುತ್ತೆ. ಬಟ್ ಮೊಹಮ್ಮದ್ ಅಲಿ ಜಿನ್ನಾ ಕೆಪ್ಟ್ ಪುಟ್ಟಿಂಗ್ ಪ್ರೆಷರ್ ಫಾರ್ ಎನ್ ಇಂಡಿಪೆಂಡೆಂಟ್ ಪಾಕಿಸ್ತಾನ್. ಆದರೆ ಮೊಹಮ್ಮದ್ ಅಲಿ ಜಿನ್ನಾ ಏನು ಮಾಡ್ತಾರೆ, ಇಲ್ಲ ನಮ್ಗೆ ಇಂಡಿಯಾ ಜೊತೆ ಇರೋಕ್ಕಾಗಲ್ಲ, ನಮಗೆ ಪಾಕಿಸ್ತಾನ್ ಅಂತ ಒಂದು ಕ್ರಿಯೇಟ್ ಮಾಡಿಕೊಡ್ರಿ ಅಂತ. ಇನ್ ದಿ ಲಾಹೋರ್ ಸೆಷನ್ ಆಫ್ ಮುಸ್ಲಿಂ ಲೀಗ್ ಇನ್ 1940 ಜಿನ್ನಾ ಡಿಕ್ಲೇರ್ಡ್ ದಟ್ ಹಿಂದೂಸ್ ಆ್ಯಂಡ್ ಮುಸ್ಲಿಮ್ಸ್ ಕೆನಾಟ್ ಮೇಕ್ ಒನ್ ನೇಷನ್. ನೋಡಿ, 1937 ಆದಮೇಲೆ ಇವೆಲ್ಲ ಶುರುವಾಗೋದು, ಅಲ್ಲಿವರೆಗೂ ಇವರು ಕೂಡ ನಮ್ಮ ಜೊತೆನೇ ಇರ್ತಾರೆ. 1940 ಒಂದು ಲಾಹೋರ್ ಸೆಷನಲ್ಲಿ ಏನು ಮಾಡ್ತಾರೆ, ಹಿಂದೂಸು ಮತ್ತು ಮುಸ್ಲಿಮ್ಸು ಒಂದೇ ದೇಶದಲ್ಲಿ ಇರೋಕ್ಕಾಗಲ್ಲ, ನಮಗೆ ಸಪ್ರೇಟ್ ದೇಶ ಬೇಕು ಅಂತ ಹೇಳ್ಬಿಡ್ತಾರೆ. ದಿ ಲೇಬರ್ ಪಾರ್ಟಿ ಕೇಮ್ ಟು ದಿ ಪವರ್ ಇನ್ ಇಂಗ್ಲೆಂಡ್ ಆಫ್ಟರ್ ದಿ ಎಂಡ್ ಆಫ್ ಸೆಕೆಂಡ್ ವರ್ಲ್ಡ್ ವಾರ್. ನಾನು ಮೊದಲೇ ಹೇಳಿದ್ದೀನಿ, ಲೇಬರ್ ಪಾರ್ಟಿ ಅಂತ ಹೇಳಿದ್ರೆ ಈಗ ಇಲ್ಲಿ BJP ಕಾಂಗ್ರೆಸ್ ಇರುತ್ತಲ್ಲ, ಆ ಟೈಪ್ ಲೇಬರ್ ಪಾರ್ಟಿ. ಇವರು ಅಧಿಕಾರಕ್ಕೆ ಬರ್ತಾರೆ ಸೆಕೆಂಡ್ ವರ್ಲ್ಡ್ ವಾರ್ ಆದಮೇಲೆ. ಈ ಟ್ರೈ ಟು ಫೈಂಡ್ ಸೊಲ್ಯೂಷನ್ಸ್ ಫಾರ್ ದಿ ಪೊಲಿಟಿಕಲ್ ಪ್ರಾಬ್ಲಮ್ಸ್ ಆಫ್ ಇಂಡಿಯಾ. ಇವರು ಇಂಡಿಯಾದಲ್ಲಿ ಏನು ಪೊಲಿಟಿಕಲ್ ಪ್ರಾಬ್ಲಮ್ಸ್ ಇದೆ ಅದಕ್ಕೆ ಸೊಲ್ಯೂಷನ್ಸ್ ಕಂಡುಹಿಡಿಯೋದಕ್ಕೆ ಟ್ರೈ ಮಾಡ್ತಾರೆ. ಇಟ್ ಸೆಂಡ್ ಎ ಕ್ಯಾಬಿನೆಟ್ ಕಮಿಟಿ ಟು ಹ್ಯಾವ್ ಡಿಸ್ಕಷನ್ ಆನ್ ಗಿವಿಂಗ್ ಸೆಲ್ಫ್ ರೂಲ್ ರೈಟ್ಸ್ ಟು ಇಂಡಿಯಾ. ಇವರು ಒಂದು ಕ್ಯಾಬಿನೆಟ್ ಕಮಿಟಿನ ಕಳಿಸ್ತಾರೆ, ಹೋಗಿ ಅಲ್ಲಿ ಸೆಲ್ಫ್ ರೂಲ್ ರೈಟ್ಸ್, ಇಂಡಿಯಾದವ್ರಿಗೆ ಯಾವ ರೀತಿ ರೈಟ್ಸ್ ಕೊಡಬೇಕು, ಯಾವ ರೀತಿ ಅವ್ರು ರೂಲ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದಾರೆ ಅದೆಲ್ಲ ನೋಡಿ ಅಂತ ಹೇಳ್ಬಿಟ್ಟು. ದಿಸ್ ಕಮಿಟಿ ಹ್ಯಾಡ್ ಡಿಸ್ಕಷನ್ಸ್ ವಿತ್ ಮುಸ್ಲಿಂ ಲೀಗ್ ಆ್ಯಂಡ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಈ ಕಮಿಟಿಯವ್ರು ಏನು ಮಾಡಿದ್ರು, ಕಾಂಗ್ರೆಸ್ ಅವ್ರ ಜೊತೆ ಮತ್ತು ಮುಸ್ಲಿಂ ಲೀಗ್ ಜೊತೆ ಡಿಸ್ಕಷನ್ ಮಾಡಿದ್ರು. ಇಟ್ ರೆಕಮೆಂಡೆಡ್ ಫಾರ್ ಎ ಫೆಡರಲ್ ಫಾರ್ಮ್ ಆಫ್ ಗೌರ್ಮೆಂಟ್ ಆ್ಯಂಡ್ ಸಜೆಸ್ಟೆಡ್ ಟು ಫಾರ್ಮ್ ಎನ್ ಇಂಟರಿಮ್ ಗವರ್ಮೆಂಟ್. ಇವರು ಒಂದು ಫೆಡರಲ್ ಫಾರ್ಮ್ ಆಫ್ ಗೌರ್ಮೆಂಟ್ ಬೇಕು ಅಂತ ಸಜೆಸ್ಟ್ ಮಾಡಿದ್ರು. ಅಂದರೆ ಏನು, ಈಗ ಸೆಂಟ್ರಲ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಅಂತ ಇದೆಯಲ್ಲ ಆ ಟೈಪಲ್ಲಿ ಇರಬೇಕು. ಮತ್ತು ಇಂಟರ್ಮ್ ಅಂದರೆ ನೀವು ಕಾನ್ಸ್ಟಿಟ್ಯೂಷನ್ ಎಲ್ಲ ರೆಡಿ ಮಾಡಿಕೊಂಡು ಅದೆಲ್ಲ ಪಾಸ್ ಮಾಡೋವರೆಗೂ ಇಂಟರ್ಮಗೆ ಒಂದು ಗೌರ್ಮೆಂಟ್ ಫಾರ್ಮ್ ಮಾಡಬೇಕು ಅಂತ ಹೇಳಿದ್ರು. ಇಟ್ ಆಲ್ಸೋ ಸಜೆಸ್ಟೆಡ್ ದಟ್ ದಿ ಫಾರ್ಮೇಷನ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಟು ಫಾರ್ಮುಲೇಟ್ ಕಾನ್ಸ್ಟಿಟ್ಯೂಷನ್. ಇವ್ರು ಇನ್ನೂ ಏನು ಹೇಳಿದ್ರು, ಒಂದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನ ಫಾರ್ಮ್ ಮಾಡಿ ಆವಾಗ ನೀವು ಒಂದು ಕಾನ್ಸ್ಟಿಟ್ಯೂಷನ್ನ ಬರ್ಕೊಳ್ಬೋದು ಅಂತ ಹೇಳಿದ್ರು. ಬಟ್ ದ ಡಿಫ್ರೆನ್ಸಸ್ ಓವರ್ ದಿ ಫಾರ್ಮೇಷನ್ ಆಫ್ ಕೊಯಲಿಷನ್ ಇಂಟರ್ಮ್ ಗೌರ್ಮೆಂಟ್ ಬಿಟ್ವೀನ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆ್ಯಂಡ್ ದ ಮುಸ್ಲಿಂ ಲೀಗ್. ಆದರೆ ಈ ಇಂಟರ್ಮ್ ಗೌರ್ಮೆಂಟ್ ಏನಿತ್ತು ಅಂದರೆ 1947ಇಂದ 1950ವರೆಗೂ, ಆ ಟೈಮಲ್ಲಿ ಅಥವಾ 1945 ಅಂದ್ಕೊಳ್ಳಿ, ಆ ಟೈಮಲ್ಲೇ ಎಲ್ಲ ಇಂಡಿಪೆಂಡೆಂಟ್ ಅಂತ ಲೆಕ್ಕ ಆಗೋಗಿತ್ತು. ಅಷ್ಟರಲ್ಲಿ ಯಾರು ಗೌರ್ಮೆಂಟ್ ಮಾಡಬೇಕು, ಅಧಿಕಾರ ಹೆಂಗೆ ಹಂಚ್ಕೊಳ್ಬೇಕು, ಅದರಲ್ಲಿ ಕಾಂಗ್ರೆಸ್ ಅವ್ರಿಗೂ ಮತ್ತು ಮುಸ್ಲಿಂ ಲೀಗ್ಗೂ ಒಂದು ಸ್ವಲ್ಪ ಗಲಾಟೆ ಆಗುತ್ತೆ. ದಿ ಮುಸ್ಲಿಂ ಲೀಗ್ ಕಾಲ್ಡ್ ಫಾರ್ ಡೈರೆಕ್ಟ್ ಆ್ಯಕ್ಷನ್ ಡೇ ಆನ್ August 16, 1946. ಮುಸ್ಲಿಂ ಲೀಗ್ ಅವ್ರು ಏನು ಮಾಡಿದ್ರು, ಡೈರೆಕ್ಟ್ ಆ್ಯಕ್ಷನ್ ಡೇ ಅಂತ ಕರೆದ್ರು. ಅಂದರೆ ಏನು, ನಮಗೆ ಗೌರ್ಮೆಂಟಲ್ಲಿ ಅಧಿಕಾರ ಕೊಡ್ತಾ ಇಲ್ಲ, ಅವಕಾಶ ಕೊಡ್ತಾ ಇಲ್ಲ, ಇನ್ನೇನು ಇಂಡಿಪೆಂಡೆನ್ಸ್ ಬಂದುಬಿಡುತ್ತೆ, ಆಮೇಲೆ ಇವ್ರು ನಮ್ಗೆ ಅಧಿಕಾರನೇ ಕೊಡಲ್ಲ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಆ್ಯಕ್ಷನ್ ಡೇ ಕರೀತಾರೆ. ಏನದು ಡೈರೆಕ್ಟ್ ಆ್ಯಕ್ಷನ್ ಡೇ, ಏನೇನಾಯಿತು ಅದೆಲ್ಲ ನಾನು ಇಲ್ಲಿ ಹೇಳೋಕ್ಕಾಗಲ್ಲ. ನೀವು ಯಾವಾಗಾದ್ರು ಕಾಲೇಜ್ಗೆ ಹೋದಾಗ ನೀವು ಅದು ನಿಮ್ಮ ಫ್ರೀ ಟೈಮಲ್ಲಿ ನೀವು ಅದು ರಿಸರ್ಚ್ ಮಾಡ್ಕೊಳ್ಳಿ. ದಿ ಮುಸ್ಲಿಂ ಲೀಗ್ ಓಕೆ. ಆ್ಯಸ್ ಎ ರಿಸಲ್ಟ್ ಕಮ್ಯುನಲ್ ಕ್ಲಾಶಸ್ ಟುಕ್ ಪ್ಲೇಸ್ ಇನ್ ವೇರಿಯಸ್ ಪಾರ್ಟ್ಸ್ ಆಫ್ ದಿ ಕಂಟ್ರಿ. ಇದರಿಂದ ಏನಾಯಿತು, ಡೈರೆಕ್ಟ್ ಆ್ಯಕ್ಷನ್ ಡೇಯಿಂದ ಕಮ್ಯುನಲ್ ಕ್ಲಾಶಸ್ ಆಯಿತು, ಅಂದರೆ ಹಿಂದೂ ಮುಸ್ಲಿಂ ಗಲಾಟೆಗಳೆಲ್ಲ ಶುರು ಆಗೋಯಿತು. ಮುಸ್ಲಿಂ ಲೀಗ್ ಡಿಡ್ ನಾಟ್ ಪಾರ್ಟಿಸಿಪೇಟ್ ಇನ್ ದಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ಮುಸ್ಲಿಂ ಲೀಗ್ ಅವರು ಈ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಪಾರ್ಟಿಸಿಪೇಟ್ ಮಾಡಲಿಲ್ಲ. ದಿ ಬ್ರಿಟಿಷ್ ವೇರ್ ಆಲ್ಸೋ ಇಂಟ್ರೆಸ್ಟೆಡ್ ಇನ್ ಕ್ರಿಯೇಟಿಂಗ್ ಡಿವಿಷನ್ ಬಿಟ್ವೀನ್ ಹಿಂದೂಸ್ ಆ್ಯಂಡ್ ಮುಸ್ಲಿಮ್ಸ್. ಬ್ರಿಟಿಷ್ ಅವರು ಇದಕ್ಕೆ ಕಾಯ್ತಾಯಿದ್ರು. ಹಿಂದೂಸ್ ಮುಸ್ಲಿಮ್ ಗಲಾಟೆ ಮಾಡ್ಕೊಳ್ತಾರೆ ಅಂದರೆ ಬ್ರಿಟಿಷ್ ಅವ್ರಿಗೆ ತುಂಬ ಇಷ್ಟ. ಅವ್ರು ಹೆಂಗಾದ್ರೂ ಮಾಡಿ ಇವ್ರಿಗೆ ಗಲಾಟೆ ತಂದಿಡಬೇಕು, ನಾವು ನಮ್ಮ ಬೇಳೆ ಬೇಯಿಸ್ಕೊಳ್ಬೇಕು ಅಂತ. ಇಟ್ ಕ್ಯಾನ್ ಬಿ ನೋಟಿಸ್ ದಟ್ ದ ಬ್ರಿಟಿಷ್ ಹ್ಯಾಡ್ ಟ್ರೈ ಟು ಪ್ರೊಟೆಕ್ಟ್ ದೇರ್ ಸೆಲ್ಫ್ ಇಂಟ್ರೆಸ್ಟ್ ಡ್ಯೂರಿಂಗ್ ದಿ ಡಿವಿಷನ್ ಆಫ್ ಬೆಂಗಾಲ್ ಆ್ಯಂಡ್ ದಿ ಇಂಪ್ಲಿಮೆಂಟೇಷನ್ ಆಫ್ 1909 ಆ್ಯಕ್ಟ್. ಇದನ್ನು ಯಾವಾಗ ನೋಡ್ಬೋದು, ಬರೀ ಇದರಲ್ಲಿ ಮಾತ್ರ ಅಲ್ಲ, 1946 ಮಾತ್ರ ಅಲ್ಲ, 1909 ನಡೆದಂಥ ಒಂದು ರೂಲ್ ನಡೆಯುತ್ತೆ, ಆ್ಯಕ್ಟ್, ಇಂಡಿಯನ್ ಆ್ಯಕ್ಟ್, ಅದನ್ನು ಅಪೋಸ್ ಮಾಡೋದ್ರಲ್ಲೂ ನೋಡ್ಬೋದು, ಮತ್ತು ಬೆಂಗಾಲ್ ಡಿವಿಷನಲ್ಲೂ ನೋಡ್ಬೋದು. ಈ ಥರ ಎಲ್ಲಿ ನೋಡಿದ್ರೆ ಅಲ್ಲಿ ತಂದಿಡೋಕ್ಕೆ ನೋಡ್ತಾನೆ ಇರ್ತಾರೆ. ದಿ ಸಿಚುವೇಶನ್ಸ್ ಕ್ರಿಯೇಟೆಡ್ ಇನ್ ದೀಸ್ ಒಕೇಶನ್ಸ್ ಆ್ಯಡ್ ಸೀಡೆಡ್ ದಿ ಪಾರ್ಟಿಷನ್ ಐಡಿಯಾಸ್. ಈ ಒಂದು 1946 ಏನು ಇವೆಂಟ್ಸ್ ನಡೆಯುತ್ತೆ, ಡೈರೆಕ್ಟ್ ಆ್ಯಕ್ಷನ್ ಡೇ, ಕಮ್ಯುನಲ್ ರೈಟ್ಸ್ ಇದೆಲ್ಲ ನಡೆಯುತ್ತೆ, ಇದರಿಂದ ಒಂದು ಪಾರ್ಟಿಷನ್ ಐಡಿಯಾಸ್ ಎಲ್ಲ ಜನಗಳಲ್ಲಿ ಬರೋಕ್ಕೆ ಶುರು ಆಗುತ್ತೆ. ಅಂದರೆ ಏನು, ಇರಲ್ಲಪ್ಪ, ನಾವು ಸಪ್ರೇಟ್ ಅವ್ರು ಸಪ್ರೇಟ್ ಆಗಿಬಿಡೋಣ ಬಿಡು, ಈ ಥರ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ದಿ ರಿಲೇಷನ್ಶಿಪ್ ಬಿಟ್ವೀನ್ ಮುಸ್ಲಿಂ ಲೀಗ್ ಆ್ಯಂಡ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಡಿಟೋರಿಯೇಟೆಡ್ ಫರ್ದರ್. ನೋಡಿ, ಮುಸ್ಲಿಂ ಲೀಗ್ಗೂ ಮತ್ತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಗಿದ್ದಂಥ ರಿಲೇಷನ್ಶಿಪ್ ಕೂಡ ಇನ್ನೂ ಹಾಳಾಗಕ್ಕೆ ಶುರು ಆಗೋಗುತ್ತೆ. ಮೀನ್ ವೈಲ್ ದಿ ಬ್ರಿಟಿಷ್ ಗೌರ್ಮೆಂಟ್ ಸೆಂಟ್ ಲಾರ್ಡ್ ಮೌಂಟ್ ಬ್ಯಾಟನ್ ಆಸ್ ವೈಸ್ರಾಯ್ ಟು ಇಂಡಿಯಾ, ಟೆಲಿಂಗ್ ದಟ್ ಇಟ್ ವಾಂಟೆಡ್ ಟು ಏಸ್ಟನ್ ದಿ ಪ್ರೊಸೆಸ್ ಆಫ್ ಹ್ಯಾಂಡಿಂಗ್ ಓವರ್ ಆಫ್ ದಿ ಪವರ್. ನೋಡಿ, ಬ್ರಿಟಿಷ್ ಗೌರ್ಮೆಂಟ್ ಅವ್ರು ಏನು ಮಾಡಿದ್ರು, ಲಾರ್ಡ್ ಮೌಂಟ್ ಬ್ಯಾಟನ್ನ ಕಳಿಸಿದ್ರು ಇಂಡಿಯಾಗೆ ವೈಸ್ರಾಯ್ ಥರ. ಏನಂತ ಹೇಳಿ ಕಳಿಸಿದ್ರು, ಇವ್ರಿಗೆ
ಹೋಗ್ಬಿಟ್ಟು ಬೇಗ ಅವ್ರ ಅಧಿಕಾರ ಅವ್ರಿಗೆ ಕೊಟ್ಬಿಟ್ಟು ಬಂದ್ಬಿಡು ನೀನು ಅಂತ ಲಾರ್ಡ್ ಮೌಂಟ್ ಬ್ಯಾಟನ್ಗೆ. ನೋಡಿ, ಇಲ್ಲಿವರೆಗೂ ನಾವು ಇಂಡಿಪೆಂಡೆನ್ಸ್ ಬೇಕು 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 ಅಂತ ಬಡ್ಕೊತಾ ಇದ್ವಿ. ಆಮೇಲೆ ಬ್ರಿಟಿಷ್ ಅವರು ಬೇಗ ಹೋಗಿ ಆದಷ್ಟು ಬೇಗ ಕೊಟ್ಬಿಟ್ಟು ಬಂದ್ಬಿಡು ಅಂತ ಬ್ರಿಟಿಷ್ ಅವರು ಹೇಳ್ತಾ ಇದ್ದಾರೆ. ಏನಕ್ಕೆ ಅಂದರೆ ಅದಕ್ಕೆ ರೀಸನ್ಗಳು ಕೆಲವಿದೆ, ನೀವು ಓದ್ತಾ ನಿಮಗೂ ಅರ್ಥ ಆಗುತ್ತೆ. In 1946, Mountbatten held discussions with Gandhiji, Jinnah and other leaders to prepare a plan for the partition of India. 1946 ಏನು ಮೌಂಟ್ ಬ್ಯಾಟನ್ ಏನು ಬರ್ತಾರೆ, ಅವ್ರು ಏನು ಮಾಡ್ತಾರೆ, ಗಾಂಧೀಜಿ, ಜಿನ್ನಾ ಇವ್ರನ್ನೆಲ್ಲ ಲೀಡರ್ಗಳನ್ನ ಯಾರನ್ನೇನು ಇರ್ತಾರೆ ಅವ್ರನ್ನೆಲ್ಲ ಕರೆಸಿ ಇಂಡಿಯಾನ ಯಾವ ರೀತಿ ಪಾರ್ಟಿಷನ್ ಮಾಡಬೇಕು, ಡಿವೈಡ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ. ಇನ್ ಜುಲೈ 1947 ದ ಬಿಲ್ ಆಫ್ ಇಂಡಿಯಾ ಇಂಡಿಪೆಂಡೆನ್ಸ್ ಟುಕ್ ದಿ ಶೇಪ್ ಆಫ್ ಎನ್ ಆ್ಯಕ್ಟ್. ಜುಲೈ 1947 ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟ್ ಅಂತ ಏನಿದೆ ನೋಡಿ, ಯಾವುದೇ ಆದರೂ ರೂಲ್ಸ್ ಪ್ರಕಾರ ಮಾಡಬೇಕು. ಅದೇ ರೀತಿ ಇಂಡಿಯಾಗೆ ಇಂಡಿಪೆಂಡೆನ್ಸ್ ಕೊಡಬೇಕು ಅಂದರೂ ಕೂಡ ಒಂದು ಕಾನೂನು ಮಾಡಿಬಿಟ್ಟು ಅದನ್ನು ಬ್ರಿಟಿಷ್ ಗೌರ್ಮೆಂಟ್ ಇದರಲ್ಲಿ ಪಾಸ್ ಮಾಡಿಸಿ ಬರಬೇಕು. ಆ ಥರ ಮಾಡಿಬಿಟ್ಟು ಏನು ಹೇಳುತ್ತೋ ಇದು ಅಂದರೆ, ಆಗಸ್ಟ್ 15, 1947 2 ದೇಶಗಳು ಶುರುವಾಗುತ್ತೆ, 2 ದೇಶಗಳು ಸೃಷ್ಟಿ ಆಗ್ತಾ ಇದೆ ಅಂತ ಹೇಳಿದ್ರು, ಇಂಡಿಯಾ ಮತ್ತು ಪಾಕಿಸ್ತಾನ. ರಾಡ್ಕ್ಲಿಫ್ ಬ್ರೌನ್ ಕಮಿಷನ್ ಮಾರ್ಕ್ ದಿ ಬೌಂಡ್ರೀಸ್ ಬಿಟ್ವೀನ್ ದಿ 2 nations. ರಾಡ್ಕ್ಲಿಫ್ ಬ್ರೌನ್ ಅಂತ ಒಬ್ರು ಇರ್ತಾರೆ, ಅವ್ರ ಅಂಡರಲ್ಲಿರೋಂಥ ಒಂದು ಕಮಿಟಿ ಏನು ಮಾಡುತ್ತೆ, 2 ಇಂಡಿಯಾ ಪಾಕಿಸ್ತಾನ ಬೌಂಡ್ರೀಸ್, ಇದು ಇಷ್ಟು ಇಂಡಿಯಾ ಇರಬೇಕು, ಇಷ್ಟು ಪಾಕಿಸ್ತಾನ ಇರಬೇಕು, ಈ ಥರ ಎಲ್ಲ. ಆವಾಗ ಬಾಂಗ್ಲಾದೇಶ್ ಕೂಡ ಪಾಕಿಸ್ತಾನನೇ, ಓಕೆ, ಎರಡೇ ದೇಶ ಆವಾಗ. ಪಂಡಿತ್ ಜವಾಹರ್ಲಾಲ್ ನೆಹರು ಟುಕ್ ಓತ್ ಆಸ್ ದಿ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ನೆಹರು ಅವ್ರು ಏನು ಮಾಡ್ತಾರೆ, ಇಂಡಿಯಾಗೆ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಗಿ ಇವರು ಅಧಿಕಾರನ ಸ್ವೀಕಾರ ಮಾಡ್ತಾರೆ. ಆನ್ January 30, 1948, Mahatma Gandhiji, who was the harbinger of peace between Hindu and Muslims, was shot dead by Nathuram Godse. January 30, ಆಲ್ಮೋಸ್ಟ್ ಒಂದು 5-6 ತಿಂಗಳಷ್ಟರಲ್ಲಿ ಮಹಾತ್ಮ ಗಾಂಧೀಜಿಯವರು ಒಂದು ಪ್ರೇಯರ್ ಮಾಡೋಕ್ಕೆ ಅಂತ ಹೋಗ್ತಾ ಇರ್ತಾರೆ. ಆ ಟೈಮಲ್ಲಿ ಒಬ್ಬ ನಾಥುರಾಮ್ ಗಾಡ್ಸೆ ಅನ್ನೋಂಥ ವ್ಯಕ್ತಿ ಬಂದು ಗಾಂಧೀಜಿಯವ್ರನ್ನ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ದೋ ಗಾಂಧೀಜಿ ವಾಸ್ ಕಿಲ್ಡ್ ಫಿಸಿಕಲಿ, ದಿ ಐಡಿಯಲ್ಸ್ ಪ್ರೊಪಗೇಟೆಡ್ ಬೈ ಹಿಮ್ like equality, social justice, human reflections and desire for human unity have remained the ideals of entire humanity. ನೋಡಿ, ಗಾಂಧೀಜಿಯವ್ರು ಫಿಸಿಕಲಿ ಸತ್ತೋದ್ರು ಕೂಡ ಇವ್ರು ಏನು ಐಡಿಯಲ್ಸ್ ಕೊಟ್ಟಿದ್ರು, ಈಕ್ವಲ್ ಆಗಿರಬೇಕು, ಎಲ್ಲ ಸೋಷಿಯಲ್ ಜಸ್ಟಿಸ್ ಇರಬೇಕು, ಮತ್ತು ಹ್ಯೂಮ್ಯಾನಿಟಿ ಇರಬೇಕು, ಮನುಷ್ಯತ್ವ ಇರಬೇಕು ಜನರಲ್ಲಿ ಅಂತ, ಅದು ಇವಾಗೂ ಕೂಡ ಎಲ್ಲರ ಮನಸ್ಸಲ್ಲೂ ಇದೆ. ಮತ್ತು ಗಾಂಧೀಜಿಯವರು ಇದೇ ಒಂದು ಆ್ಯಟಿಟ್ಯೂಡ್ ಇರೋದ್ರಿಂದನೇ ಇವರು ಇಡೀ ಪ್ರಪಂಚ ಎಲ್ಲ ಫೇಮಸ್ ಆಗಿಬಿಟ್ಟಿದ್ದಾರೆ. ಇವ್ರಿಗೆ ಬರೀ ಇಂಡಿಯಾದಲ್ಲಿ ಮಾತ್ರ ಫೇಮಸ್ ಅಲ್ಲ, ಮತ್ತು ಇಂಡಿಯಾದಲ್ಲಿ ಮಾತ್ರ ಇವ್ರನ್ನ ಗೌರವ ಕೊಡೋದಿಲ್ಲ, ಇಡೀ ಪ್ರಪಂಚದಲ್ಲಿ ಇವ್ರಿಗೆ ಗೌರವ ಕೊಡ್ತಾರೆ, ಇಡೀ ಪ್ರಪಂಚದಲ್ಲಿ ಇವ್ರು ಫೇಮಸ್. ಇವ್ರ ಹೆಸರು ಕೇಳದೇ ಇರೋರೇ ಇಲ್ಲ ಅಷ್ಟು. ಇಲ್ಲಿಗೆ ಲೆಸನ್ ಕಂಪ್ಲೀಟ್ ಆಗಿದೆ. ಇದ್ರದ್ದು ಕ್ಲಾಸ್ ವರ್ಕ್ಸ್ ಆ ಥರದ್ದು ಏನಾದರೂ ಬೇಕು ಅಂದರೆ ನಮ್ಮ ವೆಬ್ಸೈಟಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಅಥವಾ ನೋಡಿಕೊಂಡು ಬರ್ಕೊಳ್ಬೋದು. ಥ್ಯಾಂಕ್ ಯು.